ಎಲ್ಲರಿಗೂ ನಮಸ್ಕಾರ. ಆಗಮಿಸಿರುವಂತಹ ಸ್ವಾಮಿಗಳವರ ದಿವ್ಯಾಶೀರ್ವಾದವನ್ನು ಬೇಡುತ್ತಾ ಹಾಗೆ ನೆರೆದಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಈಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಈ ಕಾರ್ಯಕ್ರಮನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಸಣ್ಣದಾಗಿ ಒಂದು ಬ್ರೀಫಿಂಗ್ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ. 1981ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಎಲ್ಲೋ ಒಂದು ಕಡೆಗೆ ಒಂದು ತಪ್ಪು ಹೆಜ್ಜೆ ಇಡ್ತು, ಒಂದು ಸ್ಲೋಗನ್ ಮಾಡ್ತು, ಹೆಲ್ತ್ ಫಾರ್ ಆಲ್ ಬೈ 2080. 2000 ಅಷ್ಟೊತ್ತಿಗೆ ಪ್ರಪಂಚದಲ್ಲಿ ಇರೋ ಎಲ್ಲರಿಗೂ ಆರೋಗ್ಯ ಸಿಗಬೇಕು ಅಂತ ಒಂದು ದೊಡ್ಡ ಕಾರ್ಯಕ್ರಮದ ಪಟ್ಟಿಯನ್ನು ಮಾಡ್ತು. ಬಹುತೇಕ ಆ ಎಲ್ಲ ಕಾರ್ಯಕ್ರಮದ ಪಟ್ಟಿಯ ತಿರುಳನ್ನು ನೋಡಿದ್ರೆ 2 ವಿಚಾರ ಹೇಳಬಹುದು. ಒಂದು, ಪ್ರೈಮರಿ ಹೆಲ್ತ್ ಕೇರು, ಕಮ್ಯುನಿಟಿ ಹೆಲ್ತ್ ಕೇರನ್ನು ಜಾಸ್ತಿ ಮಾಡಬೇಕು, ಮತ್ತು ಎಲ್ಲೆಲ್ಲಿ ಔಷಧಿಗಳು ಸಿಗೋದಿಲ್ವೋ ಆ ಎಲ್ಲ ಕಡೆಗೆ ಔಷಧಿಗಳನ್ನ ತಲುಪಿಸಬೇಕು ಅನ್ನುವಂಥದ್ದು. ಆದರೆ ನಿಜವಾಗಿ ನಾವು ಹೇಳಬೇಕಂದ್ರೆ ಆರೋಗ್ಯವನ್ನು ಜನರಲ್ಲಿ ಹೆಚ್ಚಿಸಬೇಕಾದ್ರೆ ನಾವು ಆಸ್ಪತ್ರೆಗಳನ್ನು ಹೆಚ್ಚು ಮಾಡೋದಲ್ಲ, ಮತ್ತು ಔಷಧಿಗಳು ಎಲ್ಲ ಕಡೆ ದೊರೆಯೋಂಗೆ ಮಾಡೋದಲ್ಲ. ಮನುಷ್ಯನಿಗೆ ಹೆಲ್ತ್ ಕಾನ್ಸೆಪ್ಟ್ ಕೊಡಬೇಕು. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಆಯುರ್ವೇದ ಮಾಡಿದ ಕೆಲಸ ಏನು ಅಂದರೆ, ಮನುಷ್ಯನಿಗೆ ಚೂರ್ಣ ಮತ್ತೊಂದು ಔಷಧಿಯನ್ನು ಆಯುರ್ವೇದ ಕೊಟ್ಟರೂ ಕೂಡ ಮೊಟ್ಟ ಮೊದಲು ಅದನ್ನು ಮಾಡಿದ್ದೇನೆಂದರೆ ಹೆಲ್ತ್ ಕಾನ್ಸೆಪ್ಟ್ ಕೊಡ್ತು.
ದಿನಚರ್ಯೆ, ನಿನ್ನ ದಿನ ಹೇಗಿರಬೇಕು, ಋತುಚರ್ಯೆ, ಯಾವ ಋತುವಿನಲ್ಲಿ ಯಾವ ಆಹಾರ ತಗೊಳ್ಬೇಕು, ಯಾವ ಋತುವಿನಲ್ಲಿ ನಮ್ಮ ಅಭ್ಯಾಸಗಳು ಹೇಗಿರಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು, ನಮ್ಮ ಸ್ಲೀಪಿಂಗ್ ಹ್ಯಾಬಿಟ್ಸ್ ಹೇಗಿರಬೇಕು, ನಮ್ಮ ದಿನಚರ್ಯೆ ಹೇಗಿರಬೇಕು, ಸ್ವಸ್ಥ ವೃತ್ತ, ಸದ್ವೃತ್ತ, ಇದು ಎಲ್ಲವನ್ನು ಆಯುರ್ವೇದ ಕೊಡ್ತು. ಆ ಹೆಲ್ತ್ ಕಾನ್ಸೆಪ್ಟ್ ಕೊಡೋದ್ರ ಮುಖಾಂತರ ನ್ಯಾಚುರಲ್ ಆಗಿ ಮನುಷ್ಯನಲ್ಲಿ ಆರೋಗ್ಯ ಉಂಟಾಗಬೇಕಾಯಿತು. ಇವತ್ತು ಈ ವಿಚಾರವನ್ನು ಯಾಕೆ ತಮ್ಮ ಎಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಏನು ಈ ವಿಚಾರ ಸಂಕಿರಣ, ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಈ ವಿಚಾರ ಸಂಕಿರಣವನ್ನು ನಾವೇನು ಮಾಡ್ತಾ ಇದ್ದೀವಲ್ಲ, ಈ ವಿಚಾರ ಸಂಕಿರಣ ಇನ್ನೂ ಹೆಚ್ಚು ಆಗಬೇಕು. ನಮ್ಮಲ್ಲಿ ಹೊಸ ಆವಿಷ್ಕಾರಗಳ ಆಗಬೇಕು, ಆಯುರ್ವೇದದಲ್ಲಿ ಹೊಸ ಆವಿಷ್ಕಾರಗಳಾಗಬೇಕು. ಆ ಆವಿಷ್ಕಾರ ಎಲ್ಲ ವೈದ್ಯರಿಗಾಗಿರಬಹುದು, ಎಲ್ಲ ಜನಮಾನಸಕ್ಕೆ ತಲುಪಬೇಕು. ಆರೋಗ್ಯವನ್ನು ಎತ್ತಿ ಹಿಡಿಯೋ ನಿಟ್ಟಿನಲ್ಲಿ ಬರೀ ಔಷಧಿಯನ್ನು ಕೊಡೋದಲ್ಲ, ಹೆಲ್ತ್ ಕಾನ್ಸೆಪ್ಟ್ಗಳನ್ನು ಜನಕ್ಕೆ ತಲುಪಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಮ್ಮ ವೈದ್ಯರತ್ನಂನವರು ಮತ್ತು TMS ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇವರು ಸಹಯೋಗದಿಂದ ನಡೆಸ್ತಾ ಇದ್ದಾರೆ, ಮತ್ತು ಈ ಎಲ್ಲರ ಸಹಯೋಗದಿಂದ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ. ಜೀವನದ ಎಲ್ಲ ಆಯಾಮಗಳಲ್ಲಿ ಹಾಗೂ ಎಲ್ಲ ಹಂತಗಳಲ್ಲಿ ನಮ್ಮ ಕೈ ಹಿಡಿಯುವಂತಹದ್ದು ನಮ್ಮ ಜ್ಞಾನ ಮಾತ್ರ. ಹಾಗಾಗಿ ಜ್ಞಾನವೇ ದೇವರು. ಯಾವ ಮನುಷ್ಯ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾನೋ ಆತ ಉತ್ತಮನಾಗ್ತಾನೆ, ಉನ್ನತಿಯತ್ತ ಸಾಗ್ತಾನೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಹಾಗೆ ಇಂದು ನಮ್ಮ ಜ್ಞಾನವನ್ನು ಹೊರಹಚ್ಚಿಕೊಳ್ಳಲಿಕ್ಕಾಗಿ ಈ ಒಂದು ದಿವಸದ ವಿಚಾರ ಸಂಕಿರಣವನ್ನು ಆಯೋಜಿಸಿಕೊಂಡಿದ್ದೇವೆ. ನೀಮಾದ ಅಮೃತ ಮಹೋತ್ಸವ ಎನ್ನುವಂತಹ ಈ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ವೈದ್ಯರತ್ನಂ ಔಷಧ ಶಾಲಾ, ನೀಮಾ ಶಿವಮೊಗ್ಗ ಘಟಕ ಹಾಗೂ TMAS ಆಯುರ್ವೇದ ವೈದ್ಯಕೀಯ ಕಾಲೇಜು ಇವರ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ. ಈಗ ಗಣ್ಯರನ್ನು ವೇದಿಕೆಗೆ ಕರೆತರುವಂತಹ ಸಂದರ್ಭ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಗೆ ಮೊಟ್ಟ ಮೊದಲಿಗೆ ಶಟಸ್ಥಲ ಬ್ರಹ್ಮಿ ಶ್ರೀ ವರಸಜ್ಜೋಜಾತ ಶಿವಾಚಾರ್ಯ ಸ್ವಾಮೀಜಿಯವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯವಿಟ್ಟು ಸ್ವಾಮೀಜಿಯವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ರಾಜ್ಯಸಭಾ ಸದಸ್ಯರು ಶ್ರೀ DS ಅರುಣ್ ಅವರು ಸಹ ವೇದಿಕೆಗೆ ಬರಬೇಕು. ಹಾಗೆ ಇವರನ್ನು ಡಾಕ್ಟರ್ ವಿನಯ್ TC ಅವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಸಂಯೋಜಿಸಿರುವಂತಹ ವೈದ್ಯರತ್ನಂ ಔಷಧ ಶಾಲಾದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ET ಯದುನಾರಾಯಣನ್ ಮೂಸ್ ಅವರು ಕೂಡ ವೇದಿಕೆಗೆ ಬರಬೇಕು. ಅವರನ್ನು ಕರೆತರಬೇಕಾಗಿ ಡಾಕ್ಟರ್ AKJ ರಾವ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. TMAS ಆಯುರ್ವೇದ ಕಾಲೇಜಿನ ಆಡಳಿತಾಧಿಕಾರಿಗಳು ಶ್ರೀಯುತ G ಹಿರೇಮಠ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ಕರೆತರಬೇಕಾಗಿ ಡಾಕ್ಟರ್ SB ಪ್ರಶಾಂತ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನೀಮಾ ಶಿವಮೊಗ್ಗ ಘಟಕದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ MB ಗುರುರಾಜ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ಡಾಕ್ಟರ್ ಸಂಜಯ್ BS ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ML ಅಶೋಕ್ ಅವರು ನೀಮಾದ ಕಾರ್ಯದರ್ಶಿಗಳು, ಅವರು ಸಹ ವೇದಿಕೆಗೆ ಬರಬೇಕು. ಅವರು ವೇದಿಕೆಗೆ ಕರೆತರಬೇಕಾಗಿ ಡಾಕ್ಟರ್ ದೀಪಕ್ BSR ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಡಾಕ್ಟರ್ ನಾಗರಾಜ್ ಅಂಗಡಿಯವರು ನೀಮಾದ ಸಹ ಕಾರ್ಯದರ್ಶಿಗಳು, ಅವರು ಸಹ ವೇದಿಕೆಗೆ ಬರಬೇಕು. ಹಾಗೂ ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ಡಾಕ್ಟರ್ ಸಂತೋಷ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿದಂಥ ಪೂಜ್ಯರಿಗೂ ಹಾಗೂ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೊಟ್ಟ ಮೊದಲನಿಗೆ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ. ಅಂದರೆ ವಿಶೇಷವಾದದ್ದು ಮತ್ತು ವಿಶಿಷ್ಟವಾದದ್ದು. ಅರ್ಥನೆ ಅಂತಂದರೆ ಬೇಡಿಕೊಳ್ಳುವುದು. ವಿಶೇಷವಾದದ್ದು ಮತ್ತು ವಿಶಿಷ್ಟವಾದದ್ದನ್ನು ಬೇಡಿಕೊಳ್ತಕ್ಕಂಥದ್ದು ಪ್ರಾರ್ಥನೆ. ಇವತ್ತು ನಾವು ಎರಡನ್ನು ಬೇಡಿಕೊಳ್ಳೋಣ. ಮೊಟ್ಟ ಮೊದಲನಾಗಿ ಇವತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ, ಎಲ್ಲರಿಗೂ ಆ ಜ್ಞಾನದ ದೀಪ, ಎಲ್ಲರಿಗೂ ಮುಟ್ಟಲಿ ಅಂತ ಪ್ರಾರ್ಥಿಸೋಣ. ಎರಡನೇದಾಗಿ ಇಡೀ ಮನು ಸಂಕುಲಕ್ಕೆ ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ
ನಮ್ಮ ಧನ್ವಂತರಿ ಆಶೀರ್ವಾದ ಇರಲಿ, ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ಈ ಪ್ರಾರ್ಥನೆ ಮೂಲಕ ಬೇಡಿಕೊಳ್ಳೋಣ. ಪ್ರಾರ್ಥನೆಗಾಗಿ ಆಯುರ್ವೇದ ವಿದ್ಯಾರ್ಥಿನಿಯರಾದಂತಹ ಪೃಥ್ವಿ, ಸುರಭಿ ಹಾಗೂ ಸಮೀಕ್ಷಾ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷಧಾರಿಣಾಂ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಆದಿದೇವ ಧನ್ವಂತರಿಯನ್ನು ಪ್ರಾರ್ಥಿಸಿ ತಮ್ಮ ಸುಶ್ರಾವ್ಯ ಶ್ಲೋಕದಿಂದಾಗಿ ಕಾರ್ಯಕ್ರಮವನ್ನು ಮಂಗಲಮಯವಾಗಿಸಿದಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನೆರೆದಿರುವಂತಹ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಡಾಕ್ಟರ್ ನಾಗರಾಜ್ ಅಂಗಡಿ ಅವರಲ್ಲಿ ಕೇಳಿಕೊಳ್ತೇನೆ. ಹಲವು ಮಾತೇನು ನೀ ಒಲೆದು ಇಟ್ಟ ನೆಲವೇ ಪಾವನ ಕ್ಷೇತ್ರ, ಹಲವು ಮಾತೇನು ನೀ ಒಲೆದು ಕೊಟ್ಟ ಜಲವೇ ಪಾವನ ತೀರ್ಥ, ಶ್ರೀ ಸುಲಭ ಗುರುವೇ ಕೃಪೆಯಾಗು. ಶ್ರೀಗಳಲ್ಲಿ ನಮಸ್ಕರಿಸುತ್ತಾ, ಏತೋ ಶಾಸ್ತ್ರವಿದೋ ದಕ್ಷಃ ಶುಚಯಃ ಕರ್ಮಕೋವಿದೋ ಜಿತಹಸ್ತೋ ಜಿತತ್ಮಾನೋ ತೇಭ್ಯೋ ನಿತ್ಯಕೃತೋ ನಮಃ. ಈ 6 ಗುಣಗಳುಳ್ಳ ಎಲ್ಲ ವೈದ್ಯ ಮಹಾಶಯರಿಗೆ ನಮಸ್ಕರಿಸುತ್ತಾ, ಇಂದಿನ 75ನೇ ನೀಮ ಅಮೃತ ಮಹೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಆಯುರ್ವೇದ ವೈಜ್ಞಾನಿಕ ಈ ವಿಚಾರ ಸಂಕಿರಣದ ಕಾರ್ಯಕ್ರಮದ ಸ್ವಾಗತ ಸಿಕ್ಕಿದ್ದು ನನ್ನ ಸೌಭಾಗ್ಯವೇ ಸರಿ. ಈ ಸಭೆಗೆ ಮಹಾತಪಸ್ವಿಗಳು ಮತ್ತು ಅನುಷ್ಠಾನ ಬ್ರಹ್ಮ ಬರಬೇಕಿತ್ತು. ಅವರು ದಾರಿಯ ಮಧ್ಯದಲ್ಲಿ ಬರ್ತಿದ್ದಾರೆ. ಅವರಿಗೂ ಕೂಡ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮತ್ತು ಇನ್ನೊಬ್ಬ ಸ್ತ್ರೀ ದ್ವಯರಲ್ಲಿ ಇನ್ನೊಬ್ಬ ಶ್ರೀಗಳಾಗಿರ್ತಕ್ಕಂತಹ ಶ್ರೀ ಷಡಸ್ಥಳ ಬ್ರಹ್ಮ ವರಸದ್ಯೋಜಾತ ಶಿವಾಚಾರ್ಯ ಮಹಾಸ್ವಾಮಿಗಳು, ಇವರು ನಮ್ಮ TME ಸಂಸ್ಥೆಯ ಅಧ್ಯಕ್ಷರು. ಅವರ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಆಯುರ್ವೇದದ ಮೇಲಿರುವ ಕಾಳಜಿ ಮತ್ತು ಪ್ರೀತಿಯ ನಂಬಿಕೆಯ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆಯ ಮೇಲೆ ಈ ಕಾರ್ಯಕ್ರಮಕ್ಕೆ ಒಪ್ಪಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೆ ಪ್ರೀತಿಯ ಮತ್ತು ಆತ್ಮೀಯ ಮತ್ತು ಭಕ್ತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಗತ, ಸುಸ್ವಾಗತ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮೆಲ್ಲರ ಯುವಕರ ಕಣ್ಮಣಿ ಮತ್ತು ರಾಜ್ಯ ಕಂಡಂತಹ ಶ್ರೇಷ್ಠ ರಾಜಕಾರಣಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ DS ಅರುಣ್ ಶಂಕರಮೂರ್ತಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಒಪ್ಪಿ ಬಂದಿರುತ್ತಾರೆ. ಇವರಿಗೂ ಕೂಡ ನಾನು ಸ್ವಾಗತವನ್ನು ತುಂಬು ಹೃದಯದಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ, ಸುಸ್ವಾಗತ. ಆಯುರ್ವೇದ ಒಂದು ವಿಶೇಷ ವಿಜ್ಞಾನ. ಮೃತ್ಯು ಬರುವ ಲಕ್ಷಣಗಳನ್ನು ಪತ್ತೆ ಹಚ್ಚಿ ಮೃತ್ಯು ಬರುವ ಮುಂಚೆನೇ ಅವರಿಗೆ ಚಿಕಿತ್ಸೆ ನೀಡುವ ಶ್ರೇಷ್ಠ ಸಂಪ್ರದಾಯ ಪದ್ಧತಿಯಲ್ಲಿ ಹುಟ್ಟಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವೈದ್ಯ ಡಾಕ್ಟರ್ ET ನಾರಾಯಣ್ ಮೋಸ್ ಇವರು ಸುಮಾರು 150 ಬೆಡೆಡ್ ಆಯುರ್ವೇದ ಆಸ್ಪತ್ರೆಯನ್ನು, NAC ಅಕ್ರಿಡಿಟೆಡ್ ಆಸ್ಪತ್ರೆಯನ್ನು, ಆಯುರ್ವೇದ ಪ್ಯೂರ್ಲಿ ಆಯುರ್ವೇದ ಆಸ್ಪತ್ರೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ
50 ಬೆಡೆಡ್ ರಿಸರ್ಚ್ ಆಯುರ್ವೇದ ಆಸ್ಪತ್ರೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಆಯುರ್ವೇದ ಕಾಲೇಜುಗಳು ಇವರ ಹೆಸರಲ್ಲಿವೆ. 200 ಕೋಟಿಗಿಂತ ಹೆಚ್ಚು ಆಯುರ್ವೇದ ಔಷಧಿಗಳನ್ನು ಇವರು ಮಾರಾಟ ಮಾಡುವ ಶ್ರೇಷ್ಠ ಕಂಪನಿಯ ಒಡೆಯರಾಗಿದ್ದಾರೆ. ಅವರೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ET ನಾರಾಯಣ್ ಮೋಸ್. ಇವರಿಗೂ ಕೂಡ ನಾವು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ, ಸುಸ್ವಾಗತ. ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಆಡಳಿತಾಧಿಕಾರಿಗಳು TMAS ಆಯುರ್ವೇದ ಮೆಡಿಕಲ್ ಕಾಲೇಜ್ ಇವರು ಕೂಡ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕಾಲಿಗೆ ಚಕ್ರ ಕಟ್ಟಿದಂತೆ ಎಲ್ಲ ಕೆಲಸಗಳಿಗೂ ಬೆನ್ನೆಲುಬಾಗಿ ನಿಂತು ಅವೆಲ್ಲವುಗಳನ್ನು ಶ್ರೇಷ್ಠ ರೀತಿಯಲ್ಲಿ ಆಗುವಂತೆ ನೋಡಿಕೊಂಡಿರುವ ನಮ್ಮ ನಿಮ್ಮೆಲ್ಲರ ಆಡಳಿತಾಧಿಕಾರಿ GI ಹಿರೇಮಠ್ ಸರ್, ಇವರಿಗೂ ಕೂಡ ತುಂಬು ಹೃದಯದ ಮತ್ತು ಆತ್ಮೀಯ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಶಿವಮೊಗ್ಗ ಕೂಡ ಈ ಸಭೆಯ ಎಲ್ಲ ವಿಚಾರಗಳಲ್ಲೂ ಮುಂಚೂಣಿಯಲ್ಲಿದ್ದು ನಮ್ಮ ಎಲ್ಲರಿಗೂ ಬೆನ್ನು ತಟ್ಟಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾಗಿರ್ತಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು, ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವ ಕಾರ್ಯಾಧ್ಯಕ್ಷರು ಡಾಕ್ಟರ್ ಅಶೋಕ್ ML ಸರ್, ಇವರೂ ಕೂಡ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಮೂಡಿಬರಲು ಕಾರಣಕರ್ತರಾಗಿರುತ್ತಾರೆ. ಅವರು ಸುಮಾರು 4-5 ದಿನದೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ತಮ್ಮ ಕ್ಲಿನಿಕನ್ನು ಕೂಡ ರಜೆ ಹಾಕಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೂ ನಿಯಮದ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಭವ್ಯವಾದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. AFIನ ಸೆಕ್ರೆಟರಿ ಮತ್ತು ಪದಾಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ, ಸುಸ್ವಾಗತ. ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ರಮೇಶ್ ಭಟ್ ಸರ್ ಬರುವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ರಾಘವೇಂದ್ರ ಉಡುಪ ಸರ್, ಇವರು ಉಡುಪಿಯಿಂದ ಬಂದಿದ್ದಾರೆ. ಇವರು ಕೂಡ ವಿಶೇಷವಾಗಿರ್ತಕ್ಕಂಥ ಗನಕಲ್ ಡಿಸಾರ್ಡರ್ಸ್, ಹೋಲಿಕೆ ಮಾಡುವಂತಹ ಶೋಣಿತ ಪ್ರದೂಷಿತ ವಿಕಾರದ ಬಗ್ಗೆ ನಿಮ್ಮೆಲ್ಲರಿಗೂ ಜ್ಞಾನಾರ್ಜನೆ ಮಾಡುವವರಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಗತ, ಸುಸ್ವಾಗತ. ಮತ್ತು ವೈದ್ಯರತ್ನ 2 ವಿಶೇಷ ಆಯುರ್ವೇದ ವೈದ್ಯರು ನಮಗೆ ಜಾಯಿಂಟ್ ಡಿಸಾರ್ಡರ್ಸ್ ಮತ್ತು ವಿವಿಧ ಕಾಯಿಲೆಗಳ ಬಗ್ಗೆ ಜ್ಞಾನಾರ್ಜನೆಯನ್ನು ನೀಡುವವರಿದ್ದಾರೆ. ಅವರಿಗೂ ಕೂಡ ಭವ್ಯವಾದ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಸುಧೀಶ್ ಕುಮಾರ್ S ಮತ್ತು ನವನೀತ್ ಕೃಷ್ಣನ್, ಇವರಿಗೆ ಸ್ವಾಗತ, ಸುಸ್ವಾಗತ. ಸುತ್ತಮುತ್ತಲಿನ ವಿವಿಧ ಕಾಲೇಜಿನಿಂದ ಬಂದಂತಹ ಆಯುರ್ವೇದ ಪ್ರಾಂಶುಪಾಲರು ಬಂದಿದ್ದೀರಿ. ನಿಮಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಮತ್ತು ಆಯುರ್ವೇದ ವೈದ್ಯರು ಜೊತೆಗೆ ಆಯುರ್ವೇದ ವೈದ್ಯ ವಿದ್ಯಾರ್ಥಿಗಳು ಬಂದಿದ್ದೀರಿ. ನಿಮಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಶಿವಮೊಗ್ಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಮ್ಮ ವೈದ್ಯ ವೃತ್ತಿಯನ್ನು ಈ ಸಣ್ಣ ಪ್ರದೇಶಗಳಲ್ಲೂ, ಅಂದರೆ ಸಣ್ಣ ಗ್ರಾಮಗಳಲ್ಲೂ 24x7 ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತಿರುವ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ನಮ್ಮ TMAS ಕಾಲೇಜಿನ ಬೋಧಕೇತರ ಸಿಬ್ಬಂದಿಯರೂ ಕೂಡ ಬೆಳಗಿನಿಂದ ನಮ್ಮೊಂದಿಗೆ ನಿಂತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾಗಿದ್ದಾರೆ. ಬೋಧಕೇತರ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಪತ್ರಿಕೋದ್ಯಮದ ಎಲ್ಲ ಮಿತ್ರರಿಗೂ ಕೂಡ ಭವ್ಯವಾದ ಆತ್ಮೀಯವಾದ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಈ ಸಭೆ ನಡೆಯಲು ಅವಕಾಶ ಮಾಡಿಕೊಟ್ಟ ಈ ಸುವರ್ಣ ಸಂಸ್ಕೃತಿ ಭವನದ ಆಡಳಿತ ವರ್ಗಕ್ಕೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಮತ್ತು ಸುಸ್ವಾಗತ. ನಮ್ಮೆಲ್ಲರಿಗೂ ಒಳ್ಳೆಯ ರುಚಿಕರವಾಗಿರ್ತಕ್ಕಂಥ ಉಪಹಾರವನ್ನು ನೀಡಿರುವ ಸತೀಶ್ ಕುಮಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರ್ಯಾರು ಸಹಕರಿಸಿದ್ರಿ ಈ ಕಾರ್ಯಕ್ರಮ ನಡೆಯಲು ಅವರೆಲ್ಲರಿಗೂ ಕೂಡ ಭವ್ಯವಾದ ಪ್ರೀತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಿದ್ದೀನಿ. ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಆಯುರ್ವೇದೋ ಅಮೃತಾನಾಂ ಶ್ರೇಷ್ಠಂ. ಧನ್ಯವಾದ.
ಎಲ್ಲರನ್ನ ನಲ್ಮೆಯಿಂದ ಸ್ವಾಗತಿಸಿದಂತಹ ಡಾಕ್ಟರ್ ನಾಗರಾಜ್ ಅಂಗಡಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಚಂ ವ್ಯೋಮ ವಾತ ಅವನಿವಾರಿ ವನ್ಹಿಂ ಪಂಚ ಪ್ರಪಂಚಾತ್ಮಕ ದೇಹ ಬಾಜಂ ಸಂತಾಪ ಸಂಪಾತ ಜರಾಜ್ವರಾಂತಕಂ ನಮಾಮಿ ಧನ್ವಂತರಿ ಮಾದಿದೇವಂ. ಆದಿದೇವ ಧನ್ವಂತರಿಯನ್ನು ಪ್ರಾರ್ಥಿಸದೆ ಪೂಜಿಸದೆ ಯಾವ ಆಯುರ್ವೇದ ಕಾರ್ಯಕ್ರಮ ತಾನೇ ಪೂರ್ಣವಾದೀತು. ಹಾಗಾಗಿ ಈಗ ಧನ್ವಂತರಿಯನ್ನು ಪ್ರಾರ್ಥಿಸಬೇಕು, ಪೂಜಿಸಬೇಕು ಅಂತ ನಾನು ವಿಧಾನ ಪರಿಷತ್ ಸದಸ್ಯರಾದಂತಹ DS ಅರುಣ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಸಾರಿ ಕತ್ತಲು ದೇವ್ರ ಹತ್ರ ಹೋಗಿ ದೂರು ಕೊಡ್ತಂತೆ. ದೇವರೇ, ನೀನು ನನ್ನನ್ನೇನೋ ಸೃಷ್ಟಿ ಮಾಡಿಬಿಟ್ಟೆ, ಆದರೆ ನನಗೆ ಎಲ್ಲೂ ಅಸ್ತಿತ್ವ ಇಲ್ಲ. ನಾನು ಎಲ್ಲೇ ಹೋದ್ರೂ ಕೂಡ ಈ ಬೆಳಕು ಬರ್ತಾ ಇರುತ್ತೆ. ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ.
ನಾನು ಇದ್ದು ಇಲ್ಲದೇ ಇರೋ ಥರ ಆಗಿದೆ, ನನ್ನನ್ನು ಯಾಕೆ ಸೃಷ್ಟಿ ಮಾಡಿದೆ, ಈ ಬೆಳಕಿಂದ ನನಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ. ಆಗ ದೇವರಂತ ಯೋಚನೆ ಮಾಡಬೇಡ, ನಾನು ಬೆಳಕನ್ನು ಕರೆಸಿ ಮಾತಾಡ್ತೀನಿ ಅಂತ. ಬೆಳಕನ್ನು ಕರೆಸಿ ಹೇಳದಂತೆ, ಏನಪ್ಪ ನಿನ್ನ ಕಡೆಯಿಂದ ಕತ್ತಲಿಗೆ ತುಂಬ ತೊಂದರೆ ಆಗ್ತಾ ಇದೆಯಲ್ಲ ಅಂತ. ಅವಾಗ ಬೆಳಕು ಕೇಳ್ತಂತೆ, ಕತ್ತಲೇನಾ? ಆ ಥರದ್ದು ಒಂದು ಇದೆಯಾ? ಇಡೀ ಪ್ರಪಂಚವನ್ನೇ ವ್ಯಾಪಿಸಿದ್ದೀನಿ ನಾನು, ಎಲ್ಲ ಕಡೆ ಓಡಾಡ್ತೀನಿ, ಇವತ್ತವರೆಗೂ ಆ ಥರದ ಕತ್ತಲು ಅನ್ನೋದನ್ನು ನಾನು ಭೇಟಿನೇ ಮಾಡಲಿಲ್ವಲ್ಲ ಅಂತ ಹೇಳಿದಂತೆ. ಅಂದರೆ ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ತಲು ಇರೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಅಜ್ಞಾನ ಇರೋದಕ್ಕೆ ಸಾಧ್ಯವಿಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಅಂದರೆ ಎಲ್ಲಿ ಜ್ಞಾನ ಹೆಚ್ಚುತ್ತಾ ಹೋಗುತ್ತೋ ಅಲ್ಲಿ ಅಜ್ಞಾನ ಇರೋಕ್ಕೆ ಸಾಧ್ಯವೇ ಇಲ್ಲ. ಅಂತಹದೇ ಇವತ್ತಿನ ಒಂದು ವಿಚಾರ ಸಂಕಿರಣ, ಜ್ಞಾನವನ್ನು ಹಂಚಿಕೊಳ್ತಕ್ಕಂಥ, ಎಲ್ಲರಿಗೂ ಜ್ಞಾನವನ್ನು ಹಂಚುವಂಥ, ಜ್ಞಾನವನ್ನು ಉದ್ದೀಪನಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಆ ಜ್ಞಾನದ ಸಂಕೇತವಾಗಿ, ಜ್ಯೋತಿ ರೂಪವಾಗಿ ಇವತ್ತು ಜ್ಯೋತಿಯನ್ನು ಪ್ರಜ್ವಲಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ವೇದಿಕೆ ಮೇಲಿರ್ತಕ್ಕಂಥ ಗುರುಗಳಿಗಾಗಿ ಮತ್ತು ಎಲ್ಲ ಗಣ್ಯಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಜ್ಯೋತಿಯನ್ನು ಪ್ರಜ್ವಲಿಸೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕು. ಉದ್ಘಾಟನೆ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಹಿಂದೆ ಕುಳಿತಂಥವರು ಮುಂದೆ ಬಂದು ಕುತ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಮುಂದೆ ಬಂದು ಕುತ್ಕೋಬೇಕು. ಈಗ ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕಾಗಿ ನಾನು ಡಾಕ್ಟರ್ ಎಂ ಬಿ ಗುರುರಾಜ್ ಅವರಲ್ಲಿ ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ದಿವ್ಯ ಹಿರಿಯ ಚೇತನಗಳು, ಸ್ವಾಮೀಜಿಗಳು, ಇವರಿಗೆ ನಮಸ್ಕರಿಸುತ್ತಾ, ಹಾಗೂ ಜನಪ್ರಿಯ ನಮ್ಮ ಜನಪ್ರತಿನಿಧಿಗಳು ಆದಂತಹ ಟಿ ಎಸ್ ಅರುಣ್ರವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ, ಇವತ್ತಿನ ಈ ಕಾರ್ಯಕ್ರಮ ಯಾಕೆ ಪ್ರಸ್ತುತ, ಯಾಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ, ಇದರ ಹಿನ್ನೆಲೆ ಏನು ಅನ್ನುವ ವಿಚಾರದಲ್ಲಿ ಒಂದೆರಡು ಮಾತನಾಡ್ತಾ ಇದ್ದೇನೆ. NIMA ಅನ್ನುವಂಥದ್ದು ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್, ಸಮಗ್ರ ಚಿಕಿತ್ಸೆ ಕೊಡುವಂತಹ ಒಂದು ಆಯುರ್ವೇದ ವೈದ್ಯರುಗಳ ಒಂದು ಸಂಘ. ಇದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೇ ಗಾಂಧೀಜಿಯವರ ಪ್ರೇರೇಪಣೆಯಿಂದಾಗಿ ಅಥವಾ ಅವರ ಚಿಂತನೆಯ ಮೂಲಕವಾಗಿ ಅಸ್ತಿತ್ವಕ್ಕೆ ಬಂದಂಥ ಒಂದು ಸಂಸ್ಥೆ. ದೇಶದ ಉದ್ದಗಲಕ್ಕೂ ಎಲ್ಲ ರಾಜ್ಯಗಳಲ್ಲೂ ಹಲವಾರು ವರ್ಷಗಳಿಂದ ಇದು ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದೆ. ನಮ್ಮ ದೇಶ ಹೇಗೆ ಸ್ವತಂತ್ರ ಬಂದು 75ನೇ ವರ್ಷದ ಆಜಾದಿ ಕಾ ಅಮೃತ್ ಮಹೋತ್ಸವ ಅನ್ನುವ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಇದೇ ರೀತಿಯಲ್ಲಿ NIMA ಸಂಘವು ಕೂಡ ಅಮೃತ ಮಹೋತ್ಸವ ಆಚರಣೆಯನ್ನು ಈ ವರ್ಷ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಅಮೃತ ಮಹೋತ್ಸವ ವರ್ಷದಲ್ಲಿ ದೇಶದ ಉದ್ದಗಲಕ್ಕೂ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನ, ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನ ಮತ್ತು ಆರೋಗ್ಯ ಜಾಗೃತಿ ಪಥಸಂಚಲನಗಳನ್ನ, ಇನ್ನು ಮುಂತಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಆಯುರ್ವೇದ ವೈದ್ಯ ಆಗಿರುವಂಥವನು ಸಹಜವಾಗಿ ವಿದ್ಯೆ ಕಲಿಯುವ ಸಂದರ್ಭದಲ್ಲಿ
ಪುಸ್ತಕಗಳನ್ನು ಓದುವಂಥದ್ದು, ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳುವಂಥದ್ದು ಎಲ್ಲವನ್ನು ಮಾಡ್ತಾ ಇರ್ತಾರೆ. ಆದರೆ ಒಮ್ಮೆ ವೈದ್ಯನಾಗಿ ಹೊರಬಂದ ಮೇಲೆ, ತನ್ನ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ ಮೇಲೆ ಭಾಳಷ್ಟು ಜನಕ್ಕೆ ಮತ್ತೆ ಮತ್ತೆ ಮುಂದುವರೆದು ಓದಬೇಕು ಅನ್ನುವಂಥ ಇದು ಕಮ್ಮಿ ಆಗ್ತಾ ಹೋಗ್ತದೆ. ಧನಾತ್ಮಕತೆ ಏನಿದೆ ಇದನ್ನು ಹೋಗಲಾಡಿಸಬೇಕು ಅನ್ನೋ ಒಂದು ರೀತಿಯಲ್ಲಿ CME ಅಥವಾ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಪ್ರೋಗ್ರಾಮ್ ಅನ್ನುವಂಥದ್ದನ್ನು ವೈದ್ಯರುಗಳಿಗೋಸ್ಕರ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡ್ತವೆ. ಇದೇ ರೀತಿ NIMA ಕೂಡ ಹಲವಾರು ವರ್ಷಗಳಿಂದ ನಾವೊಂದು CME ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ವಿ. ನಮ್ಮ ಈ ಕಾರ್ಯಕ್ರಮಗಳು ಯೂಶ್ವಲಿ ಭಾನುವಾರ ಸಂಜೆ ಮೇಲೆ ಒಂದು 2 hours 3 hours ಅಥವಾ ಈ ರೀತಿಯಲ್ಲಿ ಇರ್ತಿತ್ತು. ಆದರೆ ಈ ಸತಿ ನಮ್ಮ ನೀಮಾ ಅಮೃತ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಇಡೀ ದಿನ ಮಾಡಬೇಕು. ಅದಕ್ಕೆ ನಾವು ದೇಶದ ಬೇರೆ ಬೇರೆ ಭಾಗಗಳಿಂದ 4-6 ಜನ ತಜ್ಞ ವೈದ್ಯರನ್ನು ಕರೆಸಿ ಅವರ ಅನುಭವಗಳನ್ನು ನಮ್ಮ ವೈದ್ಯರಿಗೆ ಕೊಡಿಸಬೇಕು. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಆಯುರ್ವೇದ ಚಿಕಿತ್ಸೆ ಕೊಡುವಂಥ ನಮ್ಮ ವೈದ್ಯರುಗಳ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಹಾಗೂ ಜನಸಾಮಾನ್ಯರು ಕೂಡ ಈ ಚಿಕಿತ್ಸೆಯ ಉಪಕ್ರಮಗಳ ಬಗ್ಗೆ ಪರಿಚಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಅನಿಸಿದ್ದು ಈ ಕಾರ್ಯಕ್ರಮಕ್ಕೆ ರೂವಾರಿಯಾಗಿ ಯಾರು ಬರಬೇಕು ಏನು ಅಂತ. ಆ ಸಂದರ್ಭದಲ್ಲಿ ವೈದ್ಯರತ್ನಂ ಔಷಧ ಶಾಲಾದವರ ಜೊತೆಗೆ ನಮ್ಮ ಒಂದು ಕೆಲವು ಮಾತುಕತೆ ಆಯಿತು. ಅವರು ಅದಕ್ಕೆ ತುಂಬ ಹೃದಯದಿಂದ ಒಪ್ಕೊಂಡು ನಾವು ಇದಕ್ಕೆ ಸ್ಪಾನ್ಸರ್ ಮಾಡ್ತೀವಿ, ನಾವು ಬರ್ತೀವಿ, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದರು. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಖ್ಯವಾಗಿ ಅವರ ಒಂದು ಪ್ರೇರೇಪಣೆ ಮತ್ತು ಜೊತೆಗೆ ನಿಲ್ತೇವೆ ಅಂತ ಹೇಳುವಂಥ ಅವರ ಒಂದು ಧೋರಣೆ ನಮಗೆ ಅನುಕೂಲ ಆಯಿತು. ಮತ್ತು ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಒಂದು ಹ್ಯೂಮನ್ ರಿಸೋರ್ಸಸ್ ಬೇಕು. ಯಾರಿಂದ ಮಾಡಿಸೋದು, ಹೇಗೆ ಮಾಡಿಸೋದು ಅಂತ ಯೋಚನೆ ಮಾಡಿದಾಗ ನಮ್ಮ TMAES ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನ ಆಡಳಿತಗಾರರಿಂದ ನಮ್ಮ ಗುಂಡಯ್ಯ ಹಿರೇಮಠ ಅವ್ರನ್ನ ಕೇಳ್ಕೊಂಡ್ವಿ, ಏನು ಮಾಡೋಣ, ಈ ಥರದೊಂದು ಮಾಡಬೇಕು ಅಂದ್ಕೊಂಡಿದ್ದೀವಿ, ಹೇಗೆ ಅಂದೆ. ನಾನಿದ್ದೀನಿ, ನೀವು ಮುಂದೋದ್ರಿ ಅಂದ. ಸೊ ಅವರ ಒಂದು ಸಹಾಯ ಮತ್ತು ಅವರೊಂದು ಧೋರಣೆ, ಅವರೊಂದು ಮತ್ತು ಸಪೋರ್ಟ್ ಏನು ಕೊಟ್ಟರು, ಅದರಿಂದಾಗಿ ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಆಯಿತು. ಹೀಗಾಗಿ ಈ ಎಲ್ಲವನ್ನು ಜೊತೆಗಿಟ್ಕೊಂಡು ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಇವತ್ತಿನ ದಿನ ಇದನ್ನು ಪ್ರಸ್ತಾವಿಸಿ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೇವೆ. ಇವತ್ತಿನ ದಿನ 4 ಜನ ತಜ್ಞ ವೈದ್ಯರು ಅವರ ಅನುಭವಗಳನ್ನು ಮತ್ತು ಸೈಂಟಿಫಿಕ್ ಡೇಟಾಗಳನ್ನು ನಮ್ಮ ಮುಂದೆ ಪ್ರಚುರಪಡಿಸಲಿದ್ದಾರೆ. ಇದರಿಂದಾಗಿ ನಮ್ಮ ಜ್ಞಾನ ಕೂಡ ಹೆಚ್ಚಿನಲ್ಲಿದೆ ಮತ್ತು ಈ ಒಂದು ಅವರ ಏನು ಕೊಡುವಂಥ ಅನುಭವ ಏನಿದೆ ಆ ಅನುಭವವನ್ನು ಉಪಯೋಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಚಿಕಿತ್ಸೆಗಳನ್ನ ಆಯುರ್ವೇದದ ಮೂಲಕ ನಾವು ಜನಸಾಮಾನ್ಯರಿಗೆ ತಲುಪಿಸ್ಬೋದು ಅನ್ನುವಂಥ ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ನನ್ನ ಅನಿಸಿಕೆ ಇದರಲ್ಲಿ ತಮಗೆಲ್ಲರಿಗೂ ಕೂಡ ಹೆಚ್ಚಿನ ಒಂದು ಉಪಯೋಗ ಆಗುತ್ತೆ. ಈ ಆಶಾಭಾವನೆಯೊಂದಿಗೆ ಈ ಪ್ರಸ್ತಾವ ಭಾಷಣ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮುನ್ನುಡಿಯ ಮಾತುಗಳನ್ನು ಆಡಿದಂಥ ಡಾಕ್ಟರ್ ಗುರುರಾಜ್ ಸರ್ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಮುಂದಿನ ಭಾಗವಾಗಿ ಈಗ ಶ್ರೀಮದ್ ನಿರಂಜನ ಪ್ರಣವಸ್ವರೂಪಿ ಶ್ರೀ ಶೀಲ ಸಂಪಾದನಾ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ. 1-2 ನಿಮಿಷದಲ್ಲಿ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದ ತಕ್ಷಣ ಕಾರ್ಯಕ್ರಮವನ್ನು ಶುರು ಮಾಡಿ. ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಾನು ವೇದಿಕೆಯ ಮೇಲೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯರನ್ನು ಪರಿಚಯ ಮಾಡಿಕೊಳ್ತೇನೆ. ಸ್ವಾಮೀಜಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವವನ್ನು ತೋರಿಸಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಶೀಲ ಸಂಪಾದನಾ ಮಠದ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ತರಹದ ಒಂದು ಸಭೆಯನ್ನು ಆಯುರ್ವೇದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ನಡೆಸಬೇಕು ಅಂತ ಹೇಳಿ ಪ್ರಥಮ ಬಾರಿಗೆ ನಾವು ಸ್ತ್ರೀಗಳನ್ನು ಕೇಳಿಕೊಂಡಾಗ ಸ್ತ್ರೀಗಳು ಆಯುರ್ವೇದದ ಮೇಲೆ ಇರುವ ಅಪಾರವಾಗಿರ್ತಕ್ಕಂಥ ನಂಬಿಕೆ ಪ್ರೀತಿಯಿಂದ ರಾಜ್ಯದ ಜನರಿಗೆಲ್ಲರಿಗೂ ಆಯುರ್ವೇದದ ಲಾಭ ಮತ್ತು ಆಯುರ್ವೇದದ ಬಗ್ಗೆ
ಜನರಲ್ಲಿ ಕಾಳಜಿಯನ್ನು ಮೂಡಿಸಬೇಕೆಂಬ ಉದ್ದೇಶದಿಂದ ಈ ಥರ ಸಭೆಗಳು ನಡಿಬೇಕು ಅಂಥೇಳಿ ಅವರು ನಮಗೆ ಎಲ್ಲ ಥರದ ಸಲಹೆಗಳನ್ನು ಕೊಟ್ಟು ಮತ್ತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೋತೀನಿ ಅಂಥೇಳಿ ಅವರು ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಡಾಕ್ಟರ್ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಇವರನ್ನು ನಾನು ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು, ಕಾಳನಹಳ್ಳಿ ಮತ್ತು ಕಪ್ಪನಹಳ್ಳಿ ಶೀಲ ಸಂಪಾದನಾ ಮಠ, ಗೋಣಿಬೀಡು, ಭವ್ಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನನ್ನ ಜೀವನದಲ್ಲಿ ಹಲವಾರು ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನಾನು ಶ್ರೀಯುತ DS ಅರುಣ್ ಕುಮಾರ್ ಅವ್ರನ್ನ ಭೇಟಿ ಮಾಡುವಂಥ ಒಂದು ಅವಕಾಶ ಸಿಕ್ತು. ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನ ಮಾಡಲಿಕ್ಕೆ ಹೋಗಿದ್ದೆ. ಬಹಳ ಮೃದು ಸ್ವಭಾವದ ಒಂದು ವ್ಯಕ್ತಿ ಅಂತ ನನಗನ್ನಿಸ್ತು. ಮೊದಲನೇ ಭೇಟಿಯಲ್ಲಿ ಅವರಿಗೆ ಇದು ಮೊದಲನೇ ಭೇಟಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ನನಗೆ ಅನ್ನಿಸ್ಲಿಲ್ಲ ಅನ್ನೋದಕ್ಕಿಂತ ಅನಿಸೋ ಹಾಗೆ ಅವ್ರು ನಡ್ಕೊಳ್ಳಿಲ್ಲ. ಎಷ್ಟೋ ವರ್ಷದ ಪರಿಚಯ ಏನು ಅನ್ನೋ ರೀತಿಯಾಗಿ ನಾನು ನಡ್ಕೊಂಡ್ರು. ಭಾಳ ಆತ್ಮೀಯವಾಗಿ ಮಾತಾಡಿಸಿದ್ರು. ರಾಜಕಾರಣಿಗಳಲ್ಲೂ ಕೂಡ ಇಷ್ಟು ಮೃದು ಸ್ವಭಾವದ ವ್ಯಕ್ತಿ ಇರ್ತಾರೆ ಅಂತ ನನಗೆ ಮೊದಲೇ ಬಾರಿಗೆ ಅನ್ನಿಸ್ತು. ಭಾಳಷ್ಟು ಜನ ತಿಳ್ಕೊಂಡಿದ್ದಾರೆ ಅವರು ಕೇವಲ ಒಬ್ಬ ರಾಜಕೀಯ ವ್ಯಕ್ತಿ ಅಥವಾ ರಾಜಕಾರಣಿ ಅಂತ ತಿಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಕೈಗಾರಿಕೋದ್ಯಮಿಗಳು ಕೂಡ ಮತ್ತು ಆರ್ಯವೈಶ್ಯ ಮಂಡಳಿಯಲ್ಲಿ ಭಾಳ ಉನ್ನತವಾದ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು ಮತ್ತು ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ರೋಟರಿ ಕ್ಲಬ್ ಹೀಗೆ ಹಲವಾರು ಸಂಘಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ತುಂಬ ಸಮಾಜಮುಖಿಯಾದ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಮತ್ತು ಅವರು ಚುನಾವಣೆಗೆ ನಿಂತಾಗ ಅವರಿಗೆ 3 ಮುಖ್ಯ ಉದ್ದೇಶಗಳನ್ನು ಇಟ್ಕೊಂಡಿದ್ರು. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಮತ್ತೊಂದು ಸ್ವಚ್ಛತೆ. ಇದೆಲ್ಲವನ್ನು ಗ್ರಾಮೀಣ ಭಾಗದ ಮೂಲೆಗೂ ತಲುಪಿಸಬೇಕು ಅನ್ನೋದು ಅವರ ಸದುದ್ದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಗಣ್ಯಮಾನರು ನಮ್ಮ ಜೊತೆಗೆ ಇವತ್ತು ವೇದಿಕೆ ಮೇಲಿರೋದು ನಮ್ಮೆಲ್ಲರಿಗೂ ಸಂತೋಷವಾದ ವಿಷಯ. ನಾನು ಶ್ರೀಯುತ ಅರುಣ್ ಸರ್ರಲ್ಲಿ ನಮ್ಮ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ದಯವಿಟ್ಟು ಮಾತು. ಎಲ್ಲರಿಗೂ ನಮಸ್ಕಾರ. ರಾಜ್ಯ ಮಟ್ಟದ ಈ ಕಾರ್ಯಾಗಾರದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಗೋಣಿಬೀಡು ಹಾಗೂ ತಗ್ಗಿನ ಮಠದ ಇಬ್ಬರು ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಡಾಕ್ಟರ್ ನಾರಾಯಣ್ ಅವರೇ, ನಮ್ಮ TMEASನ ಆಡಳಿತಾಧಿಕಾರಿಗಳು, ಹಲವಾರು ವರ್ಷಗಳಿಂದ ಈ ಒಂದು ವ್ಯವಸ್ಥೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ GA ಹಿರೇಮಠ್ ಅವರೇ, NIMAನ ಡಾಕ್ಟರ್ MB ಗುರುರಾಜ್ ಅವರೇ, MN ಅಶೋಕ್ ಅವರೇ, ನಾಗರಾಜ್ ಅಂಗಡಿ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನೆರೆದಿರುವಂತಹ ಎಲ್ಲ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಿರುವಂತಹ ವಿದ್ಯಾರ್ಥಿಗಳು ಇದ್ದಾರೆ, ಮತ್ತು ಎಲ್ಲ ಡಾಕ್ಟರ್ಸ್ ಕಮ್ಯುನಿಟಿ ಎಲ್ಲರೂ ನೆರೆದಿರುವಂತಹ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ಒಂದು ರಾಜ್ಯ ಮಟ್ಟದ ಈ ಕಾರ್ಯಾಗಾರವನ್ನು ಏರ್ಪಡಿಸಿದ್ದಕ್ಕೆ ಮೊದಲನೇ ಬಾರಿಗೆ ಇದು ನಿಜವಾಗ್ಲೂ ಸಂತೋಷ ಮತ್ತು ಆಶ್ಚರ್ಯ. ಯಾಕೆಂದರೆ ಇವತ್ತಿನ ದಿವಸದಲ್ಲಿ ಕಾರ್ಯಾಗಾರಗಳು ಜಾಗೃತಿ ಮೂಡಿಸುವಂಥದ್ದನ್ನು ನಮ್ಮೆಲ್ಲರದ್ದು ಕರ್ತವ್ಯ ಆಗಿದೆ. ಜಾಗೃತಿಯನ್ನು ಮೂಡಿಸ್ಬೇಕು, ಯಾರು ಮೂಡಿಸ್ಬೇಕು ಅನ್ನುವಂಥದ್ದು ನಮಗೆ ಒಂದಷ್ಟು ಗೊಂದಲಗಳಿದ್ದಾವೆ. ಸರ್ಕಾರ ಜಾಗೃತಿ ಮೂಡಿಸ್ಬೇಕೋ ಅಥವಾ ಈ ರೀತಿಯಾದಂಥ ಅಸೋಸಿಯೇಷನ್ಸು, ಆರ್ಗನೈಸೇಷನ್ಸು ಮೂಡಿಸ್ಬೇಕು ಅನ್ನುವಂಥದ್ದು ಒಂದಷ್ಟು ಗೊಂದಲಗಳು ಕೂಡ ಇದ್ದಾವೆ. ಈ ದೇಶದಲ್ಲಿ ಭಾಳ ಪ್ರಮುಖವಾಗಿ ಆಗಬೇಕಾಗಿರುವಂಥದ್ದೇ ಜಾಗೃತಿ, ಅವೇರ್ನೆಸ್. ಈ ದೇಶ ಅತ್ಯಂತ ಬಲಿಷ್ಠವಾದಂಥ ದೇಶ. ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಬಲಿಷ್ಠವಾಗಿತ್ತು, ರಿಸೋರ್ಸ್ ಇತ್ತು, ಎಲ್ಲದನ್ನು ಇದ್ದು ಕೂಡ ನಾವು ಒಂದು ಕಡೆ ನಾವಿನ್ನೂ ಮುಂದುವರೆದ ದೇಶ ಅಂತೀವಿ. ನಮ್ಮಲ್ಲಿ ನಾವು ಪೂರ್ತಿ ಪ್ರಮಾಣದ ಪಾಶ್ಚಿಮಾತ್ಯ ದೇಶಗಳಿಂದ ಒಂದಷ್ಟು ನಾವು ಅನುಸರಿಸಬೇಕಾಗಿರುವಂಥದ್ದು ಕಾಲಕ್ಕೆ ಹೋಗ್ತೀವಿ. ನಮ್ಮದೇ ಆದಂಥ ಸಂಸ್ಕೃತಿ, ನಮ್ಮದೇ ಆದಂಥ ಜೀವನ ಪದ್ಧತಿ, ನಮ್ಮದೇ ಆದಂಥ ಸಾಂಸ್ಕೃತಿಕ ಚಟುವಟಿಕೆ, ಇದೆಲ್ಲದನ್ನು ಇಟ್ಕೊಂಡು ಕೂಡ ನಾವು ಪಾಶ್ಚಿಮಾತ್ಯ ದೇಶಗಳಿಗೆ ಅವಾಗ ಅದನ್ನು ಒಲವು ತೋರಿಸುವಂಥದ್ದನ್ನು ಕೂಡ ಆಗ್ತಾನೆ ಇರುತ್ತೆ. ಹಾಗಾಗಿ ಈ ರೀತಿ ಜಾಗೃತಿ ಸಮಾವೇಶಗಳು ಬಹಳ ಅತ್ಯಗತ್ಯ. ಇವತ್ತಿನ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಏನು ನಮ್ಮ ದೇಶ, ನಮ್ಮ ಇತಿಹಾಸ ಏನು,
ನಮ್ಮ ಸಂಸ್ಕೃತಿ ಏನು, ನಮ್ಮ ಜೀವನ ಪದ್ಧತಿ ಏನು ಅನ್ನುವಂಥದ್ರ ಬಗ್ಗೆ ಜಾಗೃತಿ ಅವಶ್ಯಕತೆ ಇದೆ. ಈ ಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಿದಂಥ ತಮಗೆಲ್ಲರಿಗೂ, ವೇದಿಕೆ ಮೇಲಿರುವಂಥ ಗಣ್ಯರು ಮತ್ತು ಇದಕ್ಕೋಸ್ಕರ ಒಂದು ಈ ಥರ ಸಮಾವೇಶ ಮಾಡೋದೇ ತುಂಬ ಕಷ್ಟ. ಅದಕ್ಕೆ ತುಂಬ ಜನ ಬರೋದು ಇಲ್ಲ, ತುಂಬ ಕಷ್ಟ. ಅದನ್ನು ಒತ್ತಾಯ ಮಾಡಿ ಸೇರಿಸುವಂಥದ್ದನ್ನು ಕೂಡ ಆಗ್ತಾ ಇರುವಂತಹ ದಿನಗಳು. ಆ ಸಮಾವೇಶಕ್ಕೆ ಎಲ್ಲರೂ ಪ್ರಯತ್ನದಿಂದ ಇವತ್ತು ಇದು ಒಂದು ದಿನದ ಕಾರ್ಯಾಗಾರ. ಈ ಸಮಾವೇಶಕ್ಕೆ ತಮಗೆಲ್ಲರಿಗೂ ಉತ್ಪೂರ್ವವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು, ಭಾರತ ದೇಶ ಇವತ್ತು ನಾವು ಮೊನ್ನೆ ಜೂನ್ 21ನೇ ತಾರೀಕು ಯೋಗ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆಯನ್ನು ಕೂಡ ಮಾಡಿದ್ವಿ. 2014ನೇ ಇಸ್ವಿ ತನಕ ನಮ್ಮ ಭಾರತದಲ್ಲಿ ಒಂದು ರೀತಿಯಾದಂಥ ಒಂದು ಬೇರೆ ಬೇರೆ ಯೋಚನೆಗಳನ್ನ ಇದ್ದಂಥದ್ದು. ನಾನು ಯಾವುದೂ ರಾಜಕೀಯ ಭಾಷಣ ಮಾಡೋಕ್ಕೆ ಹೋಗಲ್ಲ, ಆದರೆ ಇವತ್ತಿನ ಒಂದು ನಡೆ ಯಾವ ರೀತಿ ಇದೆ ಅನ್ನುವಂಥದ್ದು. ಇವತ್ತು 100ಕ್ಕಿಂತ ಹೆಚ್ಚು ದೇಶಗಳು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು. ಯಾತಕ್ಕೋಸ್ಕರ ಆಚರಣೆ ಮಾಡಿದ್ರು, ಅದರಿಂದ ಆಗುವಂತಹ ಅನುಕೂಲಗಳು ಯಾಕೆ ನಮಗೆ ಗೊತ್ತಿರಲಿಲ್ವಾ? ನಾವು ಬೇರೆಯವ್ರ ದೇಶದಿಂದ ಈಗ ನಮ್ಮ ದೇಶವನ್ನು ಅವರು ಪಾಶ್ಚಿಮಾತ್ಯ ದೇಶಗಳು ಅನುಸರಿಸಿ ಹೋಗ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂದು ರೀತಿಯಾದಂತಹ ನಮಗೆ ಒಂದು ಹೆಮ್ಮೆ ತರುವಂತಹ ರೀತಿಯಲ್ಲಿ ಇವತ್ತು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಇದನ್ನೇ ನಾನು ಜಾಗೃತಿ ಅಂತ ಹೇಳೋದು. ನಮ್ಮ ದೇಶದ ಬಗ್ಗೆ, ನಮ್ಮ ಪದ್ಧತಿ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ನಾವು ನಮ್ಮ ಈ ಇತಿಹಾಸದಲ್ಲಿ ಅಥವಾ ನಮ್ಮ ಪಠ್ಯಪುಸ್ತಕಗಳಲ್ಲಿ ನಾವೇನಾದ್ರೂ ಹೇಳಲಿಲ್ಲ ಅಂದರೆ ಈ ರೀತಿಯ ಬದಲಾವಣೆಗಳನ್ನು ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇವತ್ತು ನಾವೆಲ್ಲರೂ ಒಪ್ಪಿಗೆ ತರೋ ರೀತಿಯಲ್ಲಿ, ನಾವೆಲ್ಲರೂ ಒಪ್ಪೋ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಂಸದರು, ಅಭಿವೃದ್ಧಿಯ ಹರಿಕಾರರು ಆದಂಥ ಶ್ರೀಯುತ ಬಿ.ವೈ. ರಾಘವೇಂದ್ರ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಉತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತೇನೆ. ಸಂಸದರು ಬಿಡುವಿಲ್ಲದ ಸಮಯದಲ್ಲಿ ಕೂಡ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಉತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಇವತ್ತು ಬಂಧುಗಳೇ, ಶಿವಮೊಗ್ಗದಲ್ಲಿ ಆಯುಷ್ ಇಲಾಖೆ ಇರ್ಬೋದು, ಇವತ್ತು ಈ ಶಿವಮೊಗ್ಗದ ಒಂದು ಜಾಗದಲ್ಲಿ ಆಯುರ್ವೇದಿಕ್ ಯೂನಿವರ್ಸಿಟಿ, ಇದಕ್ಕೆ ಎಲ್ಲ ಕಾರಣಕರ್ತರು, ಅದಕ್ಕೆ ನಮ್ಮ ಬಿ.ಎಸ್. ಯಡಿಯೂರಪ್ಪನವರ ನೇತೃತ್ವ ಮತ್ತು ನಮ್ಮ ಸಂಸದರಾದಂಥ ಬಿ.ವೈ. ರಾಘವೇಂದ್ರ ಅವರು ಅಂತ ಹೇಳಿದ್ರೆ ಅದು ಹೆಚ್ಚುಗಾರಿಕೆ ಅಲ್ಲ. ಅವರು ಮಾಡಿದಂತಹ ಪ್ರಯತ್ನ ಇವತ್ತು ಅದ್ಭುತವಾಗಿ ಶಿವಮೊಗ್ಗದಲ್ಲಿ ಒಂದು ಆಯುರ್ವೇದಿಕ್ ಯೂನಿವರ್ಸಿಟಿನೇ ಬರುವಂಥ ಹಂತದಲ್ಲಿದೆ. ಇಷ್ಟು ಮಾತ್ರ ಹೇಳಿ ನಾನು ಇದಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮಗಳು ನಡಿಬೇಕು, ಜಾಗೃತಿಯನ್ನು ಮೂಡಿಸ್ಬೇಕು. ಈ ಜಾಗೃತಿಯ ಮುಖಾಂತರ ನಮ್ಮ ಆಯುರ್ವೇದದ ಬಗ್ಗೆ, ನಮ್ಮ ಜೀವನ ಪದ್ಧತಿ ಬಗ್ಗೆ ಆಗಲೇ ಮಾತಾಡ್ತಾ ಇದ್ರು. ಋತುಚರಿಗಳು ಕೂಡ ವ್ಯತ್ಯಾಸಗಳಾಗಿದ್ದಾವೆ ಅಂತ. ಅಂದರೆ ನಾವು ಯಾವ ಕಾಲಕ್ಕೆ ನಮ್ಮ ಆಹಾರ ಪದ್ಧತಿ ಏನಿರಬೇಕು ಅನ್ನೋವಂಥದ್ದನ್ನು ಕೂಡ ಇವತ್ತಿನ ವ್ಯತ್ಯಾಸಗಳು ನೋಡ್ತಾ ಇದ್ದೀವಿ. ಇಡೀ 365 ದಿನಗಳನ್ನು ಎಲ್ಲ ರೀತಿಯಾದಂತಹ ನಮಗೆ ನಮ್ಮ ಅವಶ್ಯಕತೆ ಇರುವಂತಹ ಒಂದು ದೇಹಕ್ಕೆ ಏನೇನು ಬೇಕು ಅನ್ನೋವಂಥದ್ದನ್ನು ನಮಗೆ ಕೂಡ ಗೊತ್ತಿಲ್ಲ. ಯಾವ ಕಾಲದಲ್ಲಿ ನಾವು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ನಾವು ಅನುಸರಿಸಬೇಕು, ಯಾವಾಗ ಏನನ್ನು ಸೇವಿಸಬೇಕು ಅನ್ನೋಂಥದ್ದನ್ನು ಕೂಡ ನಮಗೆ ಸರಿಯಾದಂಥ ಮಾಹಿತಿ ಇಲ್ಲ. 365 ದಿನವೂ ಒಂದೇ ಥರ. ಇವತ್ತಿನ ಜಂಕ್ ಫುಡ್ ಇರ್ಬೋದು, ಇವತ್ತಿನ ನಾವು ತಗೊಳ್ಳುವಂತಹ ಪ್ರತಿಯೊಂದು ಏನು ಫುಡ್ ಮೆಟೀರಿಯಲ್ಸ್ ಇರ್ಬೋದು, ಆದರೂ ಕೂಡ ನಾವು ಒಂದಷ್ಟು ಜಾಗೃತಿಯನ್ನು ಕೂಡ ನಾವು ಮೂಡಿಸುವಂಥದ್ದನ್ನು ಆಗಬೇಕು. ಇವತ್ತು TMA ES ಇಲ್ಲಿ ಶಿವಮೊಗ್ಗದಲ್ಲಿ ಹಲವಾರು ವರ್ಷಗಳಿಂದ ತೆಗಿನಮಠ ಸ್ವಾಮೀಜಿಗಳ ಅವರ ಕ್ಷೇತ್ರಕ್ಕೂ ನಾನು ಹೋದಂತಹ, ಅವ್ರು ಮಾಡಿದಂತಹ ಕೆಲಸಗಳನ್ನು ನೋಡ್ತಾ ಇದ್ದಾಗ ತುಂಬ ಆಶ್ಚರ್ಯ. ಮತ್ತು ಅಂಥ ಜಾಗದಲ್ಲೂ ಕೂಡ ಅವ್ರು ಮಾಡ್ತಿರುವಂಥ ಕೆಲಸಗಳು ಇವತ್ತು TMAS ಇಲ್ಲಿ ಆಯುರ್ವೇದ ಕಾಲೇಜು ಮತ್ತು ಜೊತೆಗೆ ಗೋಶಾಲೆ, ತೆಗಿನಮಠದ ಗೋಶಾಲೆ ಹೈಟೆಕ್ ಗೋಶಾಲೆ ಇವತ್ತು ನಿರ್ಮಾಣ ಮಾಡಿರುವಂಥದ್ದನ್ನು ಕೂಡ ನಾನು ನೋಡಿರುವಂಥದ್ದು. ಈ ರೀತಿ ಇವತ್ತು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ.
ಅದಕ್ಕೆ ಪೂರಕವಾಗಿ ಸರ್ಕಾರ ಮತ್ತು ನಾವೆಲ್ಲರೂ ಸಮಾಜನೂ ಕೂಡ ಕೈ ಹಿಡಿಯುವಂಥದ್ದನ್ನು ಆಗಬೇಕು. ಯಾಕಂದರೆ ಪ್ರಜಾಪ್ರಭುತ್ವದ ಸಂವಿಧಾನದಲ್ಲಿ ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿನೂ ಕೂಡ ಇದೆ. ನಾವು ಬರೇ ಸರ್ಕಾರ ಎಲ್ಲದನ್ನೂ ಮಾಡುತ್ತೆ ಅನ್ನೋವಂಥದ್ದನ್ನು ಮರೆತು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಜವಾಬ್ದಾರಿನೂ ಕೂಡ ನಾವು ಒಂದಷ್ಟು ಅವರಿಗೆ ಹೇಳೋ ಅಂಥದ್ದನ್ನು ಆದರೆ ಖಂಡಿತವಾಗ್ಲೂ ನಾವು ಈ ದೇಶ ಬದಲಾವಣೆ ಮತ್ತು ನಮ್ಮನ್ನು ಮುಂದಿನ ದಿನಗಳಲ್ಲಿ ವಿಶ್ವಗುರು ಅನ್ನೋವಂಥದ್ದನ್ನು ಕೂಡ ಆಗುವಂಥದ್ದು ನಮಗೆಲ್ಲರಿಗೂ ಸಂದೇಹ ಇಲ್ಲದೆ ಆಗ್ತೇವೆ ಅನ್ನೋವಂಥದ್ದನ್ನು ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ರೀತಿಯಾದಂತಹ ಈ ಕಾರ್ಯಾಗಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಇತಿಹಾಸವನ್ನು ಹೇಳುವಂಥದ್ದನ್ನು ಕೂಡ ಆಗೋದಾದರೆ ಖಂಡಿತವಾಗ್ಲೂ ನಮ್ಮ ದೇಶ ಅದ್ಭುತವಾದಂತಹ ದೇಶ. ನಮ್ಮ ದೇಶ ಈಗ ಬೇರೆ ಎಲ್ಲ ದೇಶಗಳು, ನಾವು ಯಾವಾಗಲೂ ಪಾಶ್ಚಿಮಾತ್ಯ ದೇಶಗಳು, ಮುಂದುವರೆದ ದೇಶಗಳನ್ನೇ ನಾವು ಪಾಲನೆ ಮಾಡುವಂಥದ್ದನ್ನು ಇರುತ್ತೆ. ಆದರೆ ಮುಂದಿನ ದಿವಸದಲ್ಲಿ ನಮ್ಮ ದೇಶದ ಏನು ಪದ್ಧತಿ ಇದೆ, ನಮ್ಮ ಸಂಸ್ಕೃತಿ ಇದೆ, ಅದನ್ನು ಬೇರೆ ಎಲ್ಲರೂ ಅನುಸರಿಸುವಂತಹ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ, ನನಗೂ ಇದೊಂದು ಅವಕಾಶ ಕೊಟ್ಟು ಪೂಜ್ಯ ಗುರುಗಳ ಈ ಇಬ್ಬರು ಮಹಾಸ್ವಾಮಿಗಳ ಆಶೀರ್ವಾದವನ್ನು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮೆಲ್ಲರನ್ನ ಕುರಿತು ಮಾತನಾಡಿದಂಥ ಅರುಣ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈಗ ತಾನೇ ವೇದಿಕೆಯನ್ನು ಅಲಂಕರಿಸಿದ ನಮ್ಮೆಲ್ಲರ ನೆಚ್ಚಿನ ಸಂಸದರಾದ BY ರಾಘವೇಂದ್ರರವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಈಗ ತಾನೇ ನಮ್ಮನ್ನೆಲ್ಲ ಕುರಿತು ಮಾತನಾಡಿದಂಥ ಶ್ರೀಯುತರಾದ DS ಅರುಣ್ ಕುಮಾರ್ ಅವರಿಗೆ ಪೂಜ್ಯ ದ್ವಯರಿಂದ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಂದ ಸನ್ಮಾನ ಕಾರ್ಯಕ್ರಮ. ಪೂಜ್ಯರು ಆಶೀರ್ವಾದ ಪೂರ್ವಕವಾಗಿ ಅರುಣ್ ಕುಮಾರ್ ಸರ್ ಅವರಿಗೆ ಸನ್ಮಾನವನ್ನು ಮಾಡಬೇಕು, ಶ್ರೀರಕ್ಷೆ ಮತ್ತು ಗುರುರಕ್ಷೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಮುಂದಿನ ಅತಿಥಿಯನ್ನು ಪರಿಚಯ ಮಾಡಿಕೊಡೋದಕ್ಕೆ ನಾನು ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ಕೇವಲ 3 ಪದಗಳು ಹೇಳಿದರೆ ಸಾಕು ಅನಿಸುತ್ತೆ. ಅವರು ಹ್ಯಾಟ್ರಿಕ್ ಹೀರೋ, ಅಭಿವೃದ್ಧಿಯ ಹರಿಕಾರರು ಹಾಗೂ ಶರವೇಗದ ಸರದಾರರು. ಅವರೇ ನಮ್ಮ ನೆಚ್ಚಿನ ಸಂಸದರಾದ BY ರಾಘವೇಂದ್ರರವರು. ಈ 3 ವರ್ಡ್ ಸಾಕು ಅನಿಸುತ್ತೆ. ನಾನು ಯಾವಾಗಲೂ ವೇದಿಕೆ ಮೇಲೆ ಹೇಳ್ತಿದ್ದೆ ಹ್ಯಾಟ್ರಿಕ್ ಹೀರೋ ಅಂತ. 3 ಬಾರಿ ಸತತ ಗೆಲುವನ್ನು ಇದು ಮಾಡಿದಂಥವ್ರು. ಅವರು ಶರವೇಗದ ಸರದಾರರು ಅಂದರೆ ಯಾವುದೇ ಪ್ರಾಜೆಕ್ಟ್ ಕೈಗೆ ಎತ್ಕೊಂಡ್ರೆ ಆದಷ್ಟು ಬೇಗ ಕಂಪ್ಲೀಷನ್ ಆಗಬೇಕು ಅಂತ ಫಾಲೋಅಪ್ ಮಾಡಿಸ್ತಕ್ಕಂಥ ಶರವೇಗದ ಸರದಾರರು, ಅಭಿವೃದ್ಧಿ ಹರಿಕಾರರು ಹಾಗೂ ಯುವ ನೇತಾರರು. ಇವತ್ತು ಅವರು ನಮ್ಮ ಮಧ್ಯೆ ಇದ್ದಾರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಹಾಗೂ ಶ್ರೀಯುತರಾದ BY ರಾಘವೇಂದ್ರ ಸಂಸದರು ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯನ ವಹಿಸಿಕೊಂಡಿರುವಂಥ ತಪೋನಿಷ್ಠರಾದಂಥ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಆಯುರ್ವೇದಿಕ್ ಕ್ಷೇತ್ರದಲ್ಲಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಶಿಕ್ಷಣದ ಮುಖಾಂತರ ಒಂದು ಬದಲಾವಣೆಯ ಒಂದು
ಗಾಳಿ ಮತ್ತು ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಿರುವಂಥ ಸಾನ್ನಿಧ್ಯನ ವಹಿಸಿಕೊಂಡಿರುವಂಥ ನಮ್ಮ ತಗ್ಗಿನ ಮಟ್ಟದ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಸ್ನೇಹಿತರಾದಂಥ MLC ಅವರಂಥ ಸನ್ಮಾನಿತ ಅರುಣ್ರವರೇ, ಸನ್ಮಾನಿತ ಗುಂಡಯ್ಯ ಹಿರೇಮಠರವರೇ, ಮುಖ್ಯ ಭಾಷಣಕಾರರಾಗಿ ಆಗಮಿಸಿದಂಥ ಅಷ್ಟವೈದ್ಯನವರೇ, ಬಂದಂಥ ಎಲ್ಲ ಆತ್ಮೀಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗೌರವಾನ್ವಿತ ಎಲ್ಲ ನಮ್ಮ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಸ್ಟೂಡೆಂಟ್ಸ್ ಇರ್ಬೋದು, ಡಾಕ್ಟರ್ಸ್ಗಳಿರ್ಬೋದು, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು. ಈ ಕೋವಿಡ್ ಈ ಸಮಸ್ಯೆಗೆ ಮೆಡಿಸಿನ್ಸ್ ಬಗ್ಗೆ ಚರ್ಚೆ ಆಗಬೇಕಾದಾಗ ಯಾವ ರೀತಿ ಅಲೋಪತಿ ಮೆಡಿಸಿನ್ಸನ್ನು ಏನು ಜಾರಿ ತರಲಿಕ್ಕೆ ಹೊರಟಿದ್ದೀರಿ, ಆಯುರ್ವೇದಿಕ್ ಮೆಡಿಸಿನ್ಸ್ ತೆಗೆದುಕೊಂಡ್ರು ಕೂಡ ಇನ್ನೂ ಬೇಗ ಕ್ಯೂರ್ ಆಗತ್ತೆ ಅಂತೇಳಿ ಚರ್ಚೆ ಆಗಬೇಕಾದಾಗ ನಮ್ಮ ಆಯುಷ್ ಮಿನಿಸ್ಟ್ರಿಗೆ ನೀವು 100% ನೀವು ಗ್ಯಾರಂಟಿ ಕೊಡ್ತೀರಾ ಅಂತ ಹೇಳಿದಾಗ ಸ್ವಲ್ಪ ಆಯುಷ್ ಮಿನಿಸ್ಟ್ರಿಗೂ ಕೂಡ ಗೊಂದಲ ಆಯಿತು ಪಾರ್ಲಿಮೆಂಟಲ್ಲಿ ರಿಪ್ಲೈ ಮಾಡೋಂಥ ಸಂದರ್ಭದಲ್ಲಿ. 100% ಹೌದು, ನಾವು ಆಯುರ್ವೇದಿಕ್ ಮೆಡಿಸಿನ್ಸ್ ತೆಗೆದುಕೊಂಡ್ರೆ ಇದು 100% ಈ ಕೋವಿಡ್ ಕ್ಯೂರ್ ಆಗುತ್ತೆ ಅಂತ ಹೇಳಲಿಕ್ಕೆ ಅವ್ರು ಗ್ಯಾರಂಟಿ ಕೊಡಲಿಲ್ಲ. ಅವು ನನಗೆ ಅನಿಸ್ತು ಸಹಜ, ಒಂದು ಪಾರ್ಲಿಮೆಂಟ್ ಅಂದಮೇಲೆ ಅಲ್ಲಿ ಆಡಳಿತ ವಿರೋಧ ಪಕ್ಷದವರು ಸರ್ಕಾರದಿಂದ ಒಂದು ಜಿಯೋ ಮಾಡ್ತೀರಾ, ಕಂಪಲ್ಸರಿ ನೀವು ಆಯುರ್ವೇದಿಕ್ ಮೆಡಿಸಿನ್ಸ್ ತೆಗೆದುಕೊಳ್ಳಿ ಅಂತ ಹೇಳಿ ಅಂದಾಗ ಆ ಒಂದು ಗೊಂದಲ ಸೃಷ್ಟಿಯಾಗಿದ್ದು ನಂಗೆ ಇನ್ನೂ ಕೂಡ ನೆನಪಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನಮ್ಮ ಗುರುಗಳು ವೇದಿಕೆ ಮೇಲೆ ಇದ್ದಾರೆ. ಈಗಾಗಲೇ ಅನೇಕ ಸಾಧನೆಗಳನ್ನು ನಮ್ಮ ಅಲೋಪತಿ ಜೊತೆಗೆ ಆಯುರ್ವೇದನೂ ಕೂಡ ಮಾಡ್ಕೊಂಡು ಬಂದಿದೆ. ವಿಶೇಷವಾಗಿ ಈ ಒಂದು ಸಮಾಜದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಬಗ್ಗೆ ಒಂದು ವಿಶ್ವಾಸ ಮೂಡಿಸುವಂಥ ಒಂದು ಕಾರ್ಯ ಅದು ಆಗಬೇಕಾಗಿದೆ, ಅದಕ್ಕೆ ಶಕ್ತಿ ತುಂಬಂಥ ಕೆಲಸ ಆಗಬೇಕಾಗಿದೆ. ಆ ದಿಕ್ಕಲ್ಲಿ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಹೆಚ್ಚಾಗಿದೆ. ಈ ದೃಷ್ಟಿಯಿಂದ ಇವತ್ತು ಕರೆದಂಥ ನಮ್ಮ ಅಲೋಪತಿ ಜೊತೆಗೆ ಇಂಟಿಗ್ರೇಟೆಡ್ ಈ ಒಂದು ಆಯುರ್ವೇದಿಕ್ ಮೆಡಿಸಿನ್ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಇವತ್ತೇ ನಾವು ಸೇರಿದ್ದೀವಿ. ಈ ಸೆಮಿನಾರ್ ಮಾಡಿದ್ದು ಕೂಡ ಸಾರ್ಥಕ ಆಗುತ್ತೆ. ಸನ್ಮಾನಿತ ನರೇಂದ್ರ ಮೋದಿಜಿಯವರು ದೇಶ ಮೊದಲು, ನೇಷನ್ ಫಸ್ಟ್ ಅಂಥೇಳಿ ಕರೆಯನ್ನು ಕೊಟ್ಟರು. ಅದೇ ರೀತಿ ನಮ್ಮ ಆಯುರ್ವೇದಿಕ್ ಫಸ್ಟ್ ಅಂಥೇಳಿ ಒಂದು ಕಲ್ಪನೆ ನಾವು ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಈಗಾಗಲೇ ನಮ್ಮ ಭಾರತದ ಒಂದು ಪಾರಂಪರಿಕ ಒಂದು ಇತಿಹಾಸದಲ್ಲಿ ಈ ರೀತಿಯಂಥ ಸಿದ್ಧ ವೈದ್ಯ ವಿಜ್ಞಾನಗಳು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥ ಪರಂಪರೆ ನಮ್ಮ ದೇಶದ್ದು. ಅದನ್ನು ಬೆಳೆಸ್ಕೊಂಡು ತೆಗೆದುಕೊಂಡಂಥ ಒಂದು ಪುಣ್ಯದ ಕಾರ್ಯ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಅಲೋಪತಿ ಇತ್ತೀಚಿನ ದಿನಗಳಲ್ಲಿ ಬಂದಿತ್ತು. ಅದು ನಮ್ಮ ಆಯುರ್ವೇದಕ್ಕೆ ಕಳೆದ 5-6 ವರ್ಷಗಳ ಒಂದು ಇತಿಹಾಸ ಇರುವಂಥ ಈ ಒಂದು ಮೆಡಿಸಿನ್, ಆ ಒಂದು ಸಮಾಜದಲ್ಲಿ ವಿಶ್ವಾಸ ತರುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ರೆ 100% ನಾವು ತುಂಬ ಇಡೀ ಪ್ರಪಂಚದಲ್ಲಿ ತುಂಬ ಎತ್ತರ ಮಟ್ಟಕ್ಕೆ ನಮ್ಮ ದೇಶ ಇವತ್ತು ಸಾಫ್ಟ್ವೇರಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳೆದಿದ್ದೀವಿ. ಈ ಒಂದು ಆಯುರ್ವೇದಿಕ್ಕು ಮತ್ತು ಈ ಯೋಗದ ಮುಖಾಂತರ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರೊಂದು ನೇತೃತ್ವದ ಸರ್ಕಾರ ವಿಶ್ವಕ್ಕೆ ಒಂದು ಒಳ್ಳೆ ಪರಂಪರೆಯನ್ನು ಹಾಕ್ಕೊಟ್ಟಿದ್ದಾರೆ. ಮೊನ್ನೆ ತಾನೇ ವಿಶ್ವ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಈ ಒಂದು ಅಂಶಕ್ಕೆ ಹೆಚ್ಚಿನ ಒಂದು ತೂಕ ಬಂದಾಗ ಇಡೀ ನಮ್ಮ ಸನ್ಮಾನಿಸಿದ ನಮ್ಮ ಅರುಣ್ ಅವ್ರು ಹೇಳ್ದಂಗೆ ಒಂದು ವಿಶ್ವಗುರು ಆಗೋಂಥ ದಿಕ್ಕಿನಲ್ಲಿ ಇನ್ನು ಅತ್ಯುತ್ತಮವಾದಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದೆ. ಅದಕ್ಕೆ ಮುಖ್ಯವಾದಂಥ ಒಂದು ಶಕ್ತಿ ಈ ನಮ್ಮ ಆಯುರ್ವೇದಕ್ಕೆ ಆಗತ್ತೆ. ಆ ದಿಕ್ಕಲ್ಲಿ ತಮ್ಮೆಲ್ಲರ ಒಂದು ಶ್ರಮ ಇರಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತ, ಗೌರವಾನ್ವಿತ ನಮ್ಮೆಲ್ಲರ ಹಿರಿಯರಂಥ ಸನ್ಮಾನಿಸಿದ ಶಂಕರಮೂರ್ತಿಗಳು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಯಡಿಯೂರಪ್ಪನವರೇ ತುಂಬ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ನಮ್ಮ ಶಿವಮೊಗ್ಗಕ್ಕೆ ಆಯುರ್ವೇದಿಕ್ ಯೂನಿವರ್ಸಿಟಿ ಆಗಬೇಕು, ಕಾಲೇಜ್ ಇದೆ, ಯೂನಿವರ್ಸಿಟಿ ಆಗಬೇಕು ಅಂತೇಳಿ ಹೇಳಿದಾಗ ಒಬ್ಬ ಸೇತುವೆಯಾಗಿ ನಾನು ಸನ್ಮಾನಿಸಿದ ಅರುಣ್ರವರು ಆ ರಾಜ್ಯಕ್ಕೆ ಮತ್ತು ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಫಾಲೋ ಅಪ್ ಮಾಡಿ
ಇವತ್ತು ದೇವ್ರದಯಿಂದ ನಮ್ಮ ಶಿವಮೊಗ್ಗಕ್ಕೆ ಆಯುರ್ವೇದಿಕ್ ಯೂನಿವರ್ಸಿಟಿನೂ ಕೂಡ ಈಗಾಗಲೇ ಘೋಷಣೆ ಆಗಿರೋದು ಇದೇ. ನಮ್ಮ ಅಪ್ಕಮಿಂಗ್ ನಮ್ಮ ವಿಮಾನ ನಿಲ್ದಾಣ ಏನಿದೆ ಅದರ ಪಕ್ಕದಲ್ಲಿ 100 ಎಕರೆ ಜಾಗದಲ್ಲಿ ಇವತ್ತು ಆಗ್ತಾ ಇದೆ. ಅಲ್ಲೂ ಸಾಕಷ್ಟು ನಮ್ಮ ರೈತರು ಬೇರೆ ಬೇರೆ ಸಮಸ್ಯೆಗಳಿದೆ, ಅದನ್ನೆಲ್ಲ ಎದುರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಾಳೆ ಡಿಸೆಂಬರಿಗೆ 100ಕ್ಕೂ ನಂಗೆ ವಿಶ್ವಾಸ ಇದೆ. ಸಂಜೆ 5 ಗಂಟೆ ಇನ್ಸ್ಪೆಕ್ಷನ್ ಕೂಡ ಹಾಕ್ಕೊಂಡಿದ್ದೀನಿ. 5 ಡಿಸೆಂಬರ್ಗೆ ವಿಮಾನ ನಿಲ್ದಾಣವನ್ನು ಇನಾಗ್ರೇಷನ್ ಮಾಡಬೇಕು ಅಂಥೇಳಿ ಆ ಡೇಟನ್ನು ಇಟ್ಕೊಂಡು ಎಲ್ಲ ರೀತಿಯಂಥ ಒಂದು ಹೋಮ್ವರ್ಕನ್ನು ಮಾಡ್ತಾ ಇದ್ದೀವಿ. ಆ ಒಂದು ವಿಮಾನ ನಿಲ್ದಾಣದ ಅಪೋಸಿಟಲ್ಲಿ ಬರುವಂಥ ಭವಿಷ್ಯದಲ್ಲಿ ಬರುವಂಥ ನಮ್ಮ ಆಯುರ್ವೇದಿಕ್ ವಿಶ್ವವಿದ್ಯಾಲಯ ಯಾವ ರೀತಿ ಇರುತ್ತೆ ಅಂತೇಳಿ ತಾವೇ ಗಮನಿಸಿ ಅತ್ಯುತ್ತಮವಾದಂಥ ಒಂದು ಕ್ಯಾಂಪಸ್ಸಲ್ಲಿ ಬರುತ್ತೆ. ಸೊ ಆ ಒಂದು ವರ್ಲ್ಡ್ ಮೆಚ್ಚುವಂಥ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ತಂದು ಆ ಒಂದು ಯೂನಿವರ್ಸಿಟಿಯನ್ನು ಡೆವಲಪ್ ಮಾಡಲಿಕ್ಕೆ ಎಲ್ಲ ರೀತಿಯಂತ ನಾವೆಲ್ಲರೂ ಕೂಡ ಗಮನವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ನಾನು ಹೇಳೋದು, ಗುರುಗಳ ಮಾತನ್ನು ನಾವೆಲ್ಲರೂ ಕೂಡ ಕೇಳೋಣ. ದೊಡ್ಡ ಒಂದು ಸವಾಲಿದೆ ನಮ್ಮ ಮಧ್ಯ. ಈ ಸವಾಲನ್ನು ಯಶಸ್ವಿಯಾಗಿ ಆಯುರ್ವೇದಿಕ್ ಮೆಡಿಸಿನ್ಸನ್ನು ಕಡೆಯ ವ್ಯಕ್ತಿ, ಯಾಕೆಂದರೆ ಮೊನ್ನೆ ನಂಗೆ ನೋವಾಯಿತು. ಯಾಕೆಂದರೆ ಎಲ್ಲೆಲ್ಲಿ ನಮ್ಮ ಅಲೋಪತಿ ಡಾಕ್ಟರ್ಸ್ಗಳಿಲ್ಲ ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಮ್ಮ ಆಯುರ್ವೇದಿಕ್ ಡಾಕ್ಟರ್ಸ್ಗಳು ತೆಗೆದುಕೊಂಡಿದ್ರು. 8-10 ವರ್ಷ ಸರ್ವಿಸ್ ಮಾಡಿದ್ದಾರೆ. ಮೊನ್ನೆ ನಮ್ಮ ಸರ್ಕಾರ ನಮ್ಮ MBBS ಡಾಕ್ಟರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ವಿ. ಪಾಪ 10-15 ವರ್ಷದಿಂದ ಸರ್ವಿಸ್ ಮಾಡಿದಂಥ ನಮ್ಮ ಅಲೋಪತಿ ನಮ್ಮ ಆಯುರ್ವೇದಿಕ್ ಡಾಕ್ಟರ್ಸ್ಗಳನ್ನ ರಿಲೀವ್ ಮಾಡಿದ್ವಿ ಅಂದೆ. ಪಾಪ ಅವ್ರ ಸರ್ವಿಸಿಗೆ ಏನು ಬೆಲೆ ಸಿಕ್ಕಂಗಾಯಿತು. ಹಾಗಾಗಿ ನಮ್ಮ ಸರ್ಕಾರಕ್ಕೆ ಜನರಿಗೆ ಅನಿವಾರ್ಯತೆ ಬರಬೇಕು. ನಮ್ಮ ಆಯುರ್ವೇದಕ್ಕೆ ಅನಿವಾರ್ಯ. ಆ ಮೆಡಿಸಿನಿಂದನೇ ನಾವು ಗುಣಮುಖರಾಗೋದು. ಇಂಥ ಒಂದು ದೊಡ್ಡ ಟಾಸ್ಕ್ ನಮ್ಮೆಲ್ಲರ ಮುಂದಿದೆ. ಅದನ್ನು ನಾವು ಸವಾಲಾಗಿ ತೆಗೆದುಕೊಂಡು ಅಲೋಪತಿಯನ್ನು ಮೀರಿಸಿ ಇಂಟರ್ನ್ಯಾಷನಲ್ ಲಾಬಿ ಇರುತ್ತೆ ಈ ಅಲೋಪತಿ ಈ ಮೆಡಿಸಿನ್ಸ್ ಜೊತೆಗೆ, ಅದನ್ನು ಕೂಡ ಕಣ್ಮುಂದೆ ಇಟ್ಕೊಂಡು ನಾವು ಎಚ್ಚರಿಕೆಯಿಂದ ಈ ಆಯುರ್ವೇದಿಕ್ಕನ್ನು ಯಶಸ್ವಿ ಮಾಡೋಣ. ಈಗಾಗಲೇ ನಿಮ್ಮೆಲ್ಲರ ಅಪೇಕ್ಷೆ ತಕ್ಕಂತೆ ಗೌರವಾನ್ವಿತ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆದಂಥ ರಾಜನಾಥ್ ಸಿಂಗ್ ಜಿ ಹತ್ರ ಮಾತಾಡಿ DRDO ನಮ್ಮ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ನಮ್ಮ ಮಲೆನಾಡು ಭಾಗದಲ್ಲಿ ಇಲ್ಲಿ ಸಿಗುವಂಥ ಗಿಡಮೂಲಿಕೆಗಳು ಎಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ಉಪಯೋಗಿಸ್ಕೊಂಡು ಇಲ್ಲಿ ನಮ್ಮ DRDO ನಮ್ಮ ಕುವೆಂಪು ಯೂನಿವರ್ಸಿಟಿ ಒಂದು ಲ್ಯಾಬನ್ನು ಇನಾಗ್ರೇಷನ್ ಮಾಡಬೇಕು, ಓಪನ್ ಮಾಡಬೇಕು ಅಂತೇಳಿ ಸಾಕಷ್ಟು ಫಾಲೋಅಪ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಹಂತಕ್ಕೆ ಬರಬೇಕಾಗಿದೆ. ಅದಾಯಿತು ಅಂದರೆ ನಮ್ಮ ಮಲೆನಾಡು ಭಾಗದ ಗಿಡಮೂಲಿಕೆಗಳಿಗೆ ಇನ್ನೂ ಹೆಚ್ಚಿನ ಒಂದು ಅವಕಾಶಗಳು ನಮಗೆ ಸಿಕ್ಕಂಗಾಗತ್ತೆ. ಈ ರೀತಿ ಮುಂದಿನ ಒಂದು ಈ ರೀತಿಯಂಥ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಒಂದು ಸಹಕಾರನೂ ಕೂಡ ಬೇಕು ಮತ್ತು ಸಲಹೆಗಳು ಕೂಡ ಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ಕೊತ, ಇವತ್ತು ನಮ್ಮಲ್ಲಿ ಕಾಲೇಜ್ ಇದೆ. ಸೊ ಸಾಕಷ್ಟು ಅಲ್ಲಿ ಸಂಬಂಧಪಟ್ಟಂಥ ಸೀನಿಯರ್ ಫ್ಯಾಕಲ್ಟೀಸ್ ಇದ್ದೀರಿ. ಅಲ್ಲಿ ಏನು ರಿಸರ್ಚ್ಗಳನ್ನು ಮಾಡ್ತೀರಿ ಅದು ಇಡೀ ನಮ್ಮ ದೇಶಕ್ಕೆ ರಿಸಲ್ಟ್ ಸಿಗಬೇಕು. ಆ ರೀತಿಯಂಥ ಮೆಸೇಜನ್ನು ನಮ್ಮ ಶಿವಮೊಗ್ಗದ ಕಾಲೇಜ್ ಮುಖಾಂತರ ನಾವು ದೇಶಕ್ಕೆ ಕೊಡಬೇಕಾಗಿದೆ. ಹಾಗಾಗಿ ಇಲ್ಲೇನೋ ನಾವು ಅಕಾಡೆಮಿಕ್ ರಿಲೇಟೆಡ್ ಮಾತ್ರ ಸೀಮಿತ ಓದ್ತೀವಿ, ಪಾಸ್ ಮಾಡ್ತೀವಿ, ಸರ್ಟಿಫಿಕೇಟ್ ತೆಗೆದುಕೊಳ್ತೀವಿ, ಅಷ್ಟಕ್ಕೆ ಸೀಮಿತ ಆಗೋದು ಬೇಡ. ಯಾಕಂದರೆ ಎಲ್ಲೂ ಇಲ್ಲದಂಥ ಕಾಲೇಜು ಇಲ್ಲಾಗಿದೆ. ಮೊನ್ನೆ ಯೂನಿವರ್ಸಿಟಿ ಆಗಬೇಕಾದಾಗ ವಿಧಾನ ಪರಿಷತ್ತಲ್ಲಿ ಸಾಕಷ್ಟು ಫೈಟ್ ಆಯಿತು. ನಿಮ್ಮಲ್ಲೇ ಯಾಕೆ ಆಗಬೇಕು, ನಮ್ಮ ಸಿರ್ಸಿಗೆ ಯಾಕೆ ಆಗಬಾರ್ದು, ನಮ್ಮ ಕಾರವಾರಕ್ಕೆ ಯಾಕೆ ಆಗಬಾರ್ದು, ಇಷ್ಟೆಲ್ಲ ರಾಜಕೀಯ ವಿರೋಧಗಳ ಮಧ್ಯೆ ನಮ್ಮ ಶಿವಮೊಗ್ಗ ತರುವಂಥ ಕೆಲಸ ನಿಮ್ಮ ಯಡಿಯೂರಪ್ಪನವ್ರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಉಳಿಸ್ಕೊಂಡು ಹೋಗಬೇಕು ಅಂದರೆ ನಮ್ಮ ಯೂನಿವರ್ಸಿಟಿಯನ್ನು ಇನ್ನೂ ನಮ್ಮ ಕೆಲಸ ಟೇಕ್ ಆಫ್ ಆಗಬೇಕು ಅಂದರೆ ನಮ್ಮ ಈ ಪ್ರೆಸೆಂಟ್ ಇರುವಂಥ ಕಾಲೇಜು, ಅದು ನಮ್ಮ ತೆಗಿನ ಮಟ್ಟದ ಶ್ರೀಗಳ ಒಂದು ನೇತೃತ್ವದಲ್ಲಿ ನಡೀತಿರುವಂಥ ಕಾಲೇಜ್ ಇರ್ಬೋದು, ನಮ್ಮ ಗೌರ್ಮೆಂಟ್ ಕಾಲೇಜುಗಳಿರ್ಬೋದು, ಇದ್ರ ಮುಖಾಂತರ ನಾವು ಮೆಸೇಜನ್ನು ಕೊಟ್ಟು ಆ ಒಂದು ಯೂನಿವರ್ಸಿಟಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂತ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮಿಂತ ಶ್ರೀಗಳ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆತ್ಮೀಯ ಸರ್, ತಾವು ಆಯುರ್ವೇದದ ಬಗ್ಗೆ ಆಡಿದ ಮಾತು, ತೋರಿಸಿದಂಥ ಆಸಕ್ತಿ ಮತ್ತು ಅದ್ರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇದೆಲ್ಲದೂ ಕೂಡ ನಮ್ಮ ಮನಸೂರೆಗೊಂಡಿದೆ. ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ಸರ್. ಸಂಸದರಿಗೆ ಗುರುದ್ವಯರಿಂದ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಂದ ಗುರು ರಕ್ಷೆ, ಗುರು ಆಶೀರ್ವಾದ ಹಾಗೂ ಆಶೀರ್ವಾದ ಪೂರ್ವಕ ಸನ್ಮಾನ.
ಕನ್ನಡವನ್ನು ಕನ್ನಡಿಗರಿಂದಲೇ ಉಳಿಸ್ಬೇಕು ಅಂತ ಈ ಮಾತು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಆಯುರ್ವೇದವನ್ನು ಉಳಿಸಬೇಕಾದದ್ದು ಬರೀ ಆಯುರ್ವೇದ ವೈದ್ಯರುಗಳು ಮಾತ್ರ ಅಲ್ಲ, ಅದು ನಮ್ಮ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಕೂಡ, ಅದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಏಕೆಂದರೆ ಇದು ನಮ್ಮ ನೆಲದ ಸ್ವತ್ತು, ನಮ್ಮ ನೆಲದ ವೈದ್ಯಕೀಯ ಪದ್ಧತಿ, ನಮ್ಮ ಸಂಸ್ಕೃತಿ. ಇದನ್ನು ಉಳಿಸ್ಬೇಕಾದದ್ದು, ಬೆಳೆಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಬರೀ ನಮ್ಮದೇ ಅಷ್ಟೇ ಅಲ್ಲ, ಭಾರತದ ಘನ ಸರ್ಕಾರದ ಕರ್ತವ್ಯವೂ ಕೂಡ ಆಗಿದೆ. ನಾನು ಮಾನ್ಯ ಸಂಸದರಲ್ಲಿ ಒಂದು ಸಣ್ಣ ಕೋರಿಕೆಯನ್ನು ಇಡಲಿಕ್ಕೆ ಇಷ್ಟಪಡ್ತೀನಿ. 2022-23 ಹೆಲ್ತ್ ಬಡ್ಜೆಟ್ನಲ್ಲಿ 86,200.16 ಕೋಟಿಯನ್ನು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ವೆಲ್ಫೇರ್ಗೆ ಅಂದರೆ ಅಲೋಪತಿ ಸಂಬಂಧಿತ ಇದಕ್ಕೆ ಬಿಡುಗಡೆ ಮಾಡಿದ್ದಾರೆ. ಆಯುಷ್ ಡಿಪಾರ್ಟ್ಮೆಂಟ್ಗೆ 3,050 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆಯುಷ್ ಬರೀ ಆಯುರ್ವೇದಕ್ಕಲ್ಲ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಹಾಗೂ ಹರ್ಬಲ್ ಇಷ್ಟೂ ಸೇರಿ 6ಕ್ಕೂ ಸೇರಿ 3,050 ಕೋಟಿ. ಅಂದರೆ 86,200 ಕೋಟಿಗೆ ನಾವು ಹೋಲಿಸಿ ನೋಡಿದ್ರೆ ಕೇವಲ 4% ಇದೆ. ಮತ್ತು ಇದೆಲ್ಲದಕ್ಕೂ ಬಿಡುಗಡೆ ಆಗಬೇಕಾಗಿದೆ. ತಾನು ಮಾನ್ಯ ಸಂಸದರಲ್ಲಿ ಕೋರಿಕೊಳ್ತೇನೆ, ಇದು ತಮ್ಮ ಖಾತೆ ಅಲ್ಲದೆ ಇರಬಹುದು, ಆದರೆ ತಮ್ಮದೇ ಸರ್ಕಾರ ಇದೆ ಮತ್ತು ತಮ್ಮ ಸರ್ಕಾರದಲ್ಲಿ ತಾವು ಒಬ್ಬ ಪ್ರಭಾವಿ ಯಾವುದೋ ವ್ಯಕ್ತಿಯಾಗಿದ್ದೀರಿ. ದಯವಿಟ್ಟು ಮುಂದಿನ ಹೆಲ್ತ್ ಬಡ್ಜೆಟ್ನಲ್ಲಿ ನಮ್ಮ ಆಯುರ್ವೇದಕ್ಕೆ, ಆಯುಷ್ ಡಿಪಾರ್ಟ್ಮೆಂಟ್ಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೋರ್ಕೊಳ್ತೀನಿ. ಏಕೆಂದರೆ ನಮ್ಮಲ್ಲೂ ಕೂಡ ಹೆಚ್ಚಿನ ಅಧ್ಯಯನಗಳಾಗಬೇಕು, ಸಂಶೋಧನೆಗಳಾಗಬೇಕು, ಹೆಚ್ಚು ಜನಕ್ಕೆ ಈ ಆಯುರ್ವೇದ ಮುಟ್ಟಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇದನ್ನು ಯಶಸ್ವಿಯಾಗಿ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ. ಧನ್ಯವಾದಗಳು. ಒಂದು ಮಾತಿದೆ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ. ಹಾಗೆ ಇವತ್ತು ನಮ್ಮೊಟ್ಟಿಗೆ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಲಿಕ್ಕಾಗಿ ಬಂದಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಅವರಿಗೆ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನು ಸೂಚಿಸಬೇಕು. ಶ್ರೀಯುತ BY ರಾಘವೇಂದ್ರ ಅವರು ಹಾಗೆ DS ಅರುಣ್ ಅವರು ಅನಿವಾರ್ಯ ಕಾರ್ಯಕ್ರಮ ಇರೋದ್ರಿಂದಾಗಿ ಮಧ್ಯದಲ್ಲಿ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಗಮಿಸಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಿಗೆ ಗೌರವನ ಸೂಚಿಸಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ದಯವಿಟ್ಟು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಡಾಕ್ಟರ್ ಸುಧೀಶ್ ಕುಮಾರ್ S, ಮೆಡಿಕಲ್ ಸೂಪರಿಂಟೆಂಡೆಂಟ್, ವೈದ್ಯರತ್ನಂ ಔಷಧಶಾಲಾ, ತ್ರಿಶೂರ್. ಹಾಗೆಯೇ ಡಾಕ್ಟರ್ ರಮೇಶ್ ಭಟ್, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಶಲ್ಯತಂತ್ರ ವಿಭಾಗ, ಶ್ರೀ ಶ್ರೀ ಆಯುರ್ವೇದ ಕಾಲೇಜ್, ಬ್ಯಾಂಗ್ಳೂರ್. ಹಾಗೆಯೇ ಡಾಕ್ಟರ್ ನವನೀತ್ ಕೃಷ್ಣ, ಸಹಾಯಕ ಪ್ರಾಧ್ಯಾಪಕರು, ಕಾಯಚಿಕಿತ್ಸಾ ವಿಭಾಗ, ವೈದ್ಯರತ್ನಂ ಆಯುರ್ವೇದ ಕಾಲೇಜ್, ತ್ರಿಶೂರ್. ಡಾಕ್ಟರ್ ರಾಘವೇಂದ್ರ ಉಡುಪ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಸಂಹಿತಾ ಸಿದ್ಧಾಂತ ವಿಭಾಗ, ಯನಪೋಯ ಆಯುರ್ವೇದ ಕಾಲೇಜ್, ಮಂಗಳೂರು. ಇವರುಗಳು ವೇದಿಕೆಗೆ ಆಗಮಿಸಬೇಕು. ಹಾಗೆ ವೇದಿಕೆಯಲ್ಲಿ ಇರುವಂತಹ ಪೂಜ್ಯರು ಮತ್ತು ಗಣ್ಯರು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ.
ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಅಷ್ಟವೈದ್ಯ ಡಾಕ್ಟರ್ ಇ.ಟಿ. ಯದುನಾರಾಯಣನ್ ಅವರು ಬಂದಿದ್ದಾರೆ. ಡೈರೆಕ್ಟರ್ ವೈದ್ಯ ಇದರ ಕಿರು ಪರಿಚಯವನ್ನು ಮಾಡಿಕೊಡಬೇಕಾಗಿ ನಾನು ಡಾಕ್ಟರ್ ಮೈಥಿಲಿ ಸಿ ಅವರನ್ನು privilege to introduce our guest of honor, Dr. Yadunarayanan. Dr. Yadunarayanan is the son of E.T. Parmeshwaran and native of Saikattur, Kerala. Sir did his BAMS from Vaidyaratnam Ayurveda College, Vellore, Kerala, and later successfully completed Engineering Science Diploma from SDM College of Ayurveda and Hospitals, Hasan, Karnataka. He has been spreading his knowledge through his clinical studies. These are some of the words authored by our honorable speaker. Effectiveness of Sukali Khanda in the management of Ambapitta. Effectiveness of Nishottamadi Navati Dantapala Kaila in the management of Ekapitta. Hypertension disease Kartavayati, a critical analysis. And open label single arm clinical study on ISPT in Madhumeha. Now sir is practicing consulting patients at treatment centers of Vaidyaratnam Group in Bangalore, Kozhikode and Chittoor. Also holds the position of Executive Director at Vaidyaratnam Group, board member of Vaidyaratnam Ayurveda Educational Society, Assistant Editor of Vaidyaratnam Journal of Ayurvedic Medicine. We are very happy that you usually find ways to visit us today despite of your busy schedule. Ladies and gentlemen, please welcome Dr. Yadunarayanan Moose. Welcome, sir, and thank you very much. ನಮಸ್ಕಾರ. ನಾವು SDM ಕಾಲೇಜ್ ಹಾಸನಲ್ಲಿ PG ಮಾಡಿದೆ. ಅದಕ್ಕೆ ಸ್ವಲ್ಪ ಕನ್ನಡ ಬರುತ್ತೆ, ಬಟ್ ಅಷ್ಟು ಮಾತಾಡೋ ಫ್ಲುಯೆನ್ಸಿ ಈಗ ಕಡಿಮೆ ಆಗಿದೆ. ಅದಕ್ಕೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ. ವಿತ್ ಪರ್ಮಿಷನ್ ಫ್ರಮ್ ಎವ್ರಿ ಒನ್, ಲೆಟ್ ಮೀ ಸ್ಪೀಕ್ ಇನ್ ಇಂಗ್ಲೀಷ್ ಫಾರ್ ದ ಫಿಯರ್ ಆಫ್ ಡೂಯಿಂಗ್ injustice to this beautiful language, Kannada. Respected dignitaries on and off the dais, academicians, practitioners, and well-wishers of Ayurveda. At the onset, let me thank Dr. Nagaraj ji for his warm welcome. I also join Nagaraj ji in welcoming you all to this wonderful symposium. And I express my gratitude to Nima Shimoga as well as TMA's Ayurveda College for giving Vaidyaratnam an opportunity to connect with them in organizing this wonderful symposium. Ragadi Rogan Sadadanu Shaktan Asheshakaya Prasradana Sheshan Outsukya Moharatitan Jaghana Yo Apurva Vaidyaya Namostu Tasmai. This is the first sloga from Ashtanga Hridaya, which says that it is the Apurva Vaidya who is capable of removing all the diseases and bringing harmony. In our traditional learning, we worship Lord Shiva as Apurva Vaidya, and this land of Shivamoga, Vaidyaratnam is indeed honored and proud to be a part of this august gathering, and I personally consider this as a privilege to share the stage with such dignitaries. Continuous learning has been and will be the hallmark of any science which traverses beyond generation, and Ayurveda is no different. Let me take a few minutes to introduce our group Vaidyaratnam and share why we wholeheartedly join such academic initiatives. Vaidyaratnam Group was established by my great-grandfather, E.T. Neelakanthan Moose, in the year 1941. It was established as a medicine manufacturing unit in Thrissur, Kerala. Even though our family is considered to be entrusted by Lord Parashurama to take care of the health needs of the people of a particular region, we entered into the Ayurvedic ecosystem in an organized manner from 1941. With the support of our well-wishers,
From manufacturing and healthcare, we expanded our verticals later into academics, research, publications, and heritage. The constants that Vaidyaratnam strive to achieve are quality medicines and customer-focused approach. From the Acharyas of Samhita period to the legends of today's academia, we Ayurveda enthusiasts are truly indebted. Vaidyaratnam always believes in preparing the science by contributing whatever way possible to face the challenges of today and tomorrow. In this effort, I can honestly say students and young doctors who are going to lead Ayurveda in the coming years will be the epicenter. The presentations by our doctors today will emphasize the fact that the whole ecosystem of Ayurveda revolves around learning and sharing. Even though Ayurveda is associated and linked with the ancient tradition of the land and indigenously evolved treatment methodology, we do have a lot of takers or treatment seekers from around the globe. You would have observed that in this ever-changing world, with the advancement of technology, tremendous changes are visible in every walks of life, and Ayurveda is not an exception to it. The global scenario demands us, Ayurveda Vaidyas, to express our knowledge in a very contemporary and language and understanding. This is one area where we all need to stay together and ensure that our path is green. The freedom our science grants us in exploring a concept using our yukti is unmatched, and these vivid understandings should open innovative avenues to access the same. We always believe in blending technology and research outcomes with tradition to explore various arenas. Vaidyaratnam Ayurveda Foundation Hospital, which today's speakers represent, as well as Vaidyaratnam Ayurveda Research Institute, a humble beginning in integrating Ayurveda and contemporary sciences, has been leading this initiative. The traditional know-how that our organization has imbibed over the generations is always an open textbook, and we sincerely invite each one of you to explore the same and enrich mutually. The traditional knowledge about formulations as well as methodologies are being thoroughly studied in the light of multidisciplinary expertise, and we hope to come soon in public with some very interesting findings and thus share with the practitioners of today the same. I would like to express my sincere appreciation to all of you for being here with us today, and your presence generously make this event a grand success. You all have chosen to be a part of this symposium due to your boundless passion and trust in the long and rich tradition of indigenous medicines and its efficacy. Our passions help us all to unite and work together to achieve our great goals. As a representative of Vaidyaratnam Group, it will be impossible for me to leave this podium without mentioning the names of Dr. Nagaraj Angadi and Dr. Ashok, who has been instrumental in setting up this program. And they have been a pillar of strength for our initiatives also. With the enthusiasm which is on display here, and our Honorable MP and MLA have emphasized the upcoming Ayurveda University in Shimoga, I am sure Shimoga can and will be having an elaborate ecosystem on Ayurveda, and all of India will be looking forward to it. I wish you all a very knowledgeable session, and before I conclude, I wholeheartedly invite each one of you to our institutions back in Kerala and to join hands for mutual learning avenues, thus enriching our science. Thank you one and all. Thank you. Thank you, Edu Narayan Musa sir, for addressing the audience. ನಾನು ಮುಂದಿನ ವ್ಯಕ್ತಿಯನ್ನು ವೇದಿಕೆ ಕರೆಯೋದಕ್ಕಿಂತ ಮುಂಚೆ ಹೆಚ್ಚು ಸಮಯ ಮತ್ತು ಹೆಚ್ಚು ಶಬ್ದಾಲಂಕಾರ ಮಾಡದೆ ಕೇವಲ ಒಂದೇ ಒಂದು ಶಬ್ದದಿಂದ ಆ ವ್ಯಕ್ತಿಯನ್ನು ವೇದಿಕೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅವರು ಬೇರೆ ಇನ್ಯಾರೂ ಅಲ್ಲ, ನಮ್ಮ ಯದು ಮೂಸಾ ಸರ್ ಅವರಿಗೆ ಗುರುಗಳಿಂದ ಗೌರವ ಸಮರ್ಪಣೆ. ಸರ್, ಆ ದೇವರು ನಿಮಗೆ ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ನಾನು ಈ ಕ್ಷಣದಲ್ಲಿ ಹೇಳಿದ ಹಾಗೆ ಮುಂದಿನ ವ್ಯಕ್ತಿಯನ್ನು ಈ ವೇದಿಕೆ ಕರೆಯೋಕ್ಕಿಂತ ಮುಂಚೆ ಒಂದೇ ಒಂದು ಶಬ್ದದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು TMS ಕಾಲೇಜಿನ
ರಾಜಾ ಹುಲಿ ಹಿರೇಮಠ್ ಸರ್ ಅವರು. ಯಾಕೆ ರಾಜಾ ಹುಲಿ ಅಂದರೆ, ಮಾಮೂಲಿ ಹುಲಿ ಒಂದು ಸಾರಿ ಗಾತ ಆದರೆ ಅದು ಸ್ವಲ್ಪ ಸಮಯ ತಗೊಳುತ್ತಂತೆ ಚೇತರಿಸ್ಕೊಳ್ಳೋದಕ್ಕೆ. ರಾಜ ಹುಲಿ ಹಂಗಲ್ಲ, ಅದು ಗಾತ ಆದರೆ ಇನ್ನೂ ಹೆಚ್ಚು ಅಗ್ರೆಸಿವ್ ಆಗುತ್ತಂತೆ. ಆ ರೀತಿ ನಮ್ಮ ಹಿರೇಮಠ್ ಸರ್ ಅವರು ಏನೇ ಆದರೂ ಕೂಡ, ಎಂಥದೇ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ, ಎಂಥದೇ ಚಾಲೆಂಜಸ್ ಬಂದರೂ ಅದನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ಇರ್ತಕ್ಕಂಥವ್ರು ಇವತ್ತು ಈ ಶೈಕ್ಷಣಿಕ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಿರೇಮಠ್ ಸರ್, ತಾವು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ರಥಮವಾಗಿ ಈ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಶಿಕ್ಷಣದ ಅಧಿಕಾರರು ಮತ್ತು ಈ ಭಾಗದ ಕರ್ನಾಟಕ ರಾಜ್ಯಾದ್ಯಂತ 70ಕ್ಕೂ ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ನಿರ್ಮಿಸಿರುವಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ವರಸದ್ಯೋಜಾತ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಶಿರಸಾಷ್ಟಕ ಪ್ರಣಾಮಗಳನ್ನು ಸಮರ್ಪಿಸಿ, ಅದೇ ರೀತಿ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ವೈದ್ಯ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತು ಈ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರೂ ಪ್ರಪ್ರಥಮ ಬಾರಿಗೆ ಆಯುರ್ವೇದ ಶಿಬಿರವನ್ನು ಯಾರೂ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ನಾವೇ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ, ಮತ್ತು ಈ ವೈದ್ಯರತ್ನಂ ಅನ್ನುವಂಥ ಒಂದು ಸಂಸ್ಥೆ ಏನಿದೆ ಅವರ ಭಾಗಿತ್ವದಲ್ಲಿ ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ನಿರ್ಣಯ ತೆಗೆದುಕೊಂಡಿವಿ. ಅದೇ ರೀತಿಯಾಗಿ ನೀಮ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ವೈದ್ಯರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಆಯುರ್ವೇದವನ್ನು ಬಲಪಡಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾವಿವತ್ತು ಆಯುರ್ವೇದ ಅವೇರ್ನೆಸ್ ಪ್ರೋಗ್ರಾಮನ್ನು ಸಾಕಷ್ಟು ಮಾಡಿದ್ದೀವಿ, ಈ ಮುಂದೆ ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ವೈದ್ಯ ಮಿತ್ರರು ಕೂಡ ಸಾಕಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿದ್ದಾರೆ. ಮತ್ತು ಲಾಸ್ಟ್ ಕೋವಿಡ್ ಒಂದು ಹೋರಾಟದಲ್ಲಿ ನಾವು ಬಹಳ ಕಾರ್ಯಕ್ರಮವನ್ನು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿ ಯಶಸ್ವಿಯಾಗಿದ್ದೇವೆ. ಅದೇ ರೀತಿ ಮುಂದೆ ಬರ್ತಕ್ಕಂಥ ಫ್ಯೂಚರ್ನಲ್ಲಿ ಆಯುರ್ವೇದವನ್ನು ಉಳಿಸಬೇಕಾಗಿದೆ. ನೀವೆಲ್ಲರೂ ಕೂಡ ಆಯುರ್ವೇದವನ್ನು ಬೆಳೆಸೋಣ, ಉಳಿಸೋಣ ಅನ್ನುವಂಥ ಪಣವನ್ನು ತೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿರೇಮಠ್ ಸರ್ ಅವರಿಗೆ ತಮಗೆ ಧನ್ಯವಾದಗಳು. ಹಿರೇಮಠ್ ಸರ್ ಅವರಿಗೆ ಈಗ ಪೂಜ್ಯರಿಂದ ಹಾಗೂ ಗಣ್ಯಮಾನ್ಯರಿಂದ ಗೌರವ ಸಮರ್ಪಣೆ. ಸರ್, ತಮಗೂ ಹಾಗೂ ತಮ್ಮ ಇಡೀ ಕುಟುಂಬಕ್ಕೂ ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಆ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ವಿವಿಧ ಆಯುರ್ವೇದ ಕಾಲೇಜುಗಳಿಂದ ಪ್ರಾಂಶುಪಾಲರು ಹಾಗೆ ಪ್ರಾಧ್ಯಾಪಕರು ಎಲ್ಲರೂ ಬಂದಿದ್ದಾರೆ. ತಮ್ಮ ವಿದ್ಯಾರ್ಥಿನಿಯನ್ನು ಕರೆತಂದಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ತನ್ಮೂಲಕವಾಗಿ ಚಂದಗೊಳಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗುತ್ತೆ. ಈ ಸಂದರ್ಭದಲ್ಲಿ ಬಂದಂತಹ ಪ್ರಾಂಶುಪಾಲರಿಗೆ ಹಾಗೂ ಪ್ರಾಧ್ಯಾಪಕರಿಗೆ ಸಣ್ಣ ಗೌರವವನ್ನು ಸಮರ್ಪಿಸೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಮೊದಲನೇದಾಗಿ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಶಿವಮೊಗ್ಗ, ಇದರ ಪ್ರಾಂಶುಪಾಲರಾದಂತಹ ಡಾಕ್ಟರ್ ದೊಡ್ಡಮನಿ ಸರ್ ಅವರು ಬರಬೇಕು. ಅವರ ಅನುಪಸ್ಥಿತಿಯಲ್ಲಿ ಡಾಕ್ಟರ್ ವಿಶ್ವನಾಥ್ ಅವರು ಬರಬೇಕಾಗಿ ಕೇಳ್ಕೊಳ್ತೇನೆ. ಡಾಕ್ಟರ್ ಆಶಾ ಹೊಸೂರ್ ಅವರು ಬರಬೇಕು. ಥ್ಯಾಂಕ್ ಯು ಸರ್. ಹಾಗೆಯೇ
ಧನ್ವಂತರಿ ಆಯುರ್ವೇದ ಕಾಲೇಜ್ ಸಿದ್ದಾಪುರದಿಂದ ನನ್ನ ಗುರುಗಳಾಗದಂತಹ ಡಾಕ್ಟರ್ ರೂಪಾ ಭಟ್ ಅವರು ಬಂದಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ALN ರಾವ್ ಆಯುರ್ವೇದ ಕಾಲೇಜ್ ಕೊಪ್ಪದಿಂದ ಡಾಕ್ಟರ್ ಸಂಜಯ್ ಸರ್ ಅವರು ಬರಬೇಕು. ಅವರ ಅನುಪಸ್ಥಿತಿಯಲ್ಲಿ ಡಾಕ್ಟರ್ ಪ್ರದೀಪ್ ಸರ್ ಅವರು ಬರಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆಯೇ TMAS ಆಯುರ್ವೇದ ಕಾಲೇಜಿಂದ ಡಾಕ್ಟರ್ ವಿನಯ್ ಸರ್ ಅವರು ಬರಬೇಕು. ವೇದಿಕೆ ಮೇಲಿರುವಂತಹ ಪೂಜ್ಯರು ಹಾಗೂ ಗಣ್ಯರು ಇವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಬಾಪೂಜಿ ಕಾಲೇಜಿನಿಂದ ಡಾಕ್ಟರ್ ಪಂಕಜ್ ಪ್ರಸಾದ್ ಅವರು, ಕೊಪ್ಪ ಕಾಲೇಜಿಂದ ಯಾರಾದರೂ ರೆಪ್ರೆಸೆಂಟೇಟಿವ್ ಬರಬೇಕು ದಯವಿಟ್ಟು. ಹಾಗೆಯೇ AFIನ ಸೆಕ್ರೆಟರಿ ಆದಂತಹ ಡಾಕ್ಟರ್ ಸಂತೋಷ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಬಂದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ದಾವಣಗೆರೆಯಿಂದ ಸುಶ್ರುತ ಕಾಲೇಜಿದೆ ಇವರು ದರ್ಶನ್ ಬಾಬು ಅಂತ ಅವ್ರು ಅವರು ಅಂದರೆ ಅವ್ರಿಗಿನ ವಿಚಾರ ದರ್ಶನ್ ಬಾಬು. ದಾವಣಗೆರೆ ಸುಶ್ರುತ ಆಯುರ್ವೇದ ಕಾಲೇಜಿಂದ ಡಾಕ್ಟರ್ ದರ್ಶನ್ ಬಾಬು ಅವರು ಬಂದಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇನ್ಯಾರು ಬಂದಿಲ್ಲ, ಯಾವ ಕಾಲೇಜ್ ಅವ್ರು ಬಂದಿಲ್ಲ. ದಾವಣಗೆರೆ ಅಂತ ಯಾರು ಬಂದಿಲ್ಲ ಅಂದರೆ ತಗೊಂಡವರು ಬರಲಿಲ್ಲ, ಇವರೊಬ್ಬರೇ ನಾಲ್ಕು
ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಹಾಗೆಯೇ ಎಲ್ಲರ ಪರವಾಗಿ ಡಾಕ್ಟರ್ ರೂಪಾ ಭಟ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತೇನೆ. ಸರ್ವೇಭ್ಯೋ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತ ಎರಡು ಶ್ರೀಗಳ ಪಾದಗಳಿಗೆ ನಮನಗಳನ್ನು ಸಲ್ಲಿಸ್ತೇನೆ. ಉಪಸ್ಥಿತ ಗಣ್ಯರೇ ಹಾಗೂ ವೈದ್ಯಕೀಯ ಎಲ್ಲ ಬಂಧುಗಳೇ, ನಮಗೆ ಪ್ರಾಂಶುಪಾಲರಿಗೆ ಮುಖ್ಯವಾಗಿ ಗೊತ್ತಿರೋದು ಒಂದೇ, ಏನೇ ಆಗಲಿ ಪ್ರಿನ್ಸಿಪಲ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್, ಏನೇ ತಪ್ಪಾಗಲಿ ಏನೇ ಸರಿಯಾಗಲಿ ಪ್ರಿನ್ಸಿಪಲ್ಸ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅನ್ನೋ ಅಂಥ ನೋಟಿಸ್ ಯಾವಾಗಲೂ ನೋಡಿರ್ತೇವೆ. ಆದರೆ ಇದೇ ಮೊದಲನೇದಾಗಿ ನಮ್ಮನ್ನೆಲ್ಲರನ್ನ ಕರೆಸಿ ನಮಗೆ ಇನ್ನೂ ಹೆಚ್ಚಿನ ಕೆಲಸವನ್ನು ನಾವು ಮಾಡಲಿ ಅಂಥೇಳಿ ಹುರಿದುಂಬಿಸ್ತಾ ಇದ್ದೀರಾ. ಅದಕ್ಕೋಸ್ಕರ ವೈದ್ಯರತ್ನಮ್ಮ ಅವರಿಗೂ ಹಾಗೂ ನಿಮಾ ಅಸೋಸಿಯೇಷನ್ ಅವರಿಗೂ ಹಾಗೂ TMES ಎಲ್ಲ ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಸೇರಿ ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕೆಂದರೆ ನಾವು ತುಂಬ ಪ್ರಿನ್ಸಿಪಲ್ಸ್ ಬಂದಿದ್ದೀವಿ, ಆದರೆ ಇದಕ್ಕೆ ಬೇಕಾಗಿರುವಂಥದ್ದು ಇನ್ನೂ ಹೆಚ್ಚಿನ ಎಲ್ಲ ವೈದ್ಯಕೀಯ ಮಿತ್ರರು ಬರಬೇಕು, ಸ್ಟೂಡೆಂಟ್ಸ್ ಬರಬೇಕು, ಅವರು ಇದರ ಉಪಯೋಗವನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾ, ಮತ್ತು ಹೆಚ್ಚಿನ ಇಂಥ ಕಾರ್ಯಕ್ರಮಗಳನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟರ್ ರೂಪಾ ಭಟ್ ಮೇಡಮ್ ಅವರೇ, ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ಧನ್ಯವಾದಗಳು. ಒಂದು ಕಾಲದಲ್ಲಿ ಹರಪನಹಳ್ಳಿ ಅಂತಕ್ಕಂಥದ್ದು ಒಂದು ಕುಗ್ರಾಮ ಅಥವಾ ಒಂದು ಗ್ರಾಮ, ಒಂದು ಸಾಧಾರಣವಾದ ಹಳ್ಳಿ ಆಗಿತ್ತು. ಆದರೆ ಅಂಥ ಹಳ್ಳಿಯನ್ನು ಶಿಕ್ಷಣ ಕಾಶಿಯನ್ನಾಗಿ ಮಾಡಿದಂಥ ಕೀರ್ತಿ ಶಟಸ್ಥಲ ಬ್ರಹ್ಮಿ ಶ್ರೀ ಶ್ರೀ ಚಂದ್ರಮೌಳೇಶ್ವರ ಸ್ವಾಮೀಜಿಯವರಿಗೆ ಸಲ್ಲುತ್ತೆ. ಅದಾದ ನಂತರ ಅವರ ಪೀಠವನ್ನು ಅಲಂಕರಿಸಿದಂಥ ಶಟಸ್ಥಲ ಬ್ರಹ್ಮಿ ಶ್ರೀ ವರಸದ್ಯೋಜಾತ ಸ್ವಾಮೀಜಿಯವರು ಯಾವ ಹರಪನಹಳ್ಳಿಯನ್ನು ಶಿಕ್ಷಣ ಕಾಶಿಯನ್ನಾಗಿ ಮಾಡಿದ್ರಲ್ಲ ಸ್ವಾಮೀಜಿಯವರು, ಆ ಶಿಕ್ಷಣ ಕಾಶಿಯಲ್ಲಿ ನಿರಂತರವಾಗಿ ಜ್ಞಾನ ಗಂಗೆಯನ್ನು ಹರಿವಾಗಿ ಮಾಡಿದ್ದಾರೆ. ಆ ಯಶಸ್ಸು ನಮ್ಮ ಶ್ರೀ ಶ್ರೀ ವರಸದ್ಯೋಜಾತ ಸ್ವಾಮೀಜಿಯವರಿಗೆ ಸಲ್ಲಬೇಕು. ಅವರು ಇವತ್ತು 68 ಶೈಕ್ಷಣಿಕ ಸಂಸ್ಥೆಗಳನ್ನ ನೋಡ್ಕೊಳ್ತಾ ಇದ್ದಾರೆ. 68 ಸಂಸ್ಥೆಗಳು ನೋಡ್ಕೊಳ್ಳೋದು ಅಂದರೆ ಅದು ಸುಮ್ಮನೆ ಮಾತಲ್ಲ, ಒಂದು ಸರ್ಕಾರ ನಡೆಸ್ದಾಗೆ. ಒಂದು ಸರ್ಕಾರ ನಡೆಸೋದು ಎಷ್ಟು ಕಷ್ಟ ಇರುತ್ತೋ ಅಷ್ಟು ಕಷ್ಟ. ಅದು ಎಲ್ಲ ಥರದ ಕಾಲೇಜುಗಳು, ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ಅಧ್ಯಾಪಕೇತರ ಸಿಬ್ಬಂದಿ ವರ್ಗ, ಅದೆಲ್ಲರನ್ನು ನಿಭಾಯಿಸೋದು ಅಷ್ಟು ಸುಲಭದ ಮಾತಲ್ಲ. ಅದೆಲ್ಲವನ್ನು ಇವತ್ತು ನಿಭಾಯಿಸ್ತಾ ಆಡಳಿತವನ್ನು ಮಾಡ್ತಾ, ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕದಲ್ಲೂ ಸಾಧನೆಯನ್ನು ಮಾಡ್ತಾ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಎಲ್ಲ ರಂಗದಲ್ಲೂ ಕೂಡ ಅವರು ತಾವು ಮುಂದಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಾಮೀಜಿಯವರು ತುಂಬ ಪ್ರಾಜ್ಞರಿದ್ದಾರೆ. ಅವರು ಬರೆದಂಥ ಹಲವಾರು ಆರ್ಟಿಕಲ್ಗಳು, ಅವರು ಬರೆದಂಥ ಹಲವಾರು ಅಂಕಣಗಳು ನಾಡಿನ ಪ್ರಚಲಿತ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಅಂಥ ಪರಮ ಪೂಜ್ಯರು ಶಟಸ್ಥಲ ಬ್ರಹ್ಮಿ ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮೀಜಿಯವರು ನಮ್ಮೆಲ್ಲರ ಮಧ್ಯೆ ಇರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ಸ್ವಾಮೀಜಿಯವರಲ್ಲಿ ತಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಸ್ವಾಮೀಜಿಯವರ ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ತಾವುಗಳು ತಮ್ಮ ನುಡಿಯನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಧರ್ಮ ಇವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ ನಿತ್ಯಂ ಧರ್ಮಾಮೃತಂ ಪೀತ್ವಾ ಸುಖಿನಃ ಸಂತು ಮಾನವಾಃ. ಪ್ರಥಮತಃ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿ, ಎನ್ನ ಆರಾಧ್ಯ ಗುರು ಲಿಂಗೈಕ್ಯ ಚಂದ್ರಮೌಳೀಶ್ವರ
ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಭಾನುವಾರ ಸರ್ವಾಂಗ ಸುಂದರವಾಗಿ ನಡೆದುಕೊಂಡು ಬಂದಿರುವಂತಹ ನೇಮಕ ಅಮೃತ ಮಹೋತ್ಸವ ವೈದ್ಯರತ್ನಂ ಔಷಧ ಶಾಲಾ ಮತ್ತು TMAE ಸಂಸ್ಥೆಯ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ನಡೆದುಕೊಂಡು ಬಂದಿರುವಂತಹ ರಾಜ್ಯ ಮಟ್ಟದ ಒಂದು ದಿನದ ಈ ಸಂಕೀರ್ಣ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಆಯುರ್ವೇದದ ಮಹತ್ವವನ್ನು ಉಣಬಡಿಸಲಿರುವಂತಹ ಆತ್ಮೀಯ ಪೂಜ್ಯರು, ತಪಸ್ವಿಗಳು, ಯೋಗ ಮತ್ತು ಧ್ಯಾನದ ಮೂಲಕ ಭವಿಷ್ಯವನ್ನು ಕಂಡುಕೊಂಡಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೂಡನ್ನು ಸಮರ್ಪಣೆಯನ್ನು ಮಾಡಿ ಕಾರ್ಯ ಬಾಹುಲ್ಯದ ಒತ್ತಡದಿಂದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿರ್ಗಮಿಸಿರುವಂತಹ ಸಂಸದರಾದ BY ರಾಘವೇಂದ್ರ ಅವರೇ, MLC ಅವರಾಗಿರುವಂತಹ DS ಅರುಣ್ ರವರೇ, ಹಾಗೆಯೇ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಆಯುರ್ವೇದ ಮಹಾವಿದ್ಯಾಲಯದ ಆಡಳಿತಾಧಿಕಾರಿಯಾದ ಗುಂಡಯ್ಯ ಹಿರೇಮಠರವರೇ ಹಾಗೂ ವೈದ್ಯರತ್ನಂ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ನಾರಾಯಣ್ ಮೂಸ್ರವರೇ, ಹಾಗೆಯೇ ಈ ಒಂದು ನಿಯಮದ ಅಧ್ಯಕ್ಷರಾಗಿರುವಂತಹ MB ಗುರುರಾಜ್ರವರೇ ಮತ್ತು ನಮ್ಮ ಸಿಬ್ಬಂದಿಯವರಾದಂತಹ ಅಶೋಕ್ ML ರವರೇ, ಅವರಿವರೆನ್ನದೇ ಈ ಒಂದು ಸಂಕೀರ್ಣಕ್ಕೆ ಬಂದು ತಮ್ಮ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಎಲ್ಲರನ್ನ ಇಲ್ಲಿಗೆ ಕರೆದುಕೊಂಡು ಬಂದಿರುವಂತಹ ಸುತ್ತಮುತ್ತಲಿನ ಆಯುರ್ವೇದ ಕಾಲೇಜಿನ ಎಲ್ಲ ಪ್ರಾಂಶುಪಾಲರೇ, ಆಡಳಿತಾಧಿಕಾರಿಗಳೇ, ಯಾವತ್ತೂ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಬಳಗವೇ, ಯಾವತ್ತೂ ಪತ್ರಿಕಾ ಪ್ರತಿನಿಧಿಗಳವರೇ, ಬಹುಶಃ 12 ಗಂಟೆಗೆ ನಿಮ್ಮ ವಿಚಾರ ಸಂಕಿರಣದ ಮೊದಲ ಸೆಷನ್ ಪ್ರಾರಂಭ ಆಗ್ತದೆ. ಆ ನಿಟ್ಟಿನಲ್ಲಿ ಸಮಯವನ್ನು ಗೌರವಿಸಬೇಕಾಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಒಂದು ವಿಚಾರ ಸಂಕಿರಣದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇಲ್ಲಿರುವಂತಹ ಎಲ್ಲರಿಗೂ ಸಹ ಈ ಆಯುರ್ವೇದದ ಬಗ್ಗೆ ಅಪಾರವಾಗಿರುವಂತಹ ಮಹತ್ವವನ್ನು ತಾವು ತಿಳ್ಕೊಂಡಿದ್ದೀರಿ ಹಾಗೂ ಈ ಒಂದು ಸಂಕೀರ್ಣದಲ್ಲಿ ತಿಳಿದುಕೊಳ್ಬೇಕಂತಂದು ಹೇಳಿ ಬಂದಿದ್ದೀರಿ. ನಾವು ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಮ್ಮಲ್ಲಿರುವಂತಹ ಹಣದಿಂದ ಉತ್ತಮವಾಗಿರುವಂತಹ ಹಾಸಿಗೆಯನ್ನು ಖರೀದಿಸಬಹುದು ಹೊರತು ನಿದ್ರೆಯನ್ನಲ್ಲ. ನಮ್ಮಲ್ಲಿರುವಂತಹ ಹಣದಿಂದ ಒಳ್ಳೊಳ್ಳೆ ಪುಸ್ತಕಗಳನ್ನು ಖರೀದಿಸಬಹುದು ಹೊರತು ವಿದ್ಯೆಯನ್ನಲ್ಲ. ಹಾಗೆಯೇ ನಮ್ಮಲ್ಲಿರುವಂತಹ ಹಣದಿಂದ ಇವತ್ತು ಏನು ಹೈ ಡೋಸೇಜ್ ಗುಳಿಗೆಗಳನ್ನು, ಔಷಧಿಯನ್ನು ನಾವು ಖರೀದಿಸಬಹುದೇ ಹೊರತು ಆರೋಗ್ಯವನ್ನಲ್ಲ ಎಂಬತಕ್ಕಂಥ ಮಾತನ್ನು ನಾನು ಪ್ರಾರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದು ಹೇಳಿದರೆ, ಆರೋಗ್ಯ ಇದ್ದರೆ ಮಾತ್ರ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ರಾಜ ಮಹಾರಾಜರ ಏನು ಕಾಲಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೆಲ್ಜಿಯಂನಿಂದ ಗಾಜನ್ನ ರಾಜ ಮಹಾರಾಜರು ಆಮದು ಮಾಡಿಕೊಳ್ತಾ ಇದ್ರು. ಚೀನಾ ದೇಶದಿಂದ
ಪಿಂಗಾಣಿ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇದ್ರು. ಇಟಲಿಯಿಂದ ಅಮೃತ ಶಿಲೆಯನ್ನು ಆಮದು ಮಾಡಿಕೊಳ್ತಾ ಇದ್ರು. ಆದರೆ ರಾಜರಲ್ಲಿರುವಂತಹ ಶ್ರೀಮಂತಿಕೆಯಿಂದ ಬೇರೆ ಬೇರೆ ವಸ್ತುಗಳನ್ನು ನಮ್ಮ ರಾಜ ಮಹಾರಾಜರು ಅವಲಂಬಿಸಿದ್ರು. ಆದರೆ ಆರೋಗ್ಯದ ವಿಚಾರವಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಆಯುರ್ವೇದ ಚಿಕಿತ್ಸೆಯನ್ನು ಅವರು ನಂಬಿಕೊಂಡಿದ್ರು ಎಂಬತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಆಯುರ್ವೇದ ಅಂತಂದು ಹೇಳಿದರೆ ಇದು ಫಸ್ಟ್ ಏಡ್ ಹಾಗೂ ಫಾಸ್ಟ್ ಏಡ್ ಕೂಡ. ನಾವೆಲ್ಲರೂ ಸಹ ಈ ಆಲೋಪತಿ ಮೆಡಿಸಿನ್ಸ್ಗೆ ವಾಸಿಯಾಗದೆ ಇರುವಂತಹ ಸಂದರ್ಭದಲ್ಲಿ ನಾವು ಆಯುರ್ವೇದದ ಮೊರೆಯನ್ನು ಹೋಗುವಂಥದ್ದು ಬಹುಶಃ ಅದು ಸರ್ವೇ ಸಾಮಾನ್ಯವಾಗಿದೆ. ಇವತ್ತು ಪೀಪಲ್ ಥಿಂಕ್ ದಟ್ ಆಯುರ್ವೇದ ಈಸ್ ಆಲ್ಟರ್ನೇಟಿವ್ ಮೆಡಿಸಿನ್, ಬಟ್ ಇಟ್ಸ್ ನಾಟ್ ಆಲ್ಟರ್ನೇಟಿವ್ ಮೆಡಿಸಿನ್, ಇಟ್ಸ್ ಅವರ್ ನೇಟಿವ್ ಮೆಡಿಸಿನ್. ನಮ್ಮ ನೆಲದ ಸಂಸ್ಕೃತಿಯ ವೈದ್ಯಕೀಯ ಪದ್ಧತಿಯಾಗಿರುವಂತಹ ಈ ಆಯುರ್ವೇದದ ಬಗ್ಗೆ ನಮ್ಮ ಮಕ್ಕಳಿಗೆ, ನಮ್ಮ ನಾಗರಿಕ ಸಮಾಜಕ್ಕೆ ಇವತ್ತು ನಾವು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಏಕೆಂದರೆ ಇವತ್ತು ಏನು ನಾವು ಯಂತ್ರಗಳ ಆಧಾರಿತವಾಗಿ ಇವತ್ತು ನಮ್ಮ ಬ್ಲಡ್ಡನ್ನು ಪರೀಕ್ಷೆಯನ್ನು ಮಾಡಬೇಕಂತಂದು ಹೇಳಿದರೆ ಏನು TMT ಟೆಸ್ಟನ್ನು ಮಾಡ್ತೇವೆ, CBCಯನ್ನು ನಾವು ಮಾಡಿಸ್ತೇವೆ. ಅಂದರೆ ಆ ಒಂದು ಯಂತ್ರಗಳ ಮೂಲಕ ಇವತ್ತು ನಾವು ರಕ್ತ ಪರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ 1000 ವರ್ಷ ಹಿಂದಿನ ಇತಿಹಾಸಕ್ಕೆ ನಾವು ಹೋದಂಥ ಸಂದರ್ಭದಲ್ಲಿ ಆ ನಮ್ಮ ಆಯುರ್ವೇದ ವೈದ್ಯರು ಏನು ಬಹುಶಃ ಎಲ್ರಿಗೂ ಅದು ಮನವರಿಕೆ ಇದೆ, ಏನು ನಾಡಿಶಾಸ್ತ್ರ ಅಂತ ಹೇಳಿ ನಾವೇನು ಕರಿತೀವಲ್ಲ, ಆ ನಾಡಿಯನ್ನು ಹಿಡಿದು ನಮ್ಮ ಏನು ಪ್ರಕೃತಿ ಅದು ಉಷ್ಣ ಪ್ರಕೃತಿಯೋ ಅಥವಾ ಶೀತ ಪ್ರಕೃತಿಯೋ, ಅಂದರೆ ನಮ್ಮ ಬಾಡಿ ಅದು ಹೇಗಿದೆ ಅಂದರೆ ಇನ್ನರ್ಲಿ ಅಂತಂದು ಹೇಳಿ ಅವರು ಕೇವಲ ನಾಡಿ ಮೂಲಕ ಕಂಡುಕೊಳ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಏನು ಈ ಒಂದು ನೀಮ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ಇವತ್ತು ಸಂಕೀರ್ಣವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಹಾಗೇನೆ ನಮಗೆ ಎಲ್ರಿಗೂ ಸಹ ಈ ಆಯುರ್ವೇದದ ಮಹತ್ವ ಅದು ಯಾವಾಗ ತಿಳಿತು ಅಂತಂದು ಹೇಳಿದರೆ ಬಹುಶಃ ಎಲ್ಲರೂ ಸಹ ಏನು 2019 ಮಾರ್ಚ್ 14 ದಿನವನ್ನು ಯಾರೂ ಸಹ ಮರೆತಿಲ್ಲ ಅಂತಂದು ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ನಮ್ಮ ದೇಶಕ್ಕೆ ಏನು ಕೊರೋನಾ ಪ್ಯಾಂಡಮಿಕ್ ಬಂದದ್ದು COVID-19 ಏನು ಮಾರ್ಚ್ 14ನೇ ತಾರೀಕಿನಂದು. ಬಹುಶಃ ಆ ಒಂದು 14 ನಂತರ ಈ ಆಯುರ್ವೇದ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಅಂದರೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂತಹ ಗುಣಗಳನ್ನು ಹೊಂದಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದ್ದೇ ಅದು 19 ಈಚೆಗೆ ಅಂತಂದು ಹೇಳಿದರೂ ಸಹ ಅದು ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಮ್ಮ ಮನೆಯಲ್ಲಿ ಕಷಾಯವನ್ನು ಕುಡಿಯದೇ ಇರುವಂಥವರು ಕಷಾಯವನ್ನು ಕುಡಿಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಯಾರು ನಮಗೆ ಇದು ಆಯುರ್ವೇದ ಅಂದರೆ ಕಹಿಯಾಗಿರುವಂತಹ ಔಷಧಿ ಅಂತಂದು ಹೇಳಿ ಅನ್ಕೊಳ್ತಿದ್ರಲ್ಲ, ಅವರು ಎಲ್ಲರೂ ಸಹ ದಿನನಿತ್ಯ ಈ ಔಷಧೀಯ ಗುಣಗಳನ್ನು ಪಡೀಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಯಾಕೆ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದೆ ಅಂದರೆ ನಾವೆಲ್ಲರೂ ಸಹ ಏನು ಯಾಂತ್ರಿಕ ಜೀವನವನ್ನು ಮಾಡುವಂತಹ ದಿನಗಳಲ್ಲಿ ನಾವು ಇವತ್ತು ಕಾಲವನ್ನು ಕಳೀತಾ ಇದ್ದೇವೆ. ಬಹುಶಃ ಇವತ್ತು ನಮಗೆ ಒಂದು ದಿನ ನಮಗೆ ಆರಾಮಿಲ್ಲ ಅಂತಂದು ಹೇಳಿದರೆ ನಾವು ಬೇಗ ಅಲೋಪತಿ ಏನು ಇಂಜೆಕ್ಷನನ್ನು ತಗೊಳ್ಬೇಕು, ಮಾರನೇ ದಿನ ನಾವು ಡ್ಯೂಟಿಗೆ ಹೋಗ್ಬೇಕು ಅಂತಕ್ಕಂಥ ಮನಸ್ಥಿತಿ ಅದು ನಮ್ಮೆಲ್ಲರದ್ದು ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಬಂದಂತಹ ಕಾಯಿಲೆ ಸಂಪೂರ್ಣವಾಗಿ ಅದು ವಾಸಿಯಾಗಬೇಕಂತಂದು ಹೇಳಿದರೆ ನಾವು ಆಯುರ್ವೇದ ಚಿಕಿತ್ಸೆಯನ್ನು ನಾವು ಇವತ್ತು ಪಡೆದುಕೊಳ್ಬೇಕು. ಆಲೋಪತಿ ಚಿಕಿತ್ಸೆಯನ್ನು ನಾನು ಈ ಸಂದರ್ಭದಲ್ಲಿ ಅಲ್ಲಗಳೆಯುತ್ತಿಲ್ಲ. ಏಕೆಂದರೆ ಏನು ನಮಗೆ ಇವತ್ತು ಯಾಂತ್ರಿಕವಾಗಿರುವಂತಹ ಈ ಜಗತ್ತಿನಲ್ಲಿ ನಾವು ಬೇಗವಾಗಿ ನಮ್ಮ ಏನು ವೇಗವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳುವಂಥದ್ದು ಅದು ಮನುಷ್ಯ ಜೀವನದ ಏನು ಅವಿಭಾಜ್ಯ ಅಂಗ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ಆಲೋಪತಿ ಮತ್ತು ಏನು ಈ ಒಂದು ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ಎರಡನ್ನೂ ಸಹ ನಾವು ಇವತ್ತು ಸರಿಸಮವಾಗಿ ತೆಗೆದುಕೊಂಡು ಹೋಗಬೇಕು. ಹೇಗೆ ಅಂತಂದು ಹೇಳಿದರೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಸುಖ ಬಂದರೂ ಸಹ ಏನು ಸಂತೋಷ ಆದಂತಹ ಸಂದರ್ಭದಲ್ಲಿ ಏನು ನಾವು ಅತ್ಯಂತ ಸಂತೋಷವನ್ನು ನಾವು ತೆಗೆದುಕೊಳ್ಳಾರದೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ಈ ಜೀವನವನ್ನು ನಾವು ಬೇಡ ಅಂತಂದು ಹೇಳಿ ದೂಷಿಸದೆ ಹೇಗೆ ನಾವು ಸಮ ಪ್ರಮಾಣದಲ್ಲಿ ಆ ಕಷ್ಟ ಮತ್ತು ಸುಖಗಳನ್ನು ನಾವು ತೆಗೆದುಕೊಳ್ತೀವಲ್ಲ, ಹಾಗೆ ಈ ಆಲೋಪತಿ ಚಿಕಿತ್ಸೆ ಇರ್ಬೋದು ಅಥವಾ ಆಯುರ್ವೇದ ಚಿಕಿತ್ಸೆ ಇರ್ಬೋದು ಇವೆಲ್ಲರನ್ನೂ ಸಹ ನಾವು ಸಮವಾಗಿ ನೋಡಬೇಕಾಗ್ತದೆ. ಇವತ್ತು ಈ ಏನು ನಾವು ಈ ಸಂಕೀರ್ಣದಲ್ಲಿ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನುರಿತ ವೈದ್ಯರಿರ್ಬೋದು, ಉಪನ್ಯಾಸಕರಿರ್ಬೋದು, ಎಲ್ಲರೂ ಸಹ ಅವರು ಏನು ಈ ಒಂದು ಆಯುರ್ವೇದದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಸಹ ಉತ್ತಮವಾಗಿರುವಂತಹ ಏನು ಕೋರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದರ ನಂತರ ಸಹ ನೀವು MD ಮಾಡಲಿಕ್ಕೆ ಅವಕಾಶಗಳಿದೆ.
ನಂತರ PhD ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಇವತ್ತು ಕೇವಲ ಆಯುರ್ವೇದವನ್ನು ಓದಿದರೆ ನಮಗೆ ಯಾವುದೇ ರೀತಿಯಾದಂತಹ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನು ನಾವು ಇವತ್ತು ಬೆಳೆಸ್ಕೊಳ್ಬಾರ್ದು. ಯಾಕೆಂತಂದು ಹೇಳಿದರೆ ಇವತ್ತು ನಾವು ಎಲ್ಲರೂ ಸಹ ನಾವು ಯಾವುದೇ ರೋಗಗಳು ನಮ್ಮನ್ನು ಆಕ್ರಮಿಸಿಕೊಂಡಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದು ಕ್ಯೂರ್ ಆಗಬೇಕಂತಂದ್ರೆ ಈ ಒಂದು ಆಯುರ್ವೇದ ಚಿಕಿತ್ಸೆಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಪೂಜ್ಯರಾಗಿರುವಂತಹ ಗೋಣಿಬೀಡಿನ ಶೀಲ ಸಂಪಾದನಾ ಮಠದ ಪೂಜ್ಯರು ನಮ್ಮೆಲ್ಲರನ್ನ ಉದ್ದೇಶಿಸಿ ಅವರು ಸಹ ಮಾತನಾಡಿದ್ದಾರೆ. ಬಹುಶಃ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಮಾತನ್ನು ನಾನು ಹೇಳಿ ನನ್ನ ಮಾತುಗಳನ್ನು 65ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಪೂಜ್ಯರು ಪ್ರಾರಂಭವನ್ನು ಮಾಡಿದ್ದಾರೆ. ಬಹುಶಃ ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬ ಪೂಜ್ಯರ ಅನುಯಾಯಿಗಳು ಇವತ್ತು ಈ ಭಾಗದಲ್ಲಿ ನಮ್ಮ ಗುಂಡಯ್ಯ ಹಿರೇಮಠರವರು ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಅವರ ನಮ್ಮ ಸಂಸ್ಥೆಯ ಮೇಲೆ ಇಟ್ಟಿರುವಂತಹ ಗೌರವ, ಪೂಜ್ಯರ ಮೇಲೆ ಇಟ್ಟಿರುವಂತಹ ಅಪಾರವಾಗಿರುವಂತಹ ಪ್ರೀತಿ ಹಾಗೂ ಕಾಳಜಿ ಈ ನಮ್ಮ ಸಂಸ್ಥೆಯನ್ನ ಇಷ್ಟು ಎತ್ತರ ಮಟ್ಟಕ್ಕೆ ಅದು ಒಯ್ಯಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ತಮ್ಮೆಲ್ಲರ ಸಹಕಾರ ಇದೇ ರೀತಿಯಾಗಿ ಇರಲಿ. ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ನಮ್ಮ ಆಯುರ್ವೇದ ಮಹಾವಿದ್ಯಾಲಯಕ್ಕೆ ಭೇಟಿಯನ್ನ ಕೊಡ್ಬೋದು. ಹಾಗೆ ನೀವು ವಿಷಯಗಳನ್ನು ಹಂಚಿಕೊಂಡಾಗ ಮಾತ್ರ ಏನಾದರೂ ನಾವು ತಿಳಿದುಕೊಳ್ಳಿಕ್ಕೆ ಅದು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಈ ಒಂದು ಸಂಕೀರ್ಣದಲ್ಲಿ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿ ಇಲ್ಲಿಂದ ನಾವು ಏನಾದರೂ ಕಲ್ತ್ಕೊಂಡು ಹೋಗಿದ್ದೀವಿ ಅಂತಕ್ಕಂಥ ಭಾವನೆ ಅದು ನಿಮ್ಮಲ್ಲಿ ಬರಲಿ ಅಂತಂದು ಹೇಳಿ, ಸಮಯ ಹೆಚ್ಚಿನದಾಗಿರೋದ್ರಿಂದ ನಾನು ಏನನ್ನ ಹೇಳದೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದಂತಹ ಸರ್ವರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ನನ್ನ ನುಡಿಗಳಿಗೆ ವಿರಾಮನ ಕೊಡ್ತಾ ಇದ್ದೇನೆ. ಶಿವಂ ಭೂಯಾತ್. ಪರಮ ಪೂಜ್ಯ ಸ್ವಾಮೀಜಿಯವರೇ, ನಮ್ಮ ಸಭೆಯನ್ನು ಉದ್ದೇಶಿಸಿ ತಮ್ಮ ಆಶೀರ್ವಾದ ಪೂರ್ವಕವಾದ ನುಡಿಗಳನ್ನು ಹಾಡಿದ್ದಕ್ಕೆ ನಮ್ಮ ಸಂಸ್ಥೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಗೋಣಿಬೀಡಿನ ಶೀಲ ಸಂಪಾದನಾ ಮಠದ ಸ್ವಾಮೀಜಿಯವರಿಂದ ಹರಪನಹಳ್ಳಿಯ ಶಟಸ್ಥಲ ಬ್ರಹ್ಮಿ ಶ್ರೀ ವರಸದ್ಯೋಜಾತ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸಬೇಕು. ಸ್ವಾಮೀಜಿಯವರಲ್ಲಿ ಕೇಳ್ಕೊಳ್ತೇವೆ. ಶಟಸ್ಥಲ ಬ್ರಹ್ಮಿ ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮೀಜಿಯವರು, ಅವರ ಹೆಸರೇ ಸೂಚಿಸುವಾಗೆ ಸದ್ಯಕ್ಕೆ ನಮ್ಮ TMACಗೆ ಸಿಕ್ಕಿರ್ತಕ್ಕಂಥ ವರ ಅವರು. ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮೀಜಿ ನಮ್ಮ ವರ ಅವರು, ನಮ್ಮ ಪಾಲಿಗೆ ಗುರುಗಳ ಸಮರ್ಥ ಶಿಷ್ಯ ಅಂತ ಅನಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಮತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನುಂಟು ಮಾಡಿದೆ. ಮುಂದಿನ ಕಾರ್ಯಕ್ರಮದಾಗಿ ಶ್ರೀ ಶೀಲ ಸಂಪಾದನಾ ಮಠ ಗೋಣಿಬೀಡು ಹಾಗೂ ಶಿವಯೋಗಾಶ್ರಮ ಕಾಳೇನಹಳ್ಳಿಯ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು, ಇವರನ್ನು ನಾನು ಅನುಷ್ಠಾನದ ಸರಣಿಯನ್ನು ಅನುಷ್ಠಾನಕ್ಕೆ ತಂದ ಯೋಗಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ 2010ರಿಂದ 2013ವರೆಗೆ ತುಂಬ ಕಠಿಣವಾದಂಥ ಅನುಷ್ಠಾನವನ್ನು ಮಾಡಿದ್ರು. 3 ವರ್ಷಗಳ ಕಾಲ ಸತತವಾಗಿ ಮೌನಾನುಷ್ಠಾನ ಮತ್ತು ಸುದೀರ್ಘವಾದ ಅನುಷ್ಠಾನವನ್ನು ಮಾಡಿದ್ರು. ಅದಾದ ನಂತರ ಪ್ರತಿ ವರ್ಷ ಉಳಿವಿಯ ಕಾಡಿನಲ್ಲಿ ತಾವೇ ಸ್ವತಃ ಕುಟೀರ ನಿರ್ಮಾಣ ಮಾಡಿಕೊಂಡು ಪ್ರತಿ ವರ್ಷ ಹಲವಾರು ತಿಂಗಳುಗಳ ಕಾಲ ಸಾಧನೆಯನ್ನು ಮಾಡ್ತಾಯಿದ್ರು. ಅದಲ್ಲದೆ 2015ರಲ್ಲಿ ಶಿವಯೋಗಾಶ್ರಮದಲ್ಲಿ 1 ಮಂಡಲದ ಕಾಲದವರೆಗೂ ಅನುಷ್ಠಾನವನ್ನು ಮಾಡಿದ್ರು, ಸಾಧನೆಯನ್ನು ನಡೆಸಿದ್ರು. ಅಷ್ಟೇ ಅಲ್ಲದೆ 2019ರಿಂದ 2021ರವರೆಗೆ ಸುಮಾರು 23 ತಿಂಗಳು ಮತ್ತೊಮ್ಮೆ ಮೊದಲಿಗಿಂತಲೂ ಕಠಿಣವಾದ ಒಂದು ಅನುಷ್ಠಾನವನ್ನು ಮಾಡಿದ್ರು. ಹಾಗಾಗಿ ಅನುಷ್ಠಾನಗಳ ಸರಣಿಯನ್ನು ಅನುಷ್ಠಾನಕ್ಕೆ ತಂದ ಯೋಗಿ ಅಂತ ನಾನು ಅವರನ್ನು ಕರೀಲಿಕ್ಕೆ ಇಷ್ಟಪಡ್ತೀನಿ. ಅವರನ್ನು ಭೇಟಿ ಆಗಲಿಕ್ಕೆ ದೇಶದ ಮೂಲೆಗಳಿಂದ ಜನ ಬರ್ತಾರೆ, ವಿದೇಶದಿಂದ ಬರ್ತಾರೆ. ಇಂಥ ಒಂದೊಬ್ಬ ಪರಮ ಪೂಜ್ಯರ ಸ್ವಾಮೀಜಿಯವರು ಇವತ್ತು ನಮ್ಮ ಪೀಠವನ್ನು ಅಲಂಕರಿಸಿದ್ದಾರೆ, ನಮ್ಮ ಸಭೆಯ ಮಧ್ಯೆ ಇದ್ದಾರೆ.
ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಪರಮ ಪೂಜ್ಯರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಪೂಜ್ಯರೇ, ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ನೀಮ ಅಮೃತ ಮಹೋತ್ಸವ ಹಾಗೂ ಆಯುರ್ವೇದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಈ ಕಾರ್ಯಕ್ರಮದ TMAES ಆಯುರ್ವೇದ ಮೆಡಿಕಲ್ ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ ಆದಂಥ ಶ್ರೀಯುತ ಗುಂಡಯ್ಯ ಹಿರೇಮಠರವರೇ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆಯುರ್ವೇದ ವಿದ್ಯಾಲಯದ ಪ್ರಾಂಶುಪಾಲರೇ ಹಾಗೂ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಜಾನ್ ವುಡ್ರೋಫ್ ಅನ್ನೋ ಹೆಸರು ಕೇಳಿರ್ಬೇಕು. ಜಾನ್ ವುಡ್ರೋಫ್ ಅಂತೇಳಿ ಅಂತ. ಆತ ಬ್ರಿಟಿಷ್ ಪ್ರಜೆ, ಇಂಗ್ಲೆಂಡ್ನವರು. ಅವರು ಭಾರತಕ್ಕೆ ಬಂದು ಭಾರತದಲ್ಲಿ ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ಅತ್ಯಮೂಲ್ಯವಾದಂಥ ಒಂದು ಗ್ರಂಥವನ್ನು ಕೂಡ ಬರೀತಾರೆ ಅವರು. ಹಾಗೆಯೇ ಅವರು ಕಲ್ಕತ್ತಾದ ಚೀಫ್ ಜಸ್ಟಿಸ್ ಆಗಿ ಸೇವೆ ಸಲ್ಲಿಸಿದಂಥವರು. ಅವರು ಬರೆದಂಥ ಪುಸ್ತಕದ ಹೆಸರು ಇಂಟ್ರಡಕ್ಷನ್ ಟು ತಂತ್ರಸಾರ ಅಂತ. ಆ ಬುಕ್ಕು ಎಷ್ಟು ಅಮೂಲ್ಯವಾದದ್ದು ಅಂತಂದರೆ, ಇವತ್ತು ಯಾರಾದರೂ ಭಾರತೀಯರು ಅಧ್ಯಯನ ಮಾಡಬೇಕಂತಂದರೆ ಆ ಜಾನ್ ವುಡ್ರೋಫ್ ಬರೆದಂಥ ಪುಸ್ತಕ ರೆಫರೆನ್ಸ್ ಟೆಕ್ಸ್ಟ್ ಆಗಿ ಇವತ್ತು ಯೂನಿವರ್ಸಿಟಿಗಳಲ್ಲಿ ಇದೆ. ಅದು ಅಂಥ ಒಬ್ಬ ಮಹಾನ್ ಪಾಂಡಿತ್ಯವನ್ನು ಪಡ್ಕೊಳ್ತಾರೆ ಅವರು ಭಾರತಕ್ಕೆ ಬಂದು. ಹಾಗೆಯೇ ಎಷ್ಟು ಅವರು ಸಂಸ್ಕೃತದಲ್ಲಿ ಪಾಂಡಿತ್ಯ ಇತ್ತು ಅಂದರೆ, ಕಲ್ಕತ್ತಾದಲ್ಲಿ ಮತ್ತು ಸುತ್ತಮುತ್ತ ಯಾರಿಗಾದರೂ ಸಂಸ್ಕೃತ ಪಂಡಿತರಿಗೆ ಏನಾದರೂ ಸಮಸ್ಯೆ ಇದ್ದರೆ ಸಂಸ್ಕೃತದಲ್ಲಿ ಇವ್ರ ಹತ್ರ ಬರ್ತಾ ಇದ್ರಂತೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ಅಷ್ಟೊಂದು ಜ್ಞಾನ ಇದೆ. ಅವರು ಒಂದು ಸಲ ಕಲ್ಕತ್ತಾದ ವಿಶ್ವವಿದ್ಯಾನಿಲಯದ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಕುರಿತು ಮಾತಾಡ್ತಾ ಅವರೊಂದು ಪ್ರಶ್ನೆ ಕೇಳ್ತಾರೆ ಎಲ್ಲರಿಗೂ. ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಇಂಡಿಯನ್ ಫಿಲಾಸಫಿ ಆ್ಯಂಡ್ ಇಂಡಿಯನ್ ಕಲ್ಚರ್ ಅಂತ. ಆವಾಗ ಎಲ್ಲ ವಿದ್ಯಾರ್ಥಿಗಳು ನಿಜವಾಗಿ ಒಂದು ಆಶ್ಚರ್ಯಕರವಾದಂಥ ವಿಸ್ಮಯ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ. ಆ ಮಾತನ್ನು ಕೇಳಿ ವುಡ್ರೋಫ್ ಅವರಿಗೆ ದಿಗ್ಭ್ರಮೆ ಆಗುತ್ತೆ. ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಇಟ್ಸ್ ಆಲ್ ಮೀನಿಂಗ್ಲೆಸ್ ಅಂತ ಹೇಳ್ತಾರೆ. ಇಂಡಿಯನ್ ಫಿಲಾಸಫಿ ಮತ್ತು ಈ ಕಲ್ಚರ್ ಇದೆಲ್ಲ ಮೀನಿಂಗ್ಲೆಸ್, ಇದರಲ್ಲಿ ಏನೂ ಅರ್ಥ ಇಲ್ಲ ಅಂತ. ವುಡ್ರೋಫ್ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ನವಭಾರತದ ನಿರ್ಮಾತೃಗಳು ಇವರೆಲ್ಲ
ತನ್ನ ದೇಶದ ಬಗ್ಗೆ, ತನ್ನ ಸಂಸ್ಕೃತಿ ಬಗ್ಗೆ, ತನ್ನ ನಾಗರಿಕತೆ ಬಗ್ಗೆ ಇಂಥ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರಲ್ಲ ಅಂತೇಳಿ ಅವರೊಂದು ಮಾತು ಹೇಳ್ತಾರೆ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್, ಬಟ್ ಇಟ್ ಹ್ಯಾಸ್ ಮೀನಿಂಗ್. ದೇರ್ ವರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ಲೆಸ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆಯಲ್ಲಿ ಯಾಕೆ ಇವತ್ತು ಆಯುರ್ವೇದ ಹಿಂದೆ ಉಳಿತು? ಆಯುರ್ವೇದ ಯಾಕೆ ಹಿಂದೆ ಉಳಿತು ಅಂತಂದರೆ, ನಮಗೆ ಅದ್ರ ಬಗ್ಗೆ ಇರುವಂಥ ತಾತ್ಸಾರ. ನಮಗೇನಾಗಿದೆ, ಆಯುರ್ವೇದ ಅಂತಂದರೆ ಯಾರೋ ಒಬ್ಬ ಅಳಲೆಕಾಯಿ ಪಂಡಿತ ಅಂತಲೋ ಅಥವಾ ನಾಟಿ ಔಷಧಿ ಕೊಡೋನು ಅಂತಲೋ ಈ ಥರದ ಭಾವನೆ ನಮ್ಮಲ್ಲಿ ಬೇರೂರು ಬಿಟ್ಟು, ನಮ್ಮ ಸಾಹಿತ್ಯ ಇದನ್ನು ನಾವೇ ಗೌರವಿಸ್ಲಿಲ್ಲ ಅಂತಂದರೆ, ನಾವೇ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ಅದನ್ನು ಬೆಳೆಸೋರು ಯಾರು? ಅದನ್ನು ಉಳಿಸೋಂಥವ್ರು ಯಾರು? ಇವತ್ತು ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನು, ನಾಗರಿಕತೆಯನ್ನು, ಔಷಧ ಪದ್ಧತಿಯನ್ನು ಕಲಿಸಿದಂಥವರು ಭಾರತೀಯರು. ಔಷಧ ಪದ್ಧತಿ ಇದು ಕೇವಲ ಆಯುರ್ವೇದ ಅಂತಂದರೆ ಇದು ಬರೀ ಔಷಧ ಪದ್ಧತಿ ಅಲ್ಲ. ಆಯುರ್ವೇದ ಅಂತಂದರೆ ಇದೇನೋ ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲ. ಇದು ಆಯುರ್ವೇದ ಅಂತನ್ನೋದು ಇದೊಂದು ಜೀವನ ಕ್ರಮ. ಇದು ಆಯುರ್ವೇದ ಅಂತನ್ನೋದು ಇದೊಂದು ವೇದ. ಇದು 5ನೇ ವೇದ, ಪಂಚಮ ವೇದ ಅಂತ ಕರೀತಾರೆ ಇದನ್ನ, ಆಯುರ್ವೇದನ. ಇದರಲ್ಲಿ ನಮಗೆ ಎಷ್ಟೊಂದು ಪೂಜ್ಯತೆ ಇದೆ. ಸರ್ವಾಂಗೀಣವಾದಂಥ ಜೀವನ ಕ್ರಮ ಇದರಲ್ಲಿದೆ. ಮನುಷ್ಯ ಎಷ್ಟು ಚೆನ್ನಾಗಿದೆ ಅದು ಅಂತಂದರೆ, ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನು ಎಳೆ ಎಳೆಯಾಗಿ ಇದರಲ್ಲಿ ಬಿಡಿಸಿಟ್ಟಿದ್ದಾರೆ. ಮನುಷ್ಯ ಹೇಗೆ ಹೇಳಬೇಕು, ಅವನ ದಿನನಿತ್ಯದ ದಿನಚರಿ ಹೇಗೆ, ಅವನ ಕರ್ಮಗಳನ್ನು ಹೇಗೆ ಮಾಡಬೇಕು, ಅವನ ನಡೆ ಹೇಗಿರಬೇಕು, ಅವನ ನುಡಿ ಹೇಗಿರಬೇಕು, ಅವನು ಹೇಗೆ ಊಟ ಮಾಡಬೇಕು, ಯಾರ ಜೊತೆ ಹೆಂಗೆ ವ್ಯವಹರಿಸ್ಬೇಕು, ಅವನು ಹೇಗೆ ಮಲಗಬೇಕು. ನಿಜವಾಗಿ ಕೂಡ ಜಗತ್ತಿನಲ್ಲಿ ಇಂಥದ್ದೊಂದು ಸಾಹಿತ್ಯ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕೇವಲ ಅದು ದೇಹದಲ್ಲಿ ಏನೋ ರೋಗಗಳನ್ನ ಕಳೆಯುವಂಥದ್ದಲ್ಲ. ಇಡೀ ಮನುಷ್ಯನ ಕಂಪ್ಲೀಟ್ ಮ್ಯಾನ್ ಇಟ್ ಬಿಕಮ್ಸ್. ಮನುಷ್ಯನನ್ನ, ಅವನನ್ನು ಸಂಪೂರ್ಣ ಮಾನವನನ್ನಾಗಿ ಪರಿವರ್ತಿಸುವಂತಹ ಮಹಾನ್ ಶಕ್ತಿ ಇವತ್ತು ಆಯುರ್ವೇದ ಸಾಹಿತ್ಯಕ್ಕಿದೆ. ಆಯುರ್ವೇದಕ್ಕೆ ಅಂಥ ಶಕ್ತಿ ಇದೆ. ನಾವು ಅದನ್ನು ಗೌರವಿಸಿದಾಗ ಮಾತ್ರ ಇದನ್ನು ಬೆಳೆಸೋದಕ್ಕೆ ಸಾಧ್ಯ. ಬರೀ ಗೌರವಿಸೋದಷ್ಟೇ ಅಲ್ಲ, ಇವತ್ತು ನಮಗೇನಪ್ಪ ಅಂತಂದರೆ ಈ ಆಯುರ್ವೇದದ ತುಂಬ ಲೇಟ್, ಅದ್ರ ಪರಿಣಾಮ ತುಂಬ ಲೇಟ್ ಅಂತೇಳಿ ಅಂತ. ಬೇರೆ ಮೆಡಿಸಿನ್ ಎಲ್ಲ ತುಂಬ ವೇಗವಾಗಿ ಮನುಷ್ಯನ ಮೇಲೆ ಪರಿಣಾಮ ಬೀರಿ ಅಷ್ಟೇ ವೇಗವಾಗಿ ಅವು ಕರ್ಕೊಂಡು ಹೋಗ್ಬಿಡ್ತಾವಂತೆ ಮನುಷ್ಯನನ್ನ. ಭಾಳ ದಿವಸ ಇಲ್ಲಿ ಬದುಕೋಗಿ ಬಿಡೋದಿಲ್ಲ. ಹಿಂದೆಲ್ಲ ಋಷಿ ಮುನಿಗಳೆಲ್ಲ 1000 ವರ್ಷ ಬದುಕ್ತಾ ಇದ್ರು, 500 ವರ್ಷ ಬದುಕ್ತಾ ಇದ್ರು. ಸಾಮಾನ್ಯವಾಗಿ ಎಲ್ಲರಿಗೂ ಬ್ಲೆಸ್ ಮಾಡ್ತಾ ಇದ್ರು, ನೀನು 100 ಕಾಲ ಸುಖವಾಗಿ ಬಾಳು ಅಂತೇಳಿ ಅಂತ. ಅಂದರೆ ಮಿನಿಮಮ್ ಅಂದರೆ ಮನುಷ್ಯ ಒಂದು 100 ವರ್ಷ ಬದುಕ್ತಾನೆ ಅಂತೇಳಿ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ವಸ್ತುಗಳನ್ನು ಸಂಗ್ರಹಿಸೋದಕ್ಕಾಗಿ ಇಷ್ಟೊಂದು ದೀರ್ಘವಾದ ಜೀವನವನ್ನು ನಾವು ಕಳೀತಾ ಇದ್ದೀವಿ. ಇಲ್ಲಿ ಏನೂ ಇಲ್ಲ. ನಮ್ಮ ಬದುಕು ಏನಾದರೂ ನಾವು ಅವಲೋಕಿಸ್ಕೊಂಡ್ಬಿಟ್ರೆ ಬೇರೆ ಯಾವ ಸಾಧನೆನೂ ಇಲ್ಲ. ಬರೀ ವಸ್ತುಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋದು. ಆ ವಸ್ತುಗಳನ್ನ ಸಂಗ್ರಹಿಸೋದಕ್ಕಾಗಿ ಇಡೀ ಜೀವನಾವಧಿ ಕಷ್ಟಪಡ್ತಿದ್ದಾರೆ. ಇವತ್ತೆಲ್ಲ ನಮ್ದೆಲ್ಲ ಯೋಗಿಕ್ ಪರಂಪರೆ ಇದೆ. ಅವನಿಗೇನೋ ಹುಷಾರಿಲ್ಲ ಅಂತಾನೆ, ಆರೋಗ್ಯ ಇಲ್ಲ ಅಂತಾನೆ, ಉಸಿರಾಟದ ಸಮಸ್ಯೆ ಇದೆ ಅಂತಾನೆ, ಅಜೀರ್ಣ ಸಮಸ್ಯೆ ಇದೆ ಅಂತ ಹೇಳ್ತಾನೆ. ಇವತ್ತು ಇಡೀ ಆಯುರ್ವೇದದಲ್ಲಿ ಮೇನ್ ಇರೋ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ದೇಹವನ್ನು ಸ್ವಚ್ಛಗೊಳಿಸುವಂಥದ್ದು. ಸ್ವಚ್ಛಗೊಳಿಸ್ಬಿಟ್ರೆ ರೋಗಕ್ಕಲ್ಲಿ ಜಾಗನೇ ಇರೋದಿಲ್ಲ. ಇವತ್ತು ದೇಹದ ವ್ಯವಸ್ಥೆ ಹೇಗಿದೆ, ಕೇವಲ ಏನಪ್ಪ ಇದೇನು ದೇವ್ರೇನು ಕೊಟ್ಟಿದ್ದಾನೆ, ಇದೇನು ದೇಹ, ನಮಗೆ ದೇಹದ ಬಗ್ಗೆ ನಮಗೆ ಏನು ಹೆಮ್ಮೆನೇ ಇಲ್ಲ ರೀ. ದೇಹದ ಬಗ್ಗೆ ನಮಗೇನು ಅನ್ನಿಸ್ತಾನೆ ಇಲ್ಲ. ಇದೊಂದು ಸಿಲ್ಲಿ ಥಿಂಗ್. ನಮಗಿದ್ರ ಮಹತ್ವ ಏನು ಅನ್ನಿಸ್ತಾನೆ ಇಲ್ಲ. ಇದೊಂದು ಆಸ್ತಿ ಅಂತ ನಮಗೆ ಅನ್ನಿಸ್ತಾನೆ ಇಲ್ಲ. ಭಗವಂತ ಸದೃಢವಾದಂಥ ಆರೋಗ್ಯ ಕೊಟ್ಟಿದ್ದಾನೆ, ನಮಗೆ ಒಳ್ಳೆ ಆಯಸ್ ಕೊಟ್ಟಿದ್ದಾನೆ, ಏನು ಅನ್ನಿಸ್ತಾನೆ ಇಲ್ಲ. ಇದು ಮ್ಯಾಟ್ರೇ ಅಲ್ಲ ನಮಗೆ. ನಮಗೆ ಯಾವ್ದು ಮ್ಯಾಟ್ರು? ನಮ್ಮಲ್ಲಿರುವಂಥ ಹಣ, ಬ್ಯಾಂಕ್ ಬ್ಯಾಲೆನ್ಸ್ ಮ್ಯಾಟ್ರ್ ಆಗುತ್ತೆ. ನಮ್ಮಲ್ಲಿರೋ ಕಾರು, ನಮ್ಮ ಆಸ್ತಿ, ಇದೆಲ್ಲದು ನಮಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಈ ದೇಹದ ಬಗ್ಗೆ ನಮಗೆ ಏನು ಕಾಳಜಿನೂ ಇಲ್ಲ. ಈ ದೇಹ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ.
ಸಾಮಾನ್ಯ ಈ ದೇಹದ ಬಗ್ಗೆ ನಾವು ಸುಮ್ಮನೆ ಅವಲೋಕಿಸಿದ್ರೆ ಕನಿಷ್ಠ ಅಂದ್ರೆ ಒಂದು 2-3 ಲಕ್ಷ ಪುಸ್ತಕಗಳನ್ನ ಬರೆದಿರ್ಬೋದನಪ್ಪ. ಇಷ್ಟೇ ಒಂದು 6 ಅಡಿ ದೇಹದ ಬಗ್ಗೆ. ತುಂಬಾ ಕಡಿಮೆ ಅಂದ್ರೆ ನೀವು ಮನಸ್ಸಿನ ಬಗ್ಗೆ ಅದ್ರ ಬಗ್ಗೆ 1000 ಪುಸ್ತಕ ಇದೆ. ಒಂದೊಂದು ಸಬ್ಜೆಕ್ಟ್ ಬಗ್ಗೆ 1000 ಪುಸ್ತಕ ಇದಾವೆ. ಇಷ್ಟೆಲ್ಲ ಪುಸ್ತಕಗಳನ್ನ ಬರೆದಿದ್ರು ದೇಹನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದೀವ ಅಂತ ಕೇಳಿದ್ರೆ ಇನ್ನೂ ನಮಗೆ ಅರ್ಥ ಆಗಿಲ್ಲ. ಹೊಸ ಹೊಸ ವಿಚಾರಗಳು ಹೊರ ಹೊಮ್ತಾ ಇದ್ದಾವೆ, ಇನ್ನು ಪುಸ್ತಕಗಳನ್ನ ಬರೀತಾನೆ ಇದ್ದಾರೆ. ಹಾಗಾಗಿ ನಮ್ಮ ಜೀವನಕ್ಕೆ ಅರ್ಥ ಏನು? ಇವತ್ತು ಎಂಥ ಪರಂಪರೆ! ಇವತ್ತು ಯೋಗ ಮಾಡ್ರಿ, ಪ್ರಾಣಾಯಾಮ ಮಾಡ್ರಿ, ನಿಮ್ಮ ಬದುಕನ್ನು ಸುಸ್ಥಿರವಾಗಿ ಇಟ್ಕೊಳ್ರಿ ಅಂತಂದ್ರೆ ಅದೆಲ್ಲ ಮಾಡೋದಕ್ಕೆ ನಮ್ಗೆ ಸಮಯ ಇಲ್ಲ ಅಂತ ಹೇಳ್ತೀವಿ. ವೇರ್ ಇಸ್ ದ ಟೈಮ್ ಫಾರ್ ಯೋಗ? ಯೋಗ ಮಾಡೋದಕ್ಕೆ ನಮಗೆ ಟೈಮ್ ಎಲ್ಲಿದೆ? ಸಾಮಾನ್ಯವಾಗಿ ಯಾರಾದ್ರೂ ಅವನು ಮಠಕ್ಕೆ ಹೋಗ್ತಾ ಇದ್ದಾನೆ ಅಥವಾ ಆಶ್ರಮಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ರೆ ನಾವೆಲ್ಲ ಭಾವಿಸೋದೇನಪ್ಪಾ ಅಂದ್ರೆ ಅವನಿಗೇನೋ ಪ್ರಾಬ್ಲಮ್ಸ್ ಇರಬೇಕು, ಅದಕ್ಕೆ ಸ್ವಾಮೀಜಿ ಹತ್ರ ಹೋಗ್ತಾ ಇದ್ದಾನೆ ಅಂತ. ಅಂದ್ರೆ ನಾವು ಮಠಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ಯಾವಾಗ ಅಂದ್ರೆ ಏನಾದ್ರು ಸಮಸ್ಯೆ ಬಂದಾಗ, ಏನೋ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಹೋಗ್ತಿದ್ದಾನೆ ಇವನು ಅಂತ. ನೀವು ಸುಮ್ಮನೆ ವಾಕ್ ಮಾಡೋದಕ್ಕೆ ಶುರು ಮಾಡ್ರಿ. ಅಪರೂಪಕ್ಕೆ ನೀವು ಬೆಳಿಗ್ಗೆ ಎದ್ಬಿಟ್ಟು ಸುಮ್ಮನೆ ನೀವು ಎಲ್ಲಿ ಸ್ಟೇಡಿಯಂ ಅಲ್ಲೋ ಎಲ್ಲೋ ವಾಕ್ ಮಾಡೋದಕ್ಕೆ ಅಪರೂಪಕ್ಕೆ ಹೋಗ್ರಿ. ನೀವು ಅವನ ಪಕ್ಕದವನು ಕೇಳ್ತಾನೆ ಏನು ಶುಗರಾ ಅಂತೇಳಿ ಅಂತ, ಏನಥವಾ BP-ನ ಅಂತಾನೆ. ಯಾಕೆ ಅಂತಂದ್ರೆ ನಾವು ವಾಕ್ ಮಾಡೋದು ಯಾವಾಗ ಅಂದ್ರೆ ಶುಗರ್ ಬಂದಾಗ್ಲೇ ವಾಕ್ ಮಾಡೋದು, ನಾವು BP ಬಂದಾಗ್ಲೇನೆ ನಾವು ಎಕ್ಸರ್ಸೈಸ್ ಮಾಡೋದು. ಅಂದ್ರೆ ಏನಾಗಿದೆ ಅಂತಂದ್ರೆ ಈ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ನಮ್ಗೆ ಏನಾರ ಸಮಸ್ಯೆ ಬಂದಾಗ ನಾವು ಅದಕ್ಕೆ ಪರಿಹಾರಗಳನ್ನ ಹುಡುಕ್ತಾ ಹೋಗ್ತಿದ್ದೀವಿ. ಇವತ್ತು ಎಷ್ಟೆಷ್ಟು ಮೆಡಿಸಿನ್ನು, ಇವತ್ತು ಎಂತೆಂಥ ಜೀವನ ಪದ್ಧತಿ. ಯಾರಿಗಾದ್ರೆ ಸುಮ್ಮನೆ ಶುಗರ್ ಬಂದಿದೆ, ಶುಗರಿಗೆ ಇಲ್ಲೆಲ್ಲೋ ಯಾರೋ ಔಷಧಿ ಕೊಡ್ತಾರಂತೆ ಅಂದ್ರೆ ಸೀದಾ ಅಲ್ಲಿಗೆ ಹೋಗ್ತಾನೆ. ಇನ್ನೆಲ್ಲೋ ಔಷಧಿ ಕೊಡ್ತಾನೆ ಅಂತಂದ್ರೆ ಅಲ್ಲಿ ಹುಡ್ಕೊಂಡು ಹೋಗ್ತಾನೆ. ಅವನ ಗುರಿ ಏನಂದ್ರೆ ಏನಾದ್ರೂ ಮಾಡಿ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ. ಆದ್ರೆ ಇದು ಯಾವುದೇ ಮೆಡಿಸಿನ್ ಇಂದ ವಾಸಿ ಆಗುವಂಥದ್ದಲ್ಲ, ನಮ್ಮ ಜೀವನ ಕ್ರಮವನ್ನ ಬದಲಾಯಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಫ್ರಿಡ್ಜ್ ಆಫ್ ಕೋಪ್ರಾ ಅಂತೇಳಿ ಅಂತ ಅವನೊಬ್ಬ ಗ್ರೇಟ್ ಸೈಂಟಿಸ್ಟ್. ಅವನು ಒಂದು ಮಾತು ಹೇಳ್ತಾನೆ, ನಾವು ಏನಾದರೂ ಜೀವನದ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ನಾವು ಭಾರತೀಯ ಋಷಿಮುನಿಗಳ ಹತ್ರ ಹೋಗ್ಬೇಕಾಗುತ್ತೆ ಅಂತ. ವಿಜ್ಞಾನಕ್ಕೆ ಪೂರ್ಣವಾದಂಥ ಸತ್ಯ ಅರ್ಥ ಆಗೋದಿಲ್ಲ. ನಾವೇನಾದರೂ ಇದನ್ನ ಅರ್ಥ ಮಾಡ್ಕೋಬೇಕಿದ್ರೆ ಭಾರತೀಯ ಋಷಿಮುನಿಗಳ ಹತ್ರ ಹೋಗ್ಬೇಕಾಗುತ್ತೆ. ಅವರು ಕಂಡಷ್ಟು ಸತ್ಯವನ್ನ ನಾವು ವಿಜ್ಞಾನದಿಂದ ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಮಾತನ್ನ ಅವನು ಹೇಳ್ತಾನೆ. ಹಾಗಾಗಿ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಈ ಪದ್ಧತಿಗಳು, ಜೀವನ ಕ್ರಮ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಮನುಷ್ಯ ತುಂಬಾ ಆರೋಗ್ಯವಾಗಿ 100 ವರ್ಷಗಳ ಕಾಲ ಸುಖವಾಗಿ ಬದುಕುವಂತಹ ಒಂದು ಜ್ಞಾನ ನಮ್ಮ ದೇಶದಲ್ಲಿದೆ, ನಮ್ಮ ಪರಂಪರೆಯಲ್ಲಿದೆ. ಇವತ್ತೆಲ್ಲ ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸುವಂತ ಕೆಲಸ ಮಾಡ್ಬೇಕಂತಂದ್ರೆ ಅದು ಕೇವಲ ನಿಮ್ಮಂತ ವೈದ್ಯರಿಂದ, ಅದು ಕೇವಲ ನಿಮ್ಮಂಥ ವಿಚಾರ ಸಂಕಿರಣಗಳಿಂದ ಜನರಿಗೆ ಅರಿವನ್ನು ಮೂಡಿಸೋದ್ರಿಂದ ನಾವು ಈ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯ. ಪ್ರತಿಯೊಬ್ಬರಿಗೂ ಬೇಕಿದು. ಇವತ್ತು ಎಲ್ಲ ಹೊರದೇಶದಲ್ಲೆಲ್ಲ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಸಾಕಾಗಿ ಅವ್ರೀಗ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲ ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಎಲ್ಲ ದೇಶಗಳಲ್ಲಿ ಏನಂತಂದ್ರೆ ಮನುಷ್ಯನ ದೇಹವನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂದ್ರೆ ನಾವು ಮೆಡಿಸಿನ್ ಕೊಡಬೇಕಾಗಿರೋದು ದೇಹಕ್ಕಲ್ಲ, ನಾವು ಮೆಡಿಸಿನ್ ಕೊಡಬೇಕಾಗಿರೋದು ಮನಸ್ಸಿಗೆ ಅಂತೇಳಿ ಅಂತ. ಮನಸ್ಸಿಗೆ ನಾವು ಮೆಡಿಸಿನ್ ಕೊಟ್ಟಾಗ ಈ ದೇಹ ಸುಸ್ಥಿತಿಯಲ್ಲಿ ಇರುತ್ತೆ ಅಂತೇಳಿ. ಯಾಕೆ ಅಂತಂದ್ರೆ ನಮ್ಮನ್ನೆಲ್ಲ ಕೆಡಿಸ್ತಾ ಇರೋದೇ ಈ ಮನಸ್ಸು. ಇಲ್ಲದ ಆಸೆಗಳನ್ನ ಹುಟ್ಟಿಸ್ಬಿಟ್ಟು, ಇಲ್ಲದ ಏನು ಕಾಮನೆಗಳನ್ನ ಮನುಷ್ಯನಲ್ಲಿ ಬೇರೂರಿಸ್ಬಿಟ್ಟು ಇಡೀ ಬದುಕನ್ನೇ ಹಾಳು ಮಾಡ್ತಾ ಇದೆ. ಇವತ್ತು ಬದುಕಿಗೆ ನೀವು 70 ವರ್ಷ 65 ವರ್ಷ ಬದುಕ್ತೀರಿ. ಸುಮ್ಮನೆ ಹೋಗಿ ಅವ್ರನ್ನ ಪ್ರಶ್ನೆ ಮಾಡ್ರಿ, ಏನ್ ಸರ್ ನಿಮ್ದೆಲ್ಲ ಏನು ಆರಾಮಿದ್ದೀರಾ, ಏನು ಪರವಾಗಿಲ್ವಾ, ಹೇಗಿದ್ದೀರಾ ಅಂತ ಕೇಳಿದ್ರೆ, ಅಯ್ಯೋ ಸ್ವಾಮಿ ನಮ್ದೇನ್ ಜೀವನ ಬಿಡ್ರಿ, ದೇವ್ರು ಯಾವಾಗ ಕರ್ಕೊಂಡು ಹೋಗ್ತಾನೋ ಅಂತೇಳಿ ಕಾಯ್ತಾ ಇದ್ದೀವಿ ಅಂತೇಳಿ ಅಂತ. ಹೀಗಾದ್ರೆ ಈ ಬದುಕಿಗೆ ಅರ್ಥ ಏನಾಯ್ತು ಹಂಗಾದ್ರೆ? ರಾಧಾಕೃಷ್ಣನ್ ಅವರಿಗೆ ಅವ್ರು ಒಂದ್ಸಲ ಅಮೆರಿಕಕ್ಕೆ ಹೋದಾಗ ಒಬ್ಬ ಪ್ರಶ್ನೆ ಮಾಡ್ತಾರೆ, ವಾಟ್ ಈಸ್ ದ ರಿಯಲ್ ಫ್ಯಾಕ್ಟ್ ಆಫ್ ಲೈಫ್ ಅಂತೇಳಿ. ನಿಜವಾದ ಜೀವನ ಅಂತಂದ್ರೆ ಏನು? ಅದಕ್ಕೆ ರಾಧಾಕೃಷ್ಣನ್ ಅವ್ರು ಹೇಳ್ತಾರೆ, ದಿ ಗ್ರೇಟೆಸ್ಟ್ ಫ್ಯಾಕ್ಟ್ ಇನ್ ದಿ ಸ್ಟೋರಿ ಆಫ್ ಮ್ಯಾನ್ ಆನ್ ಅರ್ತ್ ಈಸ್ ನಾಟ್ ಈಸ್ ಮೆಟೀರಿಯಲ್ ಅಚೀವ್ಮೆಂಟ್ಸ್, ದಿ ಎಂಪೈರ್ಸ್ he has built and broken, but the growth of his soul from age to age in its search of truth and goodness ಅಂತೇಳಿ.
ಮನುಷ್ಯನ ಜೀವನದ ನಿಜವಾದ ಗುರಿ ಅಂತಂದರೆ ನಮ್ಮ ಆತ್ಮ ಸಾಕ್ಷಾತ್ಕಾರ, ನಮ್ಮನ್ನು ನಾವು ಅರಿಯುವಂಥದ್ದು. ಈಗೆಲ್ಲ ಸಾಮಾನ್ಯ ಎಲ್ಲ ಜನರನ್ನು ನಾವು ಅವಲೋಕಿಸಿ ಏನು ವಿಶೇಷತೆ ಇಲ್ಲ, ಏನಾದರೂ ಸ್ಪೆಷಲ್ ಇದೆಯಾ ಅವನಲ್ಲಿ ಅಂತಂದರೆ ಎಂಥದೂ ಇಲ್ಲ. ಎಲ್ಲರೂ ಒಂದೇ ರೀತಿ ಬದುಕ್ತಾ ಇದ್ದೀವಿ, ಒಂದೇ ವಿಷಯಕ್ಕಾಗಿ ಹೊಡೆದಾಡ್ತಾ ಇದ್ದೀವಿ. ಆದರೆ ಮನುಷ್ಯನ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಆನ್ ದಿಸ್ ಪ್ಲಾನೆಟ್? ಮನುಷ್ಯ ಏನಕ್ಕೋಸ್ಕರ ಈ ಭೂಮಿಗೆ ಬಂದ? ನಮ್ಮಲ್ಲೆಲ್ಲ ಪುರುಷಾರ್ಥಗಳು ಅಂತ ಏನು ಕರಿತೀವಲ್ಲ, ಅದರಲ್ಲಿ ಏನು ಹೇಳ್ತಾರೆ ಅವರು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಮನುಷ್ಯನ ಜೀವನದ ಕೊನೆ, ಅತ್ಯಂತ ಅಮೂಲ್ಯವಾದಂಥ ಕೊನೆ ಗುರಿ ಏನಪ್ಪ ಅಂತಂದರೆ ಅವನು ಮೋಕ್ಷವನ್ನು ಪಡೆಯುವಂಥದ್ದು, ನಾನು ಆರು ಅಂತ ತಿಳ್ಕೊಳ್ಳುವಂಥದ್ದು. ಇಡೀ ಶರೀರದ ಸಂಪೂರ್ಣವಾದಂಥ ಅಸ್ತಿತ್ವ, ಅರಿವು, ಈ ಚೇತನ ಶಕ್ತಿ ಎಲ್ಲಿದೆ, ನಾನು ಯಾರು, ಇದನ್ನೆಲ್ಲ ಕಲಿಸೋವಂಥದ್ದು ಯಾವುದಪ್ಪ ಅಂತಂದರೆ ನಮ್ಮ ಯೋಗ. ಮತ್ತು ಆಯುರ್ವೇದನೂ ಕೂಡ ಒಂದು ದೊಡ್ಡ ಯೋಗನೇ. ಅದು ಕೇವಲ ಔಷಧ ಪದ್ಧತಿ ಅಲ್ಲ, ಅದು ಆಯುರ್ವೇದ ಅಂತ ಅನ್ನೋದು ಜೀವನ ಕ್ರಿಯೆ. ಮನುಷ್ಯನ ಬದುಕಿಗೆ ಅವನ ಬದುಕನ್ನು ಸರ್ವಾಂಗ ಸುಂದರವಾಗಿ ಮಾಡುವಂತಹ ಅಮೂಲ್ಯವಾದಂಥ ಸಾಹಿತ್ಯ, ಅಮೂಲ್ಯವಾದಂಥ ಜ್ಞಾನ. ಇದು ಉಳಿದ್ರೆ ಮಾತ್ರ. ಇವತ್ತು ಎಷ್ಟೊಂದು ಮೆಡಿಸಿನ್ ಪ್ಲಾಂಟ್ಸ್ ಎಲ್ಲ ನಶಿಸಿ ಹೋಗ್ತಾ ಇದೆ, ಇವತ್ತು ಎಷ್ಟೋ ಸಿಗ್ತಾ ಇಲ್ಲ. ಅದು ಒಂದು ಸಲ ಅದು ಹಾಳಾಗೋಯ್ತು ಅಂತಂದರೆ ಅದನ್ನು ಉಳಿಸೋದು ಹೇಗೆ? ಇವತ್ತು ನೋಡ್ರಿ ಎಷ್ಟೆಲ್ಲ ಎಂತೆಂಥ ಮೆಡಿಸಿನ್. ಇವತ್ತು ಆಯುರ್ವೇದ ಅಂತಂದ್ರೆ ಏನೋ 4 ಪುಸ್ತಕದಲ್ಲಿ ನಾವು ಕಲ್ತು ಬಿಡ್ತೀವಿ, 4 ವರ್ಷ ಅದನ್ನ ಕಲ್ತು ಬಿಡ್ತೀವಿ, ಮುಗೀತು ಅವನು ಆಯುರ್ವೇದ ಡಾಕ್ಟರ್ ಅಂತ. ನಮ್ಮ ಹಿಂದಿನ ಏನು ಆ ಸಂಸ್ಕೃತಿ, ಆ ಪರಂಪರೆ ನೋಡಿದ್ರೆ ಲಕ್ಷಾಂತರ ಮೆಡಿಸಿನ್ ಇದೆಯಂತೆ. ಇವತ್ತು ಕನಿಷ್ಠ ಒಂದು 2 ರಿಂದ 3 ಲಕ್ಷ ಮೆಡಿಸಿನ್ ಇದೆ ಅಂತ ಆಯುರ್ವೇದದಲ್ಲಿ. ಇವತ್ತು ಅದೆಲ್ಲ ಎಲ್ಲಿದೆ ಅದು? ಇವತ್ತು ನಾವೆಲ್ಲ ಹಳೆ ಪುಸ್ತಕ ಇದೆ, ನನ್ನ ಹತ್ರ ಒಂದು ತುಂಬ ಓಲ್ಡ್ ಟೆಕ್ಸ್ಟ್ ಇದೆ, ಒಂದು ಕನಿಷ್ಠ ಆದ್ರೂ ಒಂದು 300 ವರ್ಷದ ಹಳೆ ಪುಸ್ತಕ ಇರ್ಬೋದು ಆಯುರ್ವೇದ. ಅದ್ರಲ್ಲಿ ತೆಗೆದು ನೋಡೋದು ಹಳೆಗನ್ನಡದಲ್ಲಿದೆ, ಆ ಮೆಡಿಸಿನ್ ಪ್ಲಾಂಟ್ಸೇ ಇಲ್ಲ. ಅದನ್ನೇನಾದರೂ ನಾವು ಪ್ರಯೋಗ ಮಾಡೋಣ, ಅದನ್ನೇನಾದರೂ ಜನರಿಗೆ ತಿಳಿಸ್ಬಿಡ್ಸೋಣ, ಅದನ್ನ ಪ್ರಯೋಗ ಮಾಡೋಣ ಅಂತಂದ್ರೆ ಅವನ್ನೆಲ್ಲ ಪ್ಲಾಂಟ್ಸ್ಗಳನ್ನ ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ. ಕೆಲವೊಂದು ಪ್ಲಾಂಟ್ಸ್ಗಳು ಎಲ್ಲ ನಶಿಸಿ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಎಲ್ಲಿ ಉದಾಸೀನತೆ ಇರುತ್ತೆ ಅಲ್ಲಿ ನಾಶವಾಗ್ಬಿಡುತ್ತೆ. ಹಾಗಾಗಿ ಇಂಥ ಒಂದು ಹಿನ್ನೆಲೆ ಇರುವಂತಹ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಇದನ್ನ ನಾವೆಲ್ಲ ಅಳವಡಿಸ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಇದೆಲ್ಲ ಹೇಳ್ತಾ ಬರಬೇಕು, ನಮ್ಮ ಮಕ್ಕಳಿಗೆ ಇದನ್ನ ಕಲಿಸ್ತಾ ಬರಬೇಕು. ಇವತ್ತು ನಮ್ಮ ಹಳ್ಳಿಯಲ್ಲಿ ಒಬ್ಬ ಇದು ಇಸ್ಬು ಅಂತ ಏನು ಕರೀತಾರೆ ನೋಡ್ರಿ, ಸೋರಿಯಾಸಿಸ್ ಟೈಪ್, ಅದಕ್ಕೆ ಎಷ್ಟೆಷ್ಟು ಇಂಗ್ಲಿಷ್ ಮೆಡಿಸಿನ್ ಮಾಡಿದ್ರು ಕೂಡ ಅದು ವಾಸಿ ಆಗೋದಿಲ್ಲ. ಅದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸು. ಪೂನಾದಲ್ಲಿ ನನ್ನ ಶಿಷ್ಯ ಒಬ್ಬ ಇದ್ದಾನೆ, ಅವನು ಸ್ಪೈನಲ್ ಕಾರ್ಡ್ ಸ್ಪೆಷಲಿಸ್ಟ್ ಆತ. ಅಷ್ಟಿದ್ರೂ ಕೂಡ ಅವ್ನು ಬೇಕಾದ ಎಷ್ಟೆಲ್ಲ ಮೆಡಿಸಿನ್ ಮಾಡಿದ್ರು ಕೂಡ ಅದೆಲ್ಲ ಹಂಗೆ ಸೋರ್ತಾ ಇತ್ತು. ಒಂದ್ಸಲ ಬಂದ ಅವನು, ಏನಪ್ಪ ಇದೇನು ಹಿಂಗೆ ಮಾಡ್ಕೊಂಡಿದೆಯಲ್ಲ ಅಂತೇಳಿ ಅಂತ. ಸ್ವಾಮೀಜಿ ಇದಕ್ಕೆಲ್ಲ ಫಾರಿನಿಗೂ ಕೂಡ ಹೋಗಿ ಬಂದಿದ್ದೇನೆ, ಇದು ಏನು ವಾಸಿ ಆಗ್ತಾ ಇಲ್ಲ ಅಂತೇಳಿ ಅಂತ. ನಾನು ಹೇಳಿದೆ, ನಮ್ಮ ಹಳ್ಳಿಲಿ ಒಬ್ಬ ನಾಟಿ ಔಷಧಿ ಮಾಡ್ತಾನೆ, ಅವನು ಕರೆಸ್ತೀನಿ ತಡೀಲಿ ಅಂತೇಳಿ ಅವ್ನು ಕರೆಸ್ಬಿಟ್ಟು ಅವ್ನು ಹೇಳಿದೆ, ಸ್ವಾಮೀಜಿ ಇದು ಹಾಲ್ ಇಸ್ಬು ಅಂತ ಕರೀತಾರೆ, ಇದನ್ನ ಏನಿಲ್ಲ ಇದೊಂದು ತಿಂಗಳಲ್ಲಿ ವಾಸಿ ಆಗುತ್ತೆ ಅಂತೇಳಿ. ಅವನು ಅದಕ್ಕೇನೋ ಒಂದು ಮೆಡಿಸಿನ್ಸ್ ತಗೊಂಬಂದ, ಅದಕ್ಕೆಲ್ಲ ಕೊಟ್ಟ. ಅದನ್ನು ಸೀದಾ ಪೂನಾಗೆ ನಾವು ಅದನ್ನು ಕೊರಿಯರ್ ಮಾಡಿ ಕಳಿಸ್ಕೊಟ್ಟು. ಇವತ್ತು ಕೂಡ ಅವನಿಗೆ ವಾಪಸ್ ಆಗಿಲ್ಲ. ಅವನು ಹೇಳ್ತಾನೆ, ಅವ್ನು ಬಂದಾಗ್ಲೆಲ್ಲ, ನಮ್ಮ ಗೋಣಿಬೀಡಿಗೆ ಬಂದಾಗ್ಲೆಲ್ಲ ಅವ್ನು ಕರೆಸ್ಬಿಟ್ಟು ಅವ್ನಿಗೊಂದು ಥ್ಯಾಂಕ್ಸ್ ಹೇಳಿ ಏನಾದ್ರು ಅವ್ನಿಗೊಂದು ಗುಡ್ ವಿಲ್ ಕೊಟ್ಟು ಹೋಗ್ತಾನೆ. ಇಲ್ಲಾಂದ್ರೆ ನನಗೆ ನನ್ನ ಪ್ರೊಫೆಷನ್ನೇ ಹಾಳಾಗ್ಬಿಟ್ಟಿತ್ತು, ತುಂಬ ಇರಿಟೇಟ್ ಆಗ್ತಾ ಇತ್ತು, ನನಗೆ ಏನೋ ತುಂಬ ಸಂಕಟ ಆಗ್ತಾ ಇತ್ತು ಅಂತೇಳಿ ಅಂತ. ಇದೆಲ್ಲಿಂದ ಸಾಧ್ಯ? ಹಾಗಾದ್ರೆ ಇದರೆಲ್ಲ ಸತ್ಯತೆ ಇದೆ, ನಾವು ಅದನ್ನು ಉಳಿಸ್ಕೊಳ್ಬೇಕು. ನಾವೇ ಅದನ್ನು ಬೆಳೆಸಲಿಲ್ಲ ಅಂದರೆ ಬೆಳೆಸೋರು ಯಾರು? ಆ ಹಿನ್ನೆಲೆಯಲ್ಲಿ ಇಂಥ ವಿಚಾರ ಸಂಕಿರಣಗಳು ಇವೆಲ್ಲ ಹಳ್ಳಿ ಮಟ್ಟಗಳಲ್ಲೂ ಆಗಬೇಕು. ಕೇವಲ ಸಿಟಿಗಳಲ್ಲಿ ಕೇವಲ ಡಾಕ್ಟರ್ಸ್ಗಳಿಗೆ ಇದನ್ನ ವಿಚಾರ ಸಂಕಿರಣಗಳನ್ನ ಏರ್ಪಡಿಸಿದ್ರೆ ಸಾಕಾಗೋದಿಲ್ಲ. ಹಳ್ಳಿಗಳಲ್ಲಿ ಜನರಿಗೆ ಅರಿವನ್ನು ಮೂಡಿಸ್ಬೇಕು. ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಹೆಮ್ಮೆ ಆಗಬೇಕು. ನಮಗೆ ನಮ್ಮ ಸಂಸ್ಕೃತಿಗಿಂತ ಬೇರೆಯವ್ರ ಸಂಸ್ಕೃತಿ ಬಗ್ಗೆ ಆ ಕಡೆ ನಾವು ಹೆಚ್ಚು ಮಖ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮನ್ನು ಆ ಥರ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ, ನಮ್ದು ಏನೂ ಅಲ್ಲ ಅಂತೇಳಿ ಅಂತ. ಸೊ ಹಾಗಾಗಿ ಇಂಥ ಸಮಾರಂಭಗಳನ್ನು ಹೆಚ್ಚು ನಡೆಸೋದ್ರಿಂದ ಸಮಾಜಕ್ಕೆ ಮತ್ತು ದೇಶಕ್ಕೆ ಅನುಕೂಲ ಆಗುತ್ತೆ. ಇಡೀ ದೇಶನೇ ಕೂಡ ತಿರುಗಿ ನೋಡುವಂತಹ ಒಂದು ಸಾಹಿತ್ಯ ಅಂತ ಜ್ಞಾನ ನಮ್ಮ ದೇಶದಲ್ಲಿದೆ. ಅದನ್ನು ಬೆಳೆಸುವಂಥ ಕೆಲಸ ಎಲ್ಲರೂ ಮಾಡೋಣ ಅಂತ ಮೊನ್ನೆ MP ಸರ್ ಅವರು ಹೇಳಿದರು, ಏನು ಶಿವಮೊಗ್ಗದಲ್ಲಿ ಆಯುರ್ವೇದ ವಿಶ್ವವಿದ್ಯಾನಿಲಯನ ಮಾಡ್ತಾ ಇದ್ದೀವಿ ಅಂತೇಳಿ. ನಿಜವಾಗಿಯೂ ಅದೇನಾದರೂ ಆಯಿತು ಅಂತಂದರೆ ಈ ಭಾಗಕ್ಕಲ್ಲ, ಕರ್ನಾಟಕದಲ್ಲೇ ಒಂದು ಶ್ರೇಷ್ಠವಾದಂಥ ಒಂದು ಆಯುರ್ವೇದ ವಿಶ್ವವಿದ್ಯಾನಿಲಯ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮುಂದೆ ನಡೆಯುವಂಥ ಏನು ನಿಮ್ಮ ಸೆಮಿನಾರ್ಗಳಿದಾವಲ್ಲ ಅವನ್ನ ಚೆನ್ನಾಗಿ ಕೇಳಿ ಅದನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ, ಮತ್ತು ಇನ್ನೊಂದು ಮಾತೇನಪ್ಪ ಅಂತಂದರೆ,
ಸಾಮಾನ್ಯ ನಾನು ಕಾರ್ಯಕ್ರಮಗಳಿಗೆ ಒಂದೊಂದ್ಸತಿ ಇನ್ ಟೈಮಿಗೆ ಬರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಕಾರ್ಯಕ್ರಮ ಒಪ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ. ಏಕೆಂದರೆ ನಾನು ಎಲ್ಲೋ ಪೂಜೆಗೆ ಹೋಗಿರ್ತೀನಿ, ನಾನು ಯಾವಾಗ ವಾಪಸ್ ಬರ್ತೀನಿ ಅನ್ನೋದು ನನಗೆ ಅರಿವೇ ಇರೋದಿಲ್ಲ. ರಾತ್ರಿ ಏನಾಯ್ತಂದರೆ ಸ್ವಲ್ಪ ಲೇಟ್ ಆಯಿತು ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ. ಏಕೆಂದರೆ ಆಸ್ಟ್ರೇಲಿಯಾದಿಂದ ಸ್ವಲ್ಪ ಜನ ಬಂದಿದ್ದರು. ಅವ್ರನ್ನೆಲ್ಲ ಬಿಡೋದಕ್ಕೆ ರಾತ್ರಿ 1 ಗಂಟೆಗೆ ಬಿಟ್ಟರು, ನನ್ನ ಕೈ ಬಿಟ್ಟರು ಅವರು. ನಾನು ಮತ್ತೆ ಹೋಗ್ಬಿಟ್ಟು ಮತ್ತೆ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎಲ್ಲ ಪೂಜೆ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಅವರೆಲ್ಲ ಏನಂತಿದ್ದಾರೆ ಅಂತಂದರೆ 1 ತಿಂಗಳು ನೀವು ಆಸ್ಟ್ರೇಲಿಯಾಕ್ಕೆ ಬರಬೇಕು, ಅಲ್ಲಿರ್ಬೇಕು ಸ್ವಾಮೀಜಿ ಅಂತೇಳಿ ಅಂತ. ಸೊ ಹಾಗಾಗಿ ಸ್ವಲ್ಪ ನಾನು ಈ ಕಾರ್ಯಕ್ರಮಕ್ಕೆ ಬರೋದು ಲೇಟ್ ಆಯಿತು. ನಾನು ಪ್ರಾರಂಭದಲ್ಲಿ ಒಪ್ಕೊಳ್ಳೋಕೆ ಯೋಚನೆ ಮಾಡಿದೆ. ಆದರೆ ನಮ್ಮ ಹಿರೇಮಠರವರು ಮತ್ತು ನಮ್ಮ ನಾಗರಾಜ್ ಅಂಗಡಿಯವರು, ಸ್ವಾಮೀಜಿ ನೀವು 10 ನಿಮಿಷ ಆದರೂ ಕೂಡ ಕಾರ್ಯಕ್ರಮದಲ್ಲಿ ಬರಲೇಬೇಕು ನೀವು ಅಂತೇಳಿ ಅಂತ ಅವರು ತುಂಬ ಅವ್ರ ಒತ್ತಾಸೆಗೆ ಮಣಿದು ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ನಾನಿಲ್ಲಿ ಬಂದಮೇಲೆ ಅನಿಸ್ತಾ ಇದೆ, ನಿಜವಾಗಿಯೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ ನನ್ನ ಜೀವನದಲ್ಲಿ ಅಂತೇಳಿ ಅಂತ ಈಗ ಅನಿಸ್ತಾ ಇದೆ. ನಾನು ಏನಾದರೂ ಬರದೇ ಇದ್ದಿದ್ರೆ ಎಂಥ ಒಳ್ಳೆ ಅಮೂಲ್ಯವಾದಂಥ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ. ನಿಜವಾಗಿಯೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ, ಆ ಭಗವಂತ ಹರಿಸಿ ಆಶೀರ್ವದಿಸಲಿ ಅಂತೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮ್ಮನ್ನೆಲ್ಲ ಕುರಿತು ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ವಾಮೀಜಿಯವರು ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದರು. ಆ ಮಾತಿನ ತಿರುಳು ಹೀಗಿದೆ: ಆಯುರ್ವೇದ ಚಿಕಿತ್ಸೆ ನಮ್ಮ ಮೇಲೆ ಪರಿಣಾಮ ಬೀರೋದು ಲೇಟ್ ಅಲ್ಲ, ಜನ ಆಯುರ್ವೇದಕ್ಕೆ ಬರೋದು ಲೇಟ್ ಅಷ್ಟೇ. ಜನ ಆಯುರ್ವೇದಕ್ಕೆ ಬೇಗ ಬರಲ್ಲ, ಅವರು ಬರೋದು ಲೇಟ್ ವಿನ ಅದು ಪರಿಣಾಮ ಬೀರೋದು ಲೇಟ್ ಅಲ್ಲ. ಏಕೆಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ದಟ್ ಈಸ್ ಅ ಲಾಸ್ಟ್ ರೆಸಾರ್ಟ್, ಯಾವ ಚಿಕಿತ್ಸೆ ವರ್ಕ್ ಆಗದೆ ಇದ್ದರೆ ಆವಾಗ ಆಯುರ್ವೇದಕ್ಕೆ ಹೋಗೋಣ ಅಂತ. ಪರಮ ಪೂಜ್ಯರಾದಂಥ ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮೀಜಿಯವರು ಮಾತಾಡ್ಬೇಕಾರಂತ ಹೇಳಿದ್ರು, ದಿಸ್ ಇಸ್ ನಾಟ್ ಅನ್ ಆಲ್ಟರ್ನೇಟಿವ್ ಮೆಡಿಸಿನ್, ದಿಸ್ ಇಸ್ ಅವರ್ ನೇಟಿವ್ ಮೆಡಿಸಿನ್ ಅಂತ. ಇದು ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲ, ನಮ್ಮದೇ ಸ್ವಂತ ಮೆಡಿಸಿನ್ನು, ನಮ್ಮದೇ ಚಿಕಿತ್ಸಾ ಪದ್ಧತಿ. ನಾವು ಇದಕ್ಕೆ ಗೌರವ ಕೊಡಬೇಕು, ನಾವು ಮಾನ್ಯ ಮಾಡಬೇಕು, ಅವಾಗ ಮಾತ್ರ ಸಾಧ್ಯ ಅಂತ ಹೇಳಿ. ಹಾಗಾಗಿ ನಮ್ಮನ್ನೆಲ್ಲ ಉದ್ದೇಶ ಮಾತಾಡಿದಂಥ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ರಾಘವೇಂದ್ರ ಉಡುಪ ಅವ್ರಿಗೆ ಒಂದು ಕಿರು ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿ ನಾನು ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ಕೇಳಿಕೊಳ್ತೇನೆ. ಡಾಕ್ಟರ್ ರಾಘವೇಂದ್ರ ಉಡುಪ ಅವರು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಸಂಹಿತಾ ಸಿದ್ಧಾಂತ ವಿಭಾಗ, ಯನಪೋಯ ಆಯುರ್ವೇದ ಕಾಲೇಜ್, ಮಂಗಳೂರು. ಹಾಗೆಯೇ ನೀಮಾದ ಸಹ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಜಯದೇವ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ನಾನು ವೇದಿಕೆಯಲ್ಲಿರುವಂತಹ ಪೂಜ್ಯರಲ್ಲಿ ಕೇಳಿಕೊಳ್ತೇನೆ. ಹಾಗೆಯೇ ಈ ಇಡೀ ಕಾರ್ಯಕ್ರಮದ ರೂವಾರಿಗಳಾಗಿದ್ದಂಥವರು ನೀಮಾದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಹ ಕಾರ್ಯದರ್ಶಿಗಳು. ವೈದ್ಯರತ್ನಂ ಅವರೊಟ್ಟಿಗೆ ಇವರು ಸುಮಾರು 1 ವಾರಗಳ ಕಾಲದಿಂದ ಹಗಲು ರಾತ್ರಿ ದುಡಿದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ನೆರವಾಗಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ವೈದ್ಯರತ್ನಂ ಔಷಧಶಾಲಾ ಅವರ ಕಡೆಯಿಂದ ಕಿರು ಗೌರವ ಸಮರ್ಪಣೆ. ಡಾಕ್ಟರ್ MB ಗುರುರಾಜ್ ಅವರು ಪ್ರೆಸಿಡೆಂಟ್ ನೀಮಾ ಶಿವಮೊಗ್ಗ, ಹಾಗೆಯೇ ಡಾಕ್ಟರ್ ML ಅಶೋಕ್ ಅವರು ಕಾರ್ಯದರ್ಶಿಗಳು ನೀಮಾ ಶಿವಮೊಗ್ಗ, ಡಾಕ್ಟರ್ ನಾಗರಾಜ್ ಅಂಗಡಿ ಸಹ ಕಾರ್ಯದರ್ಶಿಗಳು ನೀಮಾ ಶಿವಮೊಗ್ಗ, ಹಾಗೆ ಡಾಕ್ಟರ್ ವಿನಾಯಕ್ ಭಟ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ಖಜಾಂಚಿಗಳು ನೀಮಾ ಶಿವಮೊಗ್ಗ.
ಇವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕಾಗಿ ನಾನು ಸೀನಿಯರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂತಹ ವೈದ್ಯರತ್ನಂ ಔಷಧಶಾಲಾದ ಸೀನಿಯರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆದಂತಹ ಸುದೇವ್ ಎಸ್ ಅವರನ್ನು ಕೇಳಿಕೊಳ್ತೇನೆ. ದಯವಿಟ್ಟು ಸುದೇವ್ ಎಸ್ ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಿ. ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಪೂಜ್ಯರಿಗೂ ಹಾಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಆದಂಥ ಸುದೇವ್ ಅವರಿಗೂ ನನ್ನ ಧನ್ಯವಾದಗಳು. ಈಗ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶೀಲ ಸಂಪಾದನ ಮಠ ಹಾಗೂ ಶಿವಗಾಶ್ರಮದ ಪೂಜ್ಯರಾದಂಥ ಡಾಕ್ಟರ್ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ವಿ. ದಯವಿಟ್ಟು ಪೂಜ್ಯ ಶಟಸ್ಥಲ ಬ್ರಹ್ಮಿ ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮೀಜಿಯವರು ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ ಪರಮ ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಗಣ್ಯರಿಗೂ ಹಾಗೂ ಪೂಜ್ಯದ್ವಯರಲ್ಲೂ ನನ್ನ ಸಣ್ಣ ಕೋರಿಕೆ, ವಿಡಿಯೋ ಕಾಪಿ ಸಿಕ್ಕಿದ್ರೆ PPT ಪ್ರೆಸೆಂಟೇಷನ್ ಇದೆ. ದಯವಿಟ್ಟು ವೇದಿಕೆಯ ಮುಂಭಾಗದ ಆಸನದಲ್ಲಿ ತಾವು ಆಸೀನರಾದರೆ ಒಂದು ಸಣ್ಣ PPT ಪ್ರೆಸೆಂಟೇಷನ್ ತಾವು ದಯವಿಟ್ಟು ಎಲ್ಲರೂ ವೀಕ್ಷಿಸಬೇಕು ಅಂತ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಿಂದಿನ ಸಾಲಿನಲ್ಲಿ ಕುಳಿತು ಪೂಜ್ಯರಿಗೆ ಮತ್ತು ಗಣ್ಯಮಾನ್ಯರಿಗೆ ಸ್ಥಳಾವಕಾಶ ಮಾಡಿಕೊಡಿ. ಇನ್ನು ಕೇವಲ 5-10 ನಿಮಿಷಗಳಲ್ಲಿ ಸೈಂಟಿಫಿಕ್ ಸೆಷನ್ ಪ್ರಾರಂಭವಾಗುವುದರಲ್ಲಿದೆ. ನಮ್ಮ TMAS ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜು ಹಲವಾರು ವರ್ಷಗಳಿಂದ ಶಿವಮೊಗ್ಗದ ಜನತೆಗೆ ಉತ್ತಮವಾದ ಹಾಗೆ ಉನ್ನತವಾದಂತಹ ಸೇವೆಯನ್ನು ನೀಡ್ತಾ ಬಂದಿದೆ. ಇಂದು ಇದರ ಒಂದು ಸಣ್ಣ ದೃಶ್ಯಾವಳಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನಮಗೆ ಬಹಳ ಖುಷಿಯಾಗುತ್ತೆ. TMAS ಆಯುರ್ವೇದ ಕಾಲೇಜಿನ ಒಂದು ಸಣ್ಣ ದೃಶ್ಯಾವಳಿ.
ದಯವಿಟ್ಟು ಅಲ್ಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಕೂತಿದ್ದಾರೆ, ಸೀಟೆಲ್ಲ ಸ್ವಲ್ಪ ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ನಾನು ಆವಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಯಾರೂ ಆ ಥರ ಮಾಡ್ತಾ ಇಲ್ಲ. ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಟ್ಲೀಸ್ಟ್ ನಾನು ಹೇಳ್ತಾ ಇದ್ದೀನಿ, ಸೆಕೆಂಡ್ ಥರ್ಡ್ ರೋ ಖಾಲಿ ಇದೆ, ಅಲ್ಲಿ ಬಂದು ಕೂತ್ಕೋಬೇಕು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಯಾರೇ ಹೊರಗಡೆ ಇದ್ರೂ ಕೂಡ ಇಲ್ಲಿ ಬಂದು ಖಾಲಿ ಇರೋ ಸೀಟಲ್ಲಿ ಆಸೀನರಾಗಬೇಕು. ನಾನು ಬೆಳಗ್ಗೆಯಿಂದ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ಹೌದವ್ರೆ. ಈಗ ಈ ಪ್ರೆಸೆಂಟೇಷನ್ ಮಾಡಲಿಕ್ಕೋಸ್ಕರ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಸದಾನಂದ್ ಜೋಶಿ ಅವರು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಸದಾನಂದ್ ಜೋಶಿ ಅವರು. ಎಲ್ಲರಿಗೂ ನಮಸ್ಕಾರ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಸದ್ಗುರು ಸ್ವರೂಪರಾದಂತಹ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ, ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮೆಲ್ಲರ ನೆಚ್ಚಿನ ಆಡಳಿತಾಧಿಕಾರಿಗಳಿಗೆ, ಹಾಗೆ ನಿಯಮದ ಎಲ್ಲ ಪದಾಧಿಕಾರಿಗಳಿಗೆ, ಡಾಕ್ಟರ್ ಎಂ ಪಿ ಗುರುರಾಜ್ ಸರ್ಗೆ, ಹಾಗೂ ಎಲ್ಲ ವೈದ್ಯರತ್ನಂನ ಎಲ್ಲ ಪದಾಧಿಕಾರಿಗಳಿಗೆ, ಹಾಗೆ ಅಧ್ಯಕ್ಷರುಗಳಿಗೆ, ಇಲ್ಲಿ ಸೇರಿರುವಂತಹ ಎಲ್ಲ ನೆಚ್ಚಿನ ವೈದ್ಯ ಮಿತ್ರರಿಗೆ, ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ. ನಾವೆಲ್ಲರೂ ಕೂಡ ಸೈಂಟಿಫಿಕ್ ಸೆಷನ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಈಗ ನಮ್ಮ ಕಾಲೇಜಿನ ಬಗ್ಗೆ ಎರಡು ಮಾತಾಡಲಿ, ಒಂದು ಪ್ರಾತ್ಯಕ್ಷಿಕತೆ ತೋರಿಸ್ಬೇಕು ಅಂತ ಹೇಳಿದಾಗ ಅತ್ಯಂತ ಸಂತೋಷವಾಯಿತು. ಮೊದಲನೇದಾಗಿ ನೆಕ್ಸ್ಟ್ ಸ್ಲೈಡ್. ನಮ್ಮ TMAS ಅಂತ ಹೇಳಿದ್ರೆ ತೆಗ್ಗಿನಮಠ್ ಆರ್ಟ್ಸ್ ಎಜುಕೇಶನ್ ಸೊಸೈಟಿ, ಇದು 1969ನೇ ಇಸ್ವಿನಲ್ಲಿ ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷರಾಗಿ ಶ್ರೀ ಲಿಂಗೈಕ್ಯ ಷಟ್ಸ್ಥಳ ಬ್ರಹ್ಮಿ ಚಂದ್ರಮೌಳೀಶ್ವರ ಶಿವಾಚಾರ್ಯ ಸ್ವಾಮಿಗಳು ಇದರ ಸಂಸ್ಥಾಪನೆಯನ್ನ ಮಾಡಿ ಅದನ್ನ ಮುಂದುವರಿಸ್ಕೊಂಡು ಹೋದ್ರು ಯಶಸ್ವಿಯಾಗಿ. ಅವರ ಒಂದು ಕಠಿಣ ಪರಿಶ್ರಮದಿಂದ, ಅವರ ಒಂದು ಧ್ಯೇಯೋದ್ದೇಶದಿಂದ 68 ವಿದ್ಯಾಸಂಸ್ಥೆಗಳನ್ನ ನಾವು ಕರ್ನಾಟಕದಾದ್ಯಂತ ಸುಮಾರು 8 ಜಿಲ್ಲೆಗಳಲ್ಲಿ ಇದರ ವಿಸ್ತರಣೆ ಆಯಿತು. 68 ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳು ನಮ್ಮ TMA ಸಂಸ್ಥೆಯಿಂದ ಆಯಿತು. ಅವರು ತುಂಬಾ ಡೌನ್ ಟ್ರೋಡನ್ ಮತ್ತೆ ಪೂರ್ ಕಂಡೀಷನ್ ಅಲ್ಲಿ ಇರುವಂತಹ ಸೊಸೈಟಿಯ ಅತ್ಯಂತ ಕೊನೆಯ ವ್ಯಕ್ತಿಯವರೆಗೂ ತಲುಪುವ ನಿಟ್ಟಿನಿಂದ ಅವರು ಅನೇಕ ಫಾರ್ಮಸಿ ಕಾಲೇಜುಗಳನ್ನ, ಡಿಪ್ಲೊಮೊ ಹಾಗೂ ಟೆಕ್ನಿಕಲ್ ಕೋರ್ಸ್ಗಳನ್ನ ಶುರು ಮಾಡಿದ್ರು. ITI, ಪಾಲಿಟೆಕ್ನಿಕ್, ಸೈನ್ಸ್, ಡಿಗ್ರಿ ಕಾಲೇಜಸ್, ಸ್ಕೂಲ್ಸ್, ಹೈಯರ್ ಪ್ರೈಮರಿ, ಹೈಸ್ಕೂಲ್ಗಳನ್ನ, ಹಾಗೆ ಸ್ಯಾನ್ಸ್ಕ್ರಿಟ್ ಸ್ಕೂಲ್ಗಳು ಮತ್ತೆ CBSE ಸ್ಕೂಲ್ಗಳು ಸಹ ಪ್ರಾರಂಭವಾಗಿದೆ. ಅದಕ್ಕೆ ಮುಖ್ಯವಾಗಿ ರೋಸ್ ಬಡ್ ಇನ್ಸ್ಟಿಟ್ಯೂಷನ್ ಹೊಸಪೇಟೆಯಲ್ಲಿ ಇರುವಂತಹ ಒಂದು ವಿದ್ಯಾಸಂಸ್ಥೆ ತುಂಬಾ ಪ್ರಸಿದ್ಧಿಯಾಗಿದೆ. ಅದೇ ಒಂದು ಉದಾಹರಣೆ ಆಗಿದೆ. ಹಾಗೆ ಇನ್ಸ್ಟಿಟ್ಯೂಷನ್
ಸುಮಾರು 6ರಿಂದ 8 ಜಿಲ್ಲೆಗಳಲ್ಲಿ ವಿಸ್ತರಣೆ ಆಗಿದೆ. ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ, ಹಾವೇರಿ, ಧಾರವಾಡ, ವಿಜಯನಗರ ಜಿಲ್ಲೆಗಳಲ್ಲಿ ಇದರ ವಿಸ್ತರಣೆ ಆಗಿದೆ. ಇದು ಅತ್ಯಂತ ಹೆಮ್ಮೆಯ ವಿಚಾರ. ಮುಂದಿನ ಸ್ಲೈಡ್. ಹಾಗೆ ಪ್ರಾತಸ್ಮರಣೀಯರು ಪೂಜ್ಯರು ಆದಂತಹ ಲಿಂಗೈಕ್ಯ ಶ್ರೀ ಶಶಿಸ್ಥಲ ಬ್ರಹ್ಮಿ ಚಂದ್ರಮೌಳೀಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು TMAE ಸೊಸೈಟಿ ಇನ್ಸೆಪ್ಷನ್ ಆಗಲಿಕ್ಕೆ ತುಂಬಾ ಮುಖ್ಯವಾದಂತಹ ವ್ಯಕ್ತಿಗಳು. So he is responsible for the inception of TMAE society. He himself is a postgraduate in philosophy, as a professor in philosophy, a scholar, principal, and he was also a principal in an institution. And our great academician ಕೂಡ ಆಗಿದ್ರು. ಹಾಗೆ ಅನೇಕ ವಿದ್ಯಾಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಅವರು ಭದ್ರ ಬುನಾದಿಯನ್ನ ಹಾಕೊಟ್ರು. ಅವರ ಕೀರ್ತಿಗೆ ಮೂರ್ತಿವೆತ್ತಂತೆ ಶಿವಾಚಾರ್ಯ ರತ್ನ, ಶಿಕ್ಷಣ ಸೇವಾ ಸಾಗರ, ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿಗಳು ತಮ್ಮ ಸೇವಾ ಅವಧಿಯಲ್ಲಿ ಅವರಿಗೆ ಲಭಿಸಿದೆ. ಅವರ ಒಂದು ಮಾರ್ಗದರ್ಶನ ಏನು ಅಂತ ಹೇಳಿದ್ರೆ, ಸ್ವಾಮೀಜಿ's ಮೆಸೇಜ್ ಟು ದಿ ವರ್ಲ್ಡ್: ಲೆಟ್ ಅಸ್ ಆಲ್ ಪ್ರೇ, ಲೆಟ್ ದೇರ್ ಬಿ ಪೀಸ್ ಇನ್ ಪ್ಲೇಸ್ ಆಫ್ ಟೆರರ್, ಲವ್ ಇನ್ ಪ್ಲೇಸ್ ಆಫ್ ಹೇಟ್, ನಾಲೆಡ್ಜ್ ಇನ್ ಪ್ಲೇಸ್ ಆಫ್ ಇಗ್ನೋರೆನ್ಸ್. ಸೊ ಇದಿಷ್ಟು ಧ್ಯೇಯೋದ್ದೇಶಗಳೊಂದಿಗೆ ನಮ್ಮ ಸಂಸ್ಥೆಯ ಎಲ್ಲಾ ಕಾರ್ಯಚಟುವಟಿಕೆಗಳು ಕೂಡ ಯಶಸ್ವಿಯಾಗಿ ಮುನ್ನಡೆತಾ ಬಂದಿದೆ. ಇನ್ನು ನಮ್ಮ TMAS ಆಯುರ್ವೇದ ಮೆಡಿಕಲ್ ಕಾಲೇಜಿನ ಬಗ್ಗೆ ಮಾತನಾಡೋದಾದ್ರೆ, ನಮ್ಮ ಸಂಸ್ಥೆಯು 1991-92 ಇಸ್ವಿಯಲ್ಲಿ ಕಡದಕಟ್ಟೆ ಭದ್ರಾವತಿಯ ಒಂದು ಜಾಗದಲ್ಲಿ ಶುರುವಾಯಿತು. 1998 ಇಸ್ವಿಯಲ್ಲಿ ಸ್ವಂತ ಕಟ್ಟಡಕ್ಕೆ ಮತ್ತೆ ಅದು ಶಿಫ್ಟ್ ಆಯಿತು ಮಾಚೇನಹಳ್ಳಿ. ಈಗ ಪ್ರಸ್ತುತ ಇರುವಂತಹ ಜಾಗದಲ್ಲಿ 1998ರಿಂದ ಕಾರ್ಯಚಟುವಟಿಕೆ ನಡೆಸ್ಕೊಂಡು ಬಂದಿದ್ದೀವಿ. ಹೆಮ್ಮೆಯ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ TMAE ಹೊಸಪೇಟೆ ಆಯುರ್ವೇದಿಕ್ ಕಾಲೇಜು ಮತ್ತು ನಮ್ಮ TMAE ಆಯುರ್ವೇದಿಕ್ ಕಾಲೇಜ್ ಶಿವಮೊಗ್ಗ ಎರಡು ಕಾಲೇಜುಗಳಿಂದನೂ ಸೇರಿದಂತೆ ಇಲ್ಲಿಯವರೆಗೆ ಸುಮಾರು 5,000 ಆಯುರ್ವೇದ ವಿದ್ಯಾರ್ಥಿಗಳನ್ನ ನಾವು ದೇಶಕ್ಕೆ ಕೊಟ್ಟಿದ್ದೇವೆ. ಅದರಲ್ಲಿ 5,000 ವಿದ್ಯಾರ್ಥಿಗಳು ಕೇವಲ ಕರ್ನಾಟಕದಲ್ಲದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಹಾಗೆ IAS ಆಫೀಸರ್ ಆಗಿರುವಂತಹ ಉದಾಹರಣೆಗಳು ಕೂಡ ಇದೆ. UPSC ಮಾಡಿರುವಂಥವ್ರು ಇದ್ದಾರೆ, KPSC ಮಾಡಿರುವಂಥವ್ರು ಇದ್ದಾರೆ, ಹಾಗೆ ದೇಶಾಂತರವಾಗಿ ಹೋಗಿರುವಂತವರು ಕೂಡ ಇದ್ದಾರೆ. ವಿದೇಶಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅನೇಕ ವೈದ್ಯರುಗಳು ಸಹ ಇದ್ದಾರೆ. ಇದು ಕೂಡ ಹೆಮ್ಮೆಯ ವಿಚಾರ. ಟೋಟಲ್ ಇಂಟೇಕ್ ನಮ್ಮ ಕಾಲೇಜಿನಲ್ಲಿ 60 ವಿದ್ಯಾರ್ಥಿಗಳು. ಹಾಗೆ ನಾವು ಎಲ್ರಿಗೂ ತಿಳಿದಿರುವಂತಹ 14 ಡಿಪಾರ್ಟ್ಮೆಂಟ್ಗಳು ಫುಲ್ಲಿ ಎಕ್ವಿಪ್ಡ್ ಆಗಿದೆ, ಹಾಗೆ ಫಂಕ್ಷನಿಂಗ್ ಅಲ್ಲಿ ಇದೆ. ನಮ್ಮಲ್ಲಿ ಎಲ್ಲ ಒಳ್ಳೆಯ ಸಿಬ್ಬಂದಿ ವರ್ಗ ಇದೆ. ಸಿಬ್ಬಂದಿ ವರ್ಗದವರು ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ, ಎಲ್ಲ ನನ್ನ ವೈದ್ಯ ಮಿತ್ರರು. ಹಾಗೆ ನಾವು ರೆಗ್ಯುಲರ್ ಆಗಿ ಇವತ್ತಿನ ರೀತಿಯಲ್ಲೇ CMEಗಳನ್ನ ಹಾಗೆ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನ ಎಲ್ಲ ವೈದ್ಯರ ಒಂದು ಮಾರ್ಗದರ್ಶನದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಆಜಾದಿ ಕಾ ಅಮೃತ್ ಮಹೋತ್ಸವ, ನಮ್ಮ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ವರ್ಷ ನಮ್ಮ ಪ್ರಧಾನಿಯವರು ಏನು ಕರೆ ಕೊಟ್ಟರು, ಎಲ್ಲ ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ಆಯುರ್ವೇದವನ್ನ ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ, ಆ ನಿಟ್ಟಿನಲ್ಲಿ ನಾವು ಸುಮಾರು 20,000 ವಿದ್ಯಾರ್ಥಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ತಲುಪಿದ್ದೀವಿ. 68 ಎಜುಕೇಶನಲ್ ಆರ್ಗನೈಸೇಷನ್ಸ್ಗೆ ಅಕ್ರಾಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹ್ಯಾವ್ ಬಿನ್ ರೀಚ್. ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ಗಳಲ್ಲಿ ಪಾಸ್ ಆಗಿದ್ದಾರೆ, ಹಾಗೆ ರ್ಯಾಂಕ್ ಹೋಲ್ಡರ್ಸ್ಗಳು ಕೂಡ ಇದ್ದಾರೆ. ಪ್ರೀವಿಯಸ್ ಆಗಿ 2019-20 ಇಸ್ವಿಯ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 24 ರ್ಯಾಂಕ್ ಸ್ಟೂಡೆಂಟ್ಗಳು ಪ್ರಕಟವಾಗಿದ್ದಾರೆ. ಸೊ ಅದು ತುಂಬಾ ಖುಷಿಯ ವಿಚಾರ. ಹಾಗೆ ವೆಲ್ಫೇರ್ ಆಕ್ಟಿವಿಟೀಸ್ ಅಂಡ್ ರೆಕಗ್ನಿಷನ್ಸ್, ನಾವು ಕೋವಿಡ್ ಟೈಮ್ನಲ್ಲಿ ಸುಮಾರು ಇಮ್ಯುನಿಟಿ ಬೂಸ್ಟರ್ ಕಿಟ್ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಇದು ಮುಖ್ಯವಾಗಿ ನಮ್ಮ ಆಡಳಿತಾಧಿಕಾರಿಗಳಾದ ಶ್ರೀಯುತ G. A. ಹಿರೇಮಠ್ ಸರ್ ಹಾಗೆ ನಮ್ಮ ಸ್ವಾಮೀಜಿಗಳವರ ಒಂದು ಆಶಯ ಆಗಿತ್ತು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನಾವೇನಾದ್ರೂ ಇಂಥ ಕೋವಿಡ್ ಸಮಯದಲ್ಲಿ ಏನಾದ್ರೂ ಒಂದು ನಾವು ಕೊಡುಗೆಯನ್ನು ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಮ್ಯುನಿಟಿ ಕಿಟ್ಗಳನ್ನ, ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಪ್ರೆಸ್ ಕ್ಲಬ್ಗೆ, ಹಾಗೆ ಶಿವಮೊಗ್ಗ ಭದ್ರಾವತಿ ಮುನ್ಸಿಪಲ್ ಕೌನ್ಸಿಲ್ ವರ್ಕರ್ಸ್ಗೆ ಎಲ್ರಿಗೂ ಸಹ ಅತ್ಯಂತ ಕಠಿಣ ಪರಿಶ್ರಮದಲ್ಲಿ ಇರುವಂತವರು, ಹಾಗೆ ಕಠಿಣವಾದಂತಹ ಸಮಯವನ್ನ ಕಳೀತಾ ಇರುವಂತಹ ವ್ಯಕ್ತಿಗಳಿಗೆ ಇದನ್ನ ತಲುಪಿಸಿದ್ವಿ. ಹಾಗೆ TMAE ಕೋವಿಡ್ ರಿಲೀಫ್ ಕಿಟ್, ನಾವು ಗ್ರಾಸರೀಸ್ಗಳನ್ನ, ಹಾಗೆ ಅವರ ಒಂದು ತಿಂಗಳಿಗೆ ಆಗುವಷ್ಟು ದಿನಸಿ ಸಾಮಗ್ರಿಗಳನ್ನ ನಾವು ತುಂಬಾ ಕಡು ಬಡತನದಲ್ಲಿರುವಂತಹ ಅನೇಕರಿಗೆ ನಾವು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಹಾಗೆ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಡಿಪಾರ್ಟ್ಮೆಂಟ್ ಆಫ್ ರಸಶಾಸ್ತ್ರ ಅಂಡ್ ಭೈಷಜ್ಯ ಕಲ್ಪನಾ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನೋಬಲ್ ವರ್ಕ್. ಈ ಇಮ್ಯುನಿಟಿ ಕಿಟ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಪ್ರಾಯಶಃ ನಮ್ಮ ಕಾಲೇಜಿನಲ್ಲಿ ಕೋವಿಡ್ನ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ
ವೈದ್ಯರಾದಂತಹ ಡಾಕ್ಟರ್ ವಿನಯ್ ಸರ್ ಇರ್ಬೋದು, ಡಾಕ್ಟರ್ ಯಶೋಧ ಮೇಡಮ್ ಇರ್ಬೋದು, ಡಾಕ್ಟರ್ ಕಾಂಚನ ಮೇಡಮ್ ಇರ್ಬೋದು, ಹಾಗೆ ಇನ್ನುಳಿದ ಎಲ್ಲ ಡಾಕ್ಟರ್ ನಳಿನಾ ಮೇಡಮ್ ಇರ್ಬೋದು, ಎಲ್ಲರೂ ಸಹ ತುಂಬಾ ಅವಿರತವಾಗಿ ಶ್ರಮಿಸಿ ಈ ಒಂದು ಕಾರ್ಯವನ್ನ ಯಶಸ್ವಿಗೊಳಿಸಿದ್ದಾರೆ. ಎಷ್ಟೋ ನಾವು ನೋಡ್ತಿದ್ವಿ, ಬೆಳಗ್ಗೆ ಬಂದ್ರೆ ಸಂಜೆ ತನಕ ಎಷ್ಟೋ ಸಲ ತುಂಬಾ 8 ಗಂಟೆ 9 ಗಂಟೆ ತನಕ ಪ್ರಿಪರೇಷನ್ ಅಲ್ಲಿ ಇರ್ತಾ ಇದ್ರು. ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇದು ಕೆಲವೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ನ್ಯೂಟೌನ್ ಪೊಲೀಸ್ ಸ್ಟೇಷನ್ ಜನ್ನಾಪುರದಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ನಾವೇನೇ ಆದ್ರೂ ಯಾವುದೇ ಕೆಲಸವನ್ನು ಸಹ ಒಂದು ಆತ್ಮತೃಪ್ತಿಯಿಂದ ಮಾಡಿದಂತ ಒಂದು ನಮಗೆ ಭಾವನೆ ಇದೆ. ನೆಕ್ಸ್ಟ್ ಮತ್ತೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಹಲವಾರು ಇನ್ಸ್ಟಿಟ್ಯೂಷನ್ ಇಸ್ ರೆಕಗ್ನೈಸ್ಡ್ ವಿತ್ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ ಇನ್ 2020, ಹಾಗೆ ಕರ್ನಾಟಕ ಎಜುಕೇಶನ್ ಅವಾರ್ಡ್ ಇನ್ 2020. ಇದು ನಾವು ಕೋವಿಡ್ ಸಮಯದಲ್ಲಿ ಮಾಡಿದಂತ ಕೆಲಸ ಇರಬಹುದು ಅಥವಾ ಅವಾಗ ಮಾಡಿದಂತಹ ಹಲವಾರು ಆಯುರ್ವೇದ ಶಿಬಿರಗಳನ್ನ ಮನಗಂಡು ಈ ಒಂದು ಕೆಲವೊಂದು ಅವಾರ್ಡ್ಗಳು ನಮಗೆ ಲಭಿಸಿವೆ. ಅದರ ಶ್ರೇಯಸ್ಸು ಕೂಡ ನಮ್ಮ ಮ್ಯಾನೇಜ್ಮೆಂಟ್ಗೆ ಸಲ್ಲತ್ತೆ. ಮುಂದಿನ ಸ್ಲೈಡ್ ಪ್ಲೀಸ್. ಮುಂದಿನ ಸ್ಲೈಡ್ ನೆಕ್ಸ್ಟ್ ಸ್ಲೈಡ್. ಹಾಗೆ ನಾನು ಮುಖ್ಯವಾಗಿ ಹೇಳೋದಾದ್ರೆ ಇದು ಏನು ಅಂತ ಹೇಳಿದ್ರೆ ಕೇವಲ ಒಂದು ಮುಖಸ್ತುತಿಗೆ ಹೇಳುವಂಥದ್ದಲ್ಲ. ನಮ್ಮ ಆಡಳಿತಾಧಿಕಾರಿಗಳು ಇತ್ತೀಚೆಗೆ ಒಂದು 2-3 ತಿಂಗಳ ಹಿಂದೆ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ರು. ಅವಾಗ ಮತ್ತೆ ಅವರು ಆ ಒಂದು ಹಂತದಿಂದ ಪೂಜ್ಯ ಸ್ವಾಮೀಜಿಗಳೆಲ್ಲರ ಆಶೀರ್ವಾದದಿಂದ ಹಾಗೂ ಎಲ್ಲರ ಹಾರೈಕೆಗಳಿಂದ ಮತ್ತೆ ಫೀನಿಕ್ಸ್ ನಂತೆ ಎದ್ದು ಬಂದು ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಅವರಿಗೆ ಮುಂದೆನೂ ಸಹ ಒಳ್ಳೇದಾಗ್ಲಿ. ಅವರಿಂದ ಇಂಥ ಕಾರ್ಯಗಳನ್ನ ನಾವು ಮುಂದೆನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವರಿಂದ ಸಮಾಜಕ್ಕೆ ಒಳ್ಳೇದಾಗ್ಲಿ. ಹಾಗೆ ಎಲ್ಲ ಸ್ವಾಮಿಗಳಿಗೆ ನಾನು ವಂದಿಸ್ತೀನಿ. ಮತ್ತೆ ನಮ್ಮ TMAS ಆಯುರ್ವೇದ ಆಸ್ಪತ್ರೆಯ ಬಗ್ಗೆ ಮಾತಾಡ್ಲಿಕ್ಕೆ ನಾನು ನಮ್ಮ ಆಸ್ಪತ್ರೆ ಅಧೀಕ್ಷಕರಾದ ಡಾಕ್ಟರ್ ಅರುಣಾ ಮೇಡಮ್ ಅವ್ರನ್ನ ಕರಿತೀನಿ. ಎಲ್ಲರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್. I'll be taking only a couple of minutes to tell about the achievements and whatever facilities we have in our hospital. Our hospital has, over the course of 30 years, we have served more than tens of thousands of patients. And the hospital is functioning with 9 functional OPDs, and our specialty is the immunity clinic, which we have established during the COVID time. And Manasaroga department, we have 2 Manasaroga Chikitsakas. Then therapies are conducted by certified and well-skilled therapists, and that is really a plus point of our hospital. And under the able guidance of the Department of Panchakarma, Dr. Joshi sir, he is a professor. Then surgeries, this is also one of our strongest points, which I believe that under Sushruta scheme, regularly we are conducting surgeries in deeply discounted rates, especially for BPL patients and underprivileged patients. Next slide. Then this is also one of our, high points, highlighting points, the Chandragiri scheme. Like our hospital, it has already served and still serving hundreds of patients every year, especially for underprivileged patients, BPL card holders. Like they come under Chandragiri scheme, where the IPD facilities will be completely free for them, and medicines also will be given under deep discounts. And in this Malnad region, our TME hospital is very well known for treating neurological conditions, musculoskeletal condition, and especially surgical diseases. Then we have got 4 hospital units which is scattered around the district of Shimoga and in Tarikere too. The first one is Sri Chandramauleshwara Panchakarma and Ksharasutra Chikitsa Kendra, which is there in Gopala. Then Adarsha Chikitsalaya in Tarikere. Then Sri Guru Krupa Panchakarma Yoga Naturopathy Hospital, Gonibidu. And the recent one, Srimati Maitra Devi Memorial Hospital in Shikaripur. Then we have conducted more than 300 health checkup camps and reached thousands of patients over the course of last 10 years with our free medical camps all around the district and out of the district too. And we have reached more than 25,000 health seekers. Then another strong point of our hospital is our Swarna Prashana Abhiyana, started 8 years ago, and we have reached more than 2 lakh patients, 2 lakh children, that too in different schools and different, even Anganwadi centers in and around Shimoga. That's all. Thank you.
ಧನ್ಯವಾದಗಳು ಡಾಕ್ಟರ್ ಸದಾನಂದ್ ಜೋಶಿ ಹಾಗೂ ಡಾಕ್ಟರ್ ಅರುಣಾ ಕುಮಾರಿ ಅವರು. ಹಾಗೆಯೇ ವೈದ್ಯರತ್ನಂ ಅವರು ಸಹ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿರುವಂತಹ ಸಂಸ್ಥೆ. ಇವರ ದೃಶ್ಯಾವಳಿ, ಒಂದು ಸಣ್ಣ ದೃಶ್ಯಾವಳಿ ಈಗ ನಿಮ್ಮ ಮುಂದೆ. Vaidyaratnam, omnipresent in the Ayurvedic scenario, is excelling with its aim to improve the well-being of humanity since 1941. By effectively translating the Ashtavaidyam of Kerala for the benefit of the entire world, Vaidyaratnam had started its ventures of Ayurveda for the coming generations. Reputed as a premier treatment center, Vaidyaratnam Nursing Home, located at Taikatasheri in Thrissur, is implementing the integrated vision of the great Ashtavaidyas for the wellness and the well-being of humanity. Recognized by the National Accreditation Board for Hospitals and Healthcare Providers, NABH, Government of India, Vaidyaratnam Nursing Home is adhering to the principles of good clinical practices in all its services. The IP and OP departments are blessed with the presence of traditional physicians of Ilayadatta Taikatu family, the luminaries in Ashtanga Ayurveda. Full-fledged therapy units and a well-stocked pharmacy are present in the hospital. Ensuring a natural ambience in a serene environment, the sweat rooms are furnished with all modern amenities for the patients. Executive cottages built in a rural ambience provides relief and tranquility. Implementing the invaluable vision of the great ancestors to make Ayurvedic treatments available to the common folk, Vaidyaratnam Group established the Ayurvedic Research Center and Charitable Hospital in Taikatasheri village in the year 1991. Named as Vaidyaratnam Ayurveda Foundation, this center was upgraded as a center of excellence in Ayurvedic management of chronic joint disorders by the Government of India in the year 2010. Under the recognition of the Ministry of Ayush, Government of India, the foundation is conducting research studies on medicines and treatments for chronic joint disorders in line with classical Ayurvedic principles. Research and documentation on disease, namely rheumatoid arthritis, psoriatic arthritis, gouty arthritis, ankylosing spondylitis, and systemic lupus erythematosus are carried out in the hospital. This 40-bedded hospital admits patients of all categories, and diagnosis is accelerated through the new age technology compatible with modern times. Vaidyaratnam Ayurveda College, the professional study center for outstanding academic standards, has been contributing to the health education sector since 1976. This is a role model of value-based education for the younger generation. Recognized by the Central Council of Indian Medicines, the college offers BA MS degree course and postgraduate course in Kaya Chikitsa, the general medicine. A well-equipped hospital is also working along with the college. Established in the year 1941, the Vaidyaratnam Aushadashala, a premier venture intended to dispense authentic medicines to the patients, has now become a GMP-certified manufacturing unit with ISO certification for quality assurance. The 3 manufacturing units of the company are located at Thrissur, Pollachi and Chuvandamannu, where more than 500 traditional medicines and about 50 patent formulations are being manufactured. Generations-old medicine manufacturing expertise combines here with modern technology to produce medicines reputed for their unparalleled potential and matchless healing powers. Vaidyaratnam Group has a network comprising 30 branches and more than 1,500 retail outlets across India. The medicines are exported to 25 countries all over the world. The company has a herbal garden at Chuvandamannu, where a variety of medicinal plants, including endangered and rare medicinal herbs, are grown and protected. Vaidyaratnam is deeply engaged in research and development activities for the realization of the concepts of Ashtavaidyas of Kerala. Recognized by Department of Scientific and Industrial Research, Government of India, the Research and Development Wing monitors the production and standardization of medicines in addition to the pursuits of drug, clinical and pharmaceutical research. The Quality Control Division with Pharmacognosy, Chemistry and Microbiology sections is approved by Department of Ayush as a testing center for Ayurveda, Siddha and Unani products and raw materials.
committed to the dissemination of the philosophy and efficacy of Ayurveda among the people of all walks of life. Vaidya Ratnam has been conducting free medical camps, campaigns and awareness classes on Ayurveda, besides promoting the cultivation of medicinal plants across Kerala. The publication division is a part of this venture. Vaidya Ratnam Ayurveda Museum at Taikatasheri, the first of its kind in the world, is a part of the diversified projects of the group to enlighten the public on the rich Ayurvedic heritage of India. Dedicated to the global society, this landmark venture is designed to provide an audiovisual journey of the history and evolution of Ayurveda from Vedic periods to the modern age. Ashtavaidya tradition of Ayurveda has gained appreciation across the world through the constant efforts of the phenomenally talented physicians of Iladetha Taikata family. Ashtavaidyan E.T. Narayanan Moose, the Doyen of the family, was the Ratnam Award in the year 1924 by the British Viceroy Lord Reading. Ashtavaidya Neelakandan Moose, the son of Narayanan Moose and the founder of Vaidya Ratnam Group of Institutions, was awarded the Padma Shri title in the year 1992 by the Government of India. In the year 2010, the Government of India conferred Padma Bhushan Award on Ashtavaidya Narayanan Moose, the son of Neelakandan Moose, who is the present chairman of the Vaidya Ratnam Group of Institutions. All the institutions under the Vaidya Ratnam Group are motivated to maintain Ayurveda as the mainstream of life, combining the traditional healthcare concepts with philanthropic philosophy. Let everyone be happy. For further details, contact Vaidya Ratnam. ಧನ್ಯವಾದಗಳು. ಈಗ ಸಭಾ ಕಾರ್ಯಕ್ರಮಕ್ಕೆ ಔಪಚಾರಿಕವಾಗಿ ವಂದನಾರ್ಪಣೆಯನ್ನು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ 12 ಗಂಟೆಗೆ ನಮ್ಮದು ಸೈಂಟಿಫಿಕ್ ಸೆಷನ್ ಸ್ಟಾರ್ಟ್ ಆಗಬೇಕಾಗಿತ್ತು. ಆಲ್ರೆಡಿ 45 ಮಿನಿಟ್ಸ್ ಮುಂದೋಗಿದೆ. ನಾನು ತುಂಬ ಸಮಯ ತಗೊಳೋದಿಲ್ಲ. NIMA ಅಮೃತ್ ಮಹೋತ್ಸವದ ಪ್ರಯುಕ್ತ ವೈದ್ಯರತ್ನಂ TMA ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು NIMA ಸಹಯೋಗದೊಂದಿಗೆ ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಸಭಾ ಕಾರ್ಯಕ್ರಮ ಇಲ್ಲಿ ತನಕ ಸಂಪನ್ನವಾಗಿದೆ. ಈ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ TME ಆರ್ಟ್ಸ್ ಎಜುಕೇಷನಿನ ಅಧ್ಯಕ್ಷರಾಗಿರತಕ್ಕಂಥ ಷಟಸ್ಥಳ ಬ್ರಹ್ಮ ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಆಶೀರ್ವಾದವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ. ಅವರಿಗೆ ನಮ್ಮ NIMA ಘಟಕದ ವತಿಯಿಂದ ವೈದ್ಯರತ್ನಂ ಮತ್ತು ನಮ್ಮ ಕಾಲೇಜಿನ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಮತ್ತೋರ್ವ ಈ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ನಿರಂಜನ ಪ್ರಭು ಪ್ರಣವ ಸ್ವರೂಪಿ ಆಧ್ಯಾತ್ಮ ದಿಗ್ಗಜ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಅವರು ಸಹ ಆಶೀರ್ವಚನ ನೀಡಿ ಈ ಸಮಾರಂಭಕ್ಕೆ ಶೋಭೆ ತಂದುಕೊಟ್ಟಿರುತ್ತಾರೆ. ಅವರಿಗೂ ಸಹ ನಮ್ಮ ವೈದ್ಯರತ್ನಂ TME ಮತ್ತು NIMA ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರತಕ್ಕಂಥ BY ರಾಘವೇಂದ್ರ ಸಂಸದರು ಶಿವಮೊಗ್ಗ ಕ್ಷೇತ್ರ, ಇವರಿಗೂ ಸಹ ನಮ್ಮ ಎಲ್ಲರ ವತಿಯಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರತಕ್ಕಂಥ DS ಅರುಣ್ MLC ಶಿವಮೊಗ್ಗ, ಅವರಿಗೂ ಸಹ ಎಲ್ಲರ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ NIMA ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ MB ಗುರುರಾಜ್ ಅವರಿಗೂ ಸಹ ಎಲ್ಲರ ವತಿಯಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ TMA ಆಯುರ್ವೇದ ಕಾಲೇಜಿನ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ GI ಹಿರೇಮಠ್ ಅವರಿಗೂ ಸಹ ಎಲ್ಲರ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ವೈದ್ಯರತ್ನಂ ಆಯುರ್ವೇದ ಶಾಲಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಯದುನಾರಾಯಣ್ ಮೂಸ್ ಅವರಿಗೂ ಸಹ NIMA ವತಿಯಿಂದ TMA ಆಯುರ್ವೇದ ಕಾಲೇಜ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರತಕ್ಕಂಥ ಡಾಕ್ಟರ್ ಸುಧೀಶ್ ಕುಮಾರ್, ಡಾಕ್ಟರ್ ರಮೇಶ್ ಭಟ್ ಸರ್, ಡಾಕ್ಟರ್ ನವನೀತ್ ಕೃಷ್ಣ, ಡಾಕ್ಟರ್ ರಾಘವೇಂದ್ರ ಉಡುಪ ಅವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ನಮ್ಮ ವಿವಿಧ ಕಾಲೇಜುಗಳಿಂದ ಆಗಮಿಸಿರತಕ್ಕಂಥ ಪ್ರಾಂಶುಪಾಲರು, ಬೋಧಕ ವರ್ಗದವರು ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. NIMA ಮತ್ತು AFI ಪದಾಧಿಕಾರಿಗಳು, ಶಿವಮೊಗ್ಗ ಘಟಕ ಅವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ಡೆಲಿಗೇಟ್ಸ್ಗಳಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮ ಪ್ರತಿನಿಧಿಗಳಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಿವಮೊಗ್ಗ ಆಯುರ್ವೇದ ವೈದ್ಯರುಗಳಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. TIMA ಆಯುರ್ವೇದ ಕಾಲೇಜಿನ ಬೋಧಕ ವರ್ಗದವರು, ಬೋಧಕೇತರ ವರ್ಗದವರು, ಆಸ್ಪತ್ರೆ ಸಿಬ್ಬಂದಿಯವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಊಟೋಪಚಾರದ ಜವಾಬ್ದಾರಿಗಳನ್ನು ವಹಿಸಿರತಕ್ಕಂಥ ಕ್ಯಾಟರರ್ ಸತೀಶ್ ಅವರಿಗೂ ಸಹ, SLN ಶಾಮಿಯಾನದವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಂಗಾಯಣದ ಸಿಬ್ಬಂದಿ ವರ್ಗದವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ ವಂದನಾರ್ಪಣಾ ಭಾಷಣವನ್ನು ಮುಗಿಸುತ್ತೇನೆ. 20 ನಿಮಿಷ ಪ್ಲಾನ್ ಇತ್ತು, ಟೈಮಿನ ಅಭಾವದಿಂದ 5 ಮಿನಿಟ್ಸಲ್ಲಿ ಫಾಸ್ಟಾಗಿ ಮುಗಿಸಿದ್ದೀನಿ. ಸಾರಿ ಫಾರ್ ಇಟ್. We sincerely apologize for the delay caused in starting the scientific session. As we are about to begin the scientific sessions, I request all the audience to be assembled in the auditorium as soon as possible. Well, without much delay, we shall start the scientific session now. Good afternoon, one and all. I would like to present a gracious welcome to you all for the series of scientific sessions now. And I also hope that we learn a lot today. Before moving to the first session by Dr. Sudesh Kumar S., I would like to call upon Dr. Aruna Kumari to introduce the guest speaker today. Well, the thing for which we are all gathered here today, it has finally begun. And it's my great pleasure and honor to introduce Dr. Sudesh Kumar to you guys, because he is my senior as well. Dr. Sudesh Kumar, he completed BAMS from Mysore and completed his MD in Panchakarma from SDMCA Hassan. Then after that, he has completed MBA in Healthcare Services and then joined Vaidyaratnam in 2009 as a senior physician. And in 2010, he has taken additional responsibility as the research coordinator for Ayush scheme of research on Ayurvedic management of chronic joint disorders. Presently, Sir is working as a medical superintendent and course director. During his service, Sir has presented many papers in international and national seminars. He has published many research articles based in peer-reviewed journals, and in 2019, he was felicitated as Ayurveda Bhishak Acharya, Panchakarma Guru by Dr. Yadaya Institute of Medicinal Sciences, Hyderabad. Let us all welcome Dr. Sudesh to the dais with a warm round of applause. Thank you. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ once again welcome for all you for this scientific session. ಇವತ್ತು ನಾನು ಮಾತಾಡ್ತಿರೋದು ಲೈಕ್ ಜಾಯಿಂಟ್ ಡಿಸಾರ್ಡರ್ ಮೇಲೆ ಏನೇನು ನಾವು ವೈದ್ಯರತ್ನಮಲ್ಲಿ ರಿಸರ್ಚ್ ಮಾಡಿದ್ವೋ ಅದು ಪ್ಲಸ್ ಟ್ರೆಡಿಷನಲಿ ಆ್ಯಸ್ ಆನ್ ಆಯುರ್ವೇದ ಡಾಕ್ಟರ್ಸ್ ನಾವು ಏನು ಮಾಡ್ತಾ ಇದ್ವಿ ನಮ್ಮ ಪ್ರಾಕ್ಟೀಸಲ್ಲಿ ಅದು ಆಲ್ರೆಡಿ ವೆಲ್ಕಮ್ ಸ್ಪೀಚಲ್ಲಿ ಮೀನ್ಸ್ ಪ್ರೋಗ್ರಾಮಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹೇಳಿದ್ರು, ವೈದ್ಯರತ್ನಂ ಇಸ್ ಅ ಒನ್ ವಿಚ್ ಇಸ್ ಅನ್ ಓಪನ್ ಟೆಕ್ಸ್ಟ್ ಬುಕ್. ಆ ಒಂದು ನಿಟ್ಟಲ್ಲಿ ವೆನ್ ವಿ ಸ್ಟಾರ್ಟೆಡ್ ಲೈಕ್ ಈವನ್ ನಾನು UG PG ಮಾಡ್ಬೇಕಾದ್ರೆ ಏನಾದ್ರು ಮಾತಾಡಬೇಕಾದ್ರೆ ಸುಮಾರು ಟ್ರೆಡಿಷನಲ್ ಡಾಕ್ಟರ್ಸ್ ನಮ್ಮ ಬ್ಯಾಚಲ್ಲೆಲ್ಲ ಇದ್ರು. ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಡಿಸೀಸ್ ನಾವೇನಾದ್ರು ಮಾತಾಡಿ ಇದು ಮಾಡಿದ ತಕ್ಷಣ ಅವ್ರು ಹೇಳೋರು, ನಮಗೆ ಇದರಲ್ಲಿ ಒಳ್ಳೆ ಮೆಡಿಸಿನ್ ಇದೆ, ನಮ್ಮ ಪಾರಂಪರ್ಯವಾಗಿ ಹಿಂಗೆ ಮಾಡ್ತಾ ಇದೀವಿ ಅಂತ. ಬಟ್ ಏನೋದು ಅಂತ ಕೇಳಬೇಕಷ್ಟೇ ಹೇಳೋರು, ಅಯ್ಯೋ ಅದು ಹೇಳ್ತು ಅಂದರೆ ಅದ್ರದ್ದು ಎಫೆಕ್ಟಿವ್ನೆಸ್ ಹೋಗುತ್ತೆ, ಅದು ವರ್ಕ್ ಆಗಲ್ಲ, ಈ ಥರ ಇತ್ತು ಅಂತ. ಇವಾಗ ನಾವು ಪ್ರೋಗ್ರಾಮ್ ಕೇಳ್ಬೇಕಾದ್ರು ಫಸ್ಟ್ ಹೇಳಿದ್ರು, ಸ್ವಾಮೀಜಿಗಳೆಲ್ಲ ಹೇಳಿದ್ರು, ವಿ ಹ್ಯಾವ್ ಲಾಟ್ಸ್ ಆಫ್ ಲೈಕ್ ಲಕ್ಷಗಟ್ಟಲೆ ಮೆಡಿಸಿನ್ ಇತ್ತು, ಅದೆಲ್ಲ ಒಟ್ಟೋಯ್ತು, ಈಗಿರೋದು ಲಕ್ಷ 1-2 ಲಕ್ಷ ಮೆಡಿಸಿನ್ ಇರಬೇಕಷ್ಟೇ ಅಂತ. ಸೊ ಹೆಂಗೋಯ್ತು ಅಂದರೆ ದಿಸ್ ಇಸ್ ದ ಪ್ರಾಬ್ಲಮ್ ವಾಟ್ ವಿ ಹ್ಯಾವ್. ಶೇರಿಂಗ್ ಇಲ್ಲ.
ಆಯುರ್ವೇದದಲ್ಲಿ ಮೇಯ್ನ್ಲಿ ನಾವು ಏನು ಮಾಡ್ತೀವೋ ನಮ್ಮ ಯಂಗರ್ ಜನ್ರೇಷನ್ ಕೊಡ್ತು ಅಂದ್ರೆ ಮಾತ್ರನೇ ಅದು ಪ್ರಾಕ್ಟೀಸಿಗೆ ಬರೋದು. ಪ್ರಾಕ್ಟೀಸಿಗೆ ಬಂದರೆ ಮಾತ್ರ ಇದಾಗೋದು. ಯಾಕಂದರೆ ಯಾವುದೇ ಥರ ಹೊಸ ಡಿಸೀಸ್ ಬಂತು ಅಂದ್ರೆ ಆಯುರ್ವೇದದವ್ರು ಫಸ್ಟ್ ಹೇಳ್ತೀವಿ, ಓ ನಮ್ದ್ರಲ್ಲಿ ಇದೆ, ಅದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿದ್ದಾರೆ, ನಾವು ಮಾಡ್ಬೋದು ಅಂತ. ಬಟ್ ವೇರ್ ಈಸ್ ದ ರಿಸರ್ಚ್? ಹೆಂಗೆ ಏನು ಪ್ರೂವ್ ಮಾಡ್ಬೋದು? ಅದಾಗಲಿ. ಇವತ್ತು ನಮ್ಮ MP ಅವರು ಹೇಳಿದ್ರು, ಸೊ ವೆನ್ ವಿ ಟಾಕ್ ಆನ್ ಕೋವಿಡ್ ದೆರ್ ವಾಸ್ ಲೈಕ್ ಆಗುತ್ತಾ ಆಗಲ್ವಾ ಅಂತೆಲ್ಲ ಇತ್ತು. ಬಟ್ ಫೈನಲಿ ಆಯುರ್ವೇದ ಡಾಕ್ಟರ್ಸೇ ಪೂರಾ ಅದನ್ನ ಮಾಡಿದ್ದು. ಎಲ್ಲ ಟ್ರೀಟ್ಮೆಂಟ್ ಚಿಕಿತ್ಸೆಯಲ್ಲೂ ಲಾಸ್ಟಲ್ಲಿ ನಮ್ಮದೇ ಕೈ ಇದ್ದಿದ್ದು. ಸೊ ಆ ಒಂದು ಇದನ್ನ ಇನ್ನಿಂದ ಅರಿವೆ ನಾವು ಫಸ್ಟೇ ಬರಬೇಕು ಅನ್ನೋ ಒಂದು ಇದರಿಂದ ಈ ಪ್ರೆಸೆಂಟೇಷನ್ ಮಾಡ್ತಿರೋದು. ಸೊ ನೆಕ್ಸ್ಟ್ ಪ್ಲೀಸ್. So in the year 2010, it was like almost a golden year for Vaidyaratnam. In that year, our managing director got Padma Bhushan. He was Ashtavidyan E.T. Narayan Moose. And his visionary was like the knowledge should be shared. ಆ ಒಂದು ಇದರಿಂದ we started a training programs. ಆ ಟ್ರೈನಿಂಗ್ ಪ್ರೋಗ್ರಾಮ್లో ಅಷ್ಟೇ ಲೈಕ್ ದೆರ್ ಇಸ್ ನೋ ಹಿಡನ್ ಫ್ಯಾಕ್ಟರ್ಸ್. ಯಾವುದೇ ಇದರಲ್ಲೂ ನಾವು ಅವ್ರನ್ನ ಕೇಳ್ತು ಅಂದರೆ ಸರ್ ಹೆಂಗೆ ಇದು ಅಂತ ಅಂದ ತಕ್ಷಣ ಯು ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಶ್ಲೋಕ, ಹೆಂಗೆ ಏನು ಆ ಒಂದು ಇದರಲ್ಲಿ ಎಲ್ಲ ಹೇಳ್ತಾ ಇದ್ರು. ನೆಕ್ಸ್ಟ್ ಪ್ಲೀಸ್. ಆ ಸೇಮ್ ಇಯರ್ಲಿ ದ ವೈದ್ಯರತ್ನಂ ವಿತ್ ಗ್ಲೋರಿ ಅಗೈನ್ ದ ಮಿನಿಸ್ಟ್ರಿ ಆಫ್ ಆಯುಷ್ ಹ್ಯಾಸ್ accredited our Vaidyaratna Ayurveda Foundation as Center of Excellence in Ayurvedic Management of Chronic Joint Disorders. So, idu sikdaga, so we got a 5 crore project actually. So, ivattu ವೇದಿಕೆ ಮೇಲೆ ಹೇಳಿದ್ರು ಲೈಕ್ 3 ಕೋಟಿ ನಮಗೆ ಆಲ್ರೆಡಿ ಆಯುಷ್ ಇದಕ್ಕೆ ಸಿಕ್ಕಿದೆ ಅಂತ. ಟು ಸೇ ಸಾರಿ, ಆ 3 ಕೋಟಿಲಿ 10% ನಾವು ಯೂಸ್ ಮಾಡ್ತಾ ಇರೋದು. The 90% we are giving back. We are requesting for a more money, but we are not utilizing it. ಅದು ಆ ಪ್ರಾಬ್ಲಮ್ ನಮ್ದ್ರಲ್ಲಿದೆ. ಸೊ ನಾವು ಇದು ತಗೊಂಡಾಗ ನಮ್ಗೆ ಗೊತ್ತಾಗಿತ್ತು ಎಷ್ಟಿದೆ ಅಂತ. ಈಗ ದಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಹ್ಯಾಸ್ ಬೀನ್ ಅಪ್ಗ್ರೇಡೆಡ್ ಫಾರ್ 10 crores. But very few are approaching it. So next please. So under the able leadership of the Narayan Moose children like Ashtavidyan E.T. Neelakandan Moose and Ashtavidyan E.T. Parameshwaram Moose, when we got the Center of Excellence, namge Ayush inda helidru like you should do a research on 5 identical joint disorders. So the thing was given, it was the 5 things which is not having any cure on any system of medicine. Like rheumatoid arthritis, gouty arthritis, ankylosing spondylitis, psoriatic arthritis and SLE. ಇದು ಕೊಟ್ಟಾಗ ಫಸ್ಟ್ ನಮ್ಗೆ ಇದಾಗಿದ್ದು ಅಂದ್ರೆ ಇದು ಹೆಂಗ್ ಸಿಗುತ್ತೆ ಪೇಷಂಟ್, ಹೆಂಗ್ ಮಾಡೋಣ. ಸೊ ವಿ ಸ್ಟಾರ್ಟೆಡ್ ಡಿಗಿಂಗ್ ವಾಟ್ ವಿ ಕ್ಯಾನ್ ಡೂ ಇಟ್. ಸೊ ನೆಕ್ಸ್ಟ್ ಪ್ರಿವಿಯಸ್ ಸೊ ಲೈಕ್ ಅಂಡರ್ ದ ಲೀಡರ್ಶಿಪ್ ಆಫ್ ದಮ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಸಿ ಲೈಕ್ ವೈ ಯು ವಾಂಟ್ ಟು ಸರ್ಚ್ ಅದರ್ ಪ್ಲೇಸಸ್, ವಿ ವಿಲ್ ಸರ್ಚ್ ಅವರ್ ವಾಟ್ ವಿ ಹ್ಯಾವ್ ಡನ್. ಸೊ ಆಲ್ಮೋಸ್ಟ್ ಒಂದು 600-700 ಕೇಸಸ್ ತೆಗೆದ್ವಿ, ಎಲ್ಲದರಲ್ಲಿ ನೋಡಿದ್ವಿ ಏನು ಅಂತ. ಆ್ಯಂಡ್ ಐ ಆ್ಯಂಡ್ ಡಾಕ್ಟರ್ ನವನೀತ್ ಹ್ಯಾಸ್ ಸ್ಟಾರ್ಟೆಡ್ ಸರ್ಚಿಂಗ್ ಏನು ನಡೀತಾ ಇದೆ ನಮ್ಮ ಇದ್ರಲ್ಲಿ, ನಮ್ಮ ಲೈಕ್ ಆಯುರ್ವೇದ ಕಮ್ಯುನಿಟಿಲಿ ಏನು ನಡೀತಾ ಇದೆ ಅಂತ ನೋಡಿದಾಗ, ಸಿ ಈವನ್ ಲೈಕ್ ಆಲ್ PGs ಆ್ಯಂಡ್ PG ಗೈಡ್ಸ್ ವಿ ನೋ ಏನಂತಂದರೆ ಎಲ್ಲ ಸ್ಟಡಿ ಆಗ್ತಿರೋದು ಯಾವ್ದಾದ್ರು ಒಂದು ಮೆಡಿಸಿನಲ್ಲಿ. ಬಟ್ ಈಸ್ ವಿ ಆರ್ ಪ್ರಾಕ್ಟೀಸಿಂಗ್ ದಟ್? ನೋ. See, for example, Vyoshadi Gugulu for osteoarthritis of knee. ನಮಗೆ ಗೊತ್ತು ಅದು ಮಾತ್ರ ಕೊಟ್ರೆ ಆಗಲ್ಲ ಅಂತ. ಸೊ ದೆನ್ ವಿ ಸ್ಟಾಪ್ಡ್ ಆ್ಯಂಡ್ ವಿ ಸರ್ಚ್ಡ್ ಅಗೇನ್ ಲೈಕ್ ಹೌ ಇಟ್ ವಿಲ್ ಬಿ. ದೆನ್ ವಾಟ್ ವಿ ಮೇಡ್ ಇಟ್ ಇನ್ ದಿಸ್ ಇಸ್ ವಿ ವೋಂಟ್ ಗೋ ಎಲೋನ್ ವಿತ್ ಆಯುರ್ವೇದ. ಆಯುರ್ವೇದ ಟ್ರೀಟ್ಮೆಂಟ್ ನಾವು ಮಾಡೋಣ, ಅದ್ರ ಜೊತೆ ವಾಟ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್. ಬಿಕಾಸ್ ಏನೊಂದು ಪ್ರಾಬ್ಲಮ್ ಅಂತಂದ್ರೆ, ನಾವು ಒಂದು ಡಿಸೀಸ್ ಯಾವ್ದಾದ್ರು ಕ್ಯೂರ್ ಮಾಡ್ತು ಅಂದ್ರೆ ಏನಾದ್ರು ಡಿಬೇಟಿಗೆ ಬಂದ ತಕ್ಷಣ ಫಸ್ಟ್ ಸ್ಟಾರ್ಟ್ ಆಗೋ ಪ್ರಾಬ್ಲಮ್ ಏನಂದ್ರೆ ನೇಮಿಂಗ್. ಯಾವುದೇ ಒಂದು ಇತ್ತು ಅಂತಂದ್ರೆ ಇಮಿಡಿಯೇಟ್ ಅದಲ್ಲ, ಇದು ಲೈಕ್ ನೇಮಿಂಗ್ ಆಫ್ ದ ಡಿಸೀಸ್ ವಿಲ್ ಫೈಟ್. ಸೊ ಆ ಒಂದು ಇದು ಬಂತು. ಸೊ ದೆನ್ ವಿ ಸ್ಟಾರ್ಟೆಡ್ ಮೇಕಿಂಗ್ ಎ ಕಮಿಟಿ ಆಫ್ ಸೈಂಟಿಫಿಕ್ with a representation from Ministry of Ayush, CCRS,
ಆಮೇಲೆ ವಿ ಹ್ಯಾಡ್ ಎ ರೊಮಟಾಲಜಿಸ್ಟ್, ಆರ್ಥೋಪಿಡಿಷಿಯನ್, ರೇಡಿಯಾಲಜಿಸ್ಟ್ ಎಲ್ಲರೂ ಮಾಡಿ ಒಂದು ಗ್ರೂಪ್ ಮಾಡಿದ್ವಿ. ದೆನ್ what and all is been established in all these 5 diseases, we have taken them. Means andre investigations. See, investigations yav system do alla, it is a physics. So we started with the investigation, enen ಮಾಡಬೇಕು, ಈಗ ಏನೇನ್ ಅಪ್ಡೇಟೆಡ್ ಇದೆ ಅದೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ. ಸೊ ವಿ ಕ್ರಿಯೇಟೆಡ್ ಎ 108 pages ಒಂದು ಕೇಸ್ ಶೀಟ್ ಪ್ರಿಪೇರ್ ಮಾಡಿದ್ವಿ. ದೆನ್ ವಿ ಸ್ಟಾರ್ಟೆಡ್ ದ ಸ್ಟಡಿ. ಸೊ ಅದು ನಾನು ಫಸ್ಟ್ ಹೇಳ್ತಾ ಇದ್ದೀನಿ. ದೆನ್ ಅದ್ರ ಜೊತೆ ಏನೇನು ನಾವು ಮಾಡಬೇಕು, ಯಾವ ಥರ ಇರ್ಬೋದು ನಮ್ಮ ಇದರಲ್ಲಿ, ಹೆಂಗೆ ಅಪ್ರೋಚ್ ಮಾಡಬೇಕು, ದಟ್ ವಾಸ್ ಮೈ ಪ್ರೆಸೆಂಟೇಷನ್ ಟುಡೇ. ನೆಕ್ಸ್ಟ್ ಪ್ಲೀಸ್. ಸೊ ಇನ್ ದಿಸ್ ಜಂಕ್ಷರ್ we have studied around 116 cases. Rheumatoid arthritis ಮೇಲೆ ಒಂದು 50 patients ನ ರಿಸರ್ಚ್ ಮಾಡಿದ್ವಿ. ಸೋರಿಯಾಟಿಕ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್, ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ 30. ಸಿಸ್ಟಮಿಕ್ ಲೂಪಸ್ ಎರಿಥಮೆಟಸ್ ನಿಮ್ಗೆ ಎಲ್ಲರಿಗೂ ಗೊತ್ತು, ವಿ ಡೋಂಟ್ ಬಿ ಗೆಟಿಂಗ್ ಮಚ್ ಪೇಷಂಟ್ಸ್. ಆಮೇಲೆ ಇನ್ನೊಂದು ಒಂದೊಂದು ಪೇಷಂಟು ಡಿಫ್ರೆಂಟ್ ಆರ್ಗನ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ವಿ ಟೇಕನ್ ಆಸ್ ಎ ಕೇಸ್ ಸ್ಟಡಿ ಅಂಡ್ ವಿ ಸ್ಟಡಿಡ್ ಈಚ್ ಇಂಡಿವಿಜುವಲ್. ಸೊ ಈ ಇದರಲ್ಲೆಲ್ಲ ಹೆಂಗೆ ನಾವು ಕೊಡ್ಬೋದು, ಲೈಕ್ ಕಲೆಕ್ಟಿವ್ಲಿ ಒಂದು ಪೇಷಂಟ್ಗೆ ಹೆಂಗೆ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಅವರ್ ಎಂಬಲ್ ಟ್ರೈ ಇನ್ ದಿಸ್. ಬಿಕಾಸ್ ವೈ ದಿಸ್ ಪ್ರಾಬ್ಲಮ್ ಹ್ಯಾಸ್ ಅಕರ್ಡ್, ಬಿಕಾಸ್ ಸಿ ಇನ್ ಪ್ರಾಕ್ಟೀಸ್ ವಾಟ್ ನಾನು ಹೇಳಿದೆ, ಲೈಕ್ ಹೆಸರು ಲೈಕ್ ರುಮಟೋಯ್ಡ್ ಆರ್ಥರೈಟಿಸ್ ಅಂದರೆ ಸುಮಾರು ನಾವೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಆಮವಾತ ಅಂತಾನೆ ಹೇಳೋದು. ಸ್ವಲ್ಪ ಆ ಕಡೆ ಹೋಯ್ತು ಅಂದರೆ ಸಂದಿಗದ ವಾತ. ಗೌಟಿ ಆರ್ಥರೈಟಿಸ್ ಎಲ್ಲರಿಗೂ ವಾತ ರಕ್ತನೇ. ಅಂಡ್ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂದ್ರೆ ಕಟಿಗ್ರಹ ಅಥವಾ ಅಸ್ಥಿ ಮಜ್ಜಾಗತ ವಿಕಾರ. ಸೋರಿಯಾಟಿಕ್ ಆರ್ಥರೈಟಿಸ್ ಅಂದ್ರೆ ಏಕಕುಷ್ಠ ಅಥವಾ ಸಿದ್ಮ, ಈ ಥರ ಎಲ್ಲ ಹೇಳ್ಕೊಂಡು ಸೊ ಆ ಒಂದು ರೀತಿಲಿ ನಾವು ಟ್ರೀಟ್ಮೆಂಟ್ ಅಲ್ಲಿ ಹೋಗೋದು. ನೆಕ್ಸ್ಟ್ ಪ್ಲೀಸ್. ಅಂಡ್ ನಾ ಹೇಳಿದೆ ನಮ್ಮ ರಿಸರ್ಚ್ ನೋಡಿದಾಗ ಇಟ್ ವಾಸ್ ಅ ಸಿಂಗಲ್ ಡ್ರಗ್ ಅಥವಾ ಸಿಂಗಲ್ ಡ್ರಗ್ ವಿತ್ ಟ್ರೀಟ್ಮೆಂಟ್, ಅಲ್ಲದೆ ಇದ್ರೆ ಕೌನ್ಸಿಲಿಂಗ್, ಇದು ಮಾತ್ರನೇ ರಿಸರ್ಚ್ ನಡೀತಿರೋದು. ಇದು ಕಾಂಬಿನೇಷನ್ ಆಗಿ ನಾವು ರಿಸರ್ಚ್ ಮಾಡಿದ್ರೆ ನಮ್ಮ ಪ್ರಾಕ್ಟೀಸ್ಗೆ ಉಪಯೋಗ ಆಗೋದು ಅನ್ಕೊಂಡು ಆ ಮಟ್ಟಲ್ಲಿ ನೆಕ್ಸ್ಟ್ ಪ್ಲಾನ್ ಮಾಡಿದ್ದು. ನೆಕ್ಸ್ಟ್ ಪ್ಲೀಸ್. ಸೊ ಬ್ಲಡ್ ಹೇಳ್ದೆ ನಾನೀಗ. ಸಿ ನನ್ಗೆ ನಾನು BAMS ಓದ್ಬೇಕಾದ್ರೆ ನನಗೆ ಹೇಳ್ಕೊಟ್ಟಿದ್ದೇನು ಅಂತಂದ್ರೆ, ನಾವು ಸರ್ಚ್ ಮಾಡ್ಬೇಕಾದ್ರೆ ರುಮಟೆಡ್ ಆರ್ಥರೈಟಿಸ್ ಅಂತಂದ್ರೆ ಇಫ್ ಇಟ್ ಈಸ್ ಓನ್ಲಿ ESR ರೈಸ್ಡ್ ಅಂಡ್ ವಿತ್ ಜಾಯಿಂಟ್ ಇಲ್ನೆಸ್ ಇತ್ತು ಅಂದ್ರೆ ರುಮಟೆಡ್ ಆರ್ಥರೈಟಿಸ್ ಅಂತ. ಸ್ವಲ್ಪ ಆಗಿ ನನ್ನ ಇಂಟರ್ನ್ಶಿಪ್ ಎಲ್ಲ ಇದಾಗಷ್ಟೊತ್ತಿಗೆ RA ಅಂತ ಬಂತು. RA ಪಾಸಿಟಿವ್ ಇದ್ದು ನೆಗೆಟಿವ್ ಬೇಕು, ಅದು ಮೇನ್ ಅಂತ. ದೆನ್ ವೆನ್ ವಿ ಸ್ಟಾರ್ಟೆಡ್ ದಿಸ್ ಜಂಕ್ಷರ್, RA ಎಲ್ಲ ಅಗೇನ್ ಇಟ್ ವಾಸ್ ಗ್ರೂಪ್ಡ್ ಇನ್ ಟು ಅ ಸೈಡ್, ACCP ಅಂತ ಬಂತು. ಸೊ ಮೆನಿ ಆಫ್ ವಿ ನೋ, ವಿ ಡಸಂಟ್ ನೋ ಲೈಕ್ ಸ್ಟಿಲ್ ACCP ಅನ್ನೋದೊಂದು ಟೆಸ್ಟ್ ಇದೆ ಅಂತ. ಬಟ್ ಇಫ್ ಯು ಆರ್ ನಾಟ್ ಡೂಯಿಂಗ್ ಆಲ್ ದಿಸ್, ಇಟ್ ವೋಂಟ್ ಬಿ ಹ್ಯಾವಿಂಗ್ ಎನಿ ಎಡ್ಜ್ ಫಾರ್ ರಿಸರ್ಚ್. ಸೊ ಲೈಕ್ ಇದರಲ್ಲಿ ಏನು ಹೇಳೋದು ಅಂದ್ರೆ ಇನ್ಕ್ರೀಸ್ಡ್ ESR ಅಂಡ್ CRP, ಇದು ಹೋಲ್ ಟುಗೆದರ್ ಆಫ್ ಜಾಯಿಂಟ್ ಡಿಸಾರ್ಡರ್. Like increased ESR and CRP, it represents any inflammation will be there in our body. And alkaline phosphate, like bone disease, uric acid ellargu gotu, gout, ASO, it will be rheumatic fever. Idu prashne, like rheumatic fever, like RA positive ittu andre, it shows that only 70% can accuracy for this RA and SLE and chronic infection. ACCP again, ade main antandruve, it is again 20% ಅಲ್ಲಿ ಪ್ರಾಬ್ಲಮ್ ಇದೆ, ಅದು ಆಗುತ್ತೋ ಆಗಲ್ವೋ ಅಂತ. 80% ಓನ್ಲಿ ವಿ ಕ್ಯಾನ್ ಟೇಕ್ ಇಟ್. ದೆನ್ ANA ಅಗೈನ್ SLE ಅಂಡ್ ಸಿಸ್ಟಮಿಕ್ ಸ್ಕ್ಲೋರೋಸಿಸ್. ANA ಪಾಸಿಟಿವ್ ಅಂದ ತಕ್ಷಣ ನಾವು SLE ತಗೊಳಕ್ಕಾಗಲ್ಲ. ಅಗೈನ್ ವಿ ಶುಡ್ ಗೋ ವಿತ್ anti-DS DNA. And for ankylosing spondylitis, we should go with HLA-B27. Not only this, even ನಮ್ಮ ಇನ್ವೆಸ್ಟಿಗೇಷನ್ಸ್ ಮಾತ್ರ ಅಲ್ಲ, ಫಿಸಿಕಲ್ ಎಕ್ಸಾಮಿನೇಷನ್ ನೋಡಬೇಕು, ಲೈಕ್ ರೇಡಿಯಾಲಜಿ ಎಲ್ಲ ನೋಡಿದ್ರೆ ಮಾತ್ರನೇ ನಮ್ಗೆ ಇದ್ರಲ್ಲೆಲ್ಲ ಅಗೈನ್ ಇಟ್ ಕ್ಯಾನ್ ಬಿ ಕನ್ಫರ್ಮ್. ಈವನ್ ಲೈಕ್ ಮೊನ್ನೆ ಪೇಷಂಟ್ ಬಂದಿದ್ರು, ಸೊ HLA-B27 ಪಾಸಿಟಿವ್, ಬಟ್ ಸ್ಯಾಕ್ರೋಯಿಲೇಟಿಸ್ ಅಥವಾ ಬ್ಯಾಂಬೂ ಸ್ಪೈನೋ ಏನೂ ಇಲ್ಲ, ಬಟ್ ಎವ್ರಿ ಒನ್ ಹ್ಯಾಸ್ ಬಿನ್ ಡಯಾಗ್ನೋಸ್ಡ್ ಹಿಮ್ ಆಸ್ ಅನ್ ankylosing spondylitis and he is taking treatment for almost 10 years. But ankylosing spondylitis ಯಾವ ಲಕ್ಷಣ ಇಲ್ಲ, ಬರೀ HLA-B27 ಪಾಸಿಟಿವ್ ಮಾತ್ರ. But he was grouped or he was noticed that he was a ankylosing spondylitis. Next please. So see, in all these things what I have told, all these 5 disease, when we evaluated with like Ayurveda, ಎಲ್ಲನೂ ಈ ವಾತ ರಕ್ತದಲ್ಲಿ ನಾವು ಗ್ರೂಪ್ ಮಾಡಬಹುದು. ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸಿ ಲೈಕ್
ಇಫ್ ಯು ಟೇಕ್ ಆಮವಾತ ಆಸ್ ರುಮಟಾಯ್ಡ್ ಆರ್ಥರೈಟಿಸ್, ಇವತ್ತು ನಾನು ನೋಡಿದೆ ಒಂದು ಪೇಷಂಟ್ ಅಂದ್ಬಿಟ್ಟು, ನಾನು ಆಮವಾತ ಅಂದ್ಬಿಟ್ಟು ಡಯಾಗ್ನೋಸ್ ಮಾಡಿ, ನಾನು ಎಗೈನ್ ಅಮೃತೋತ್ತರ ಕಷಾಯ, ರಾಸನ ಸಪ್ತಾಹ, ಸಿಂಹನಾದ ಗುಗ್ಗುಲು ಅಂದ್ಬಿಟ್ಟು ಕೊಟ್ಟು ಏನು ಮಾಡಿದ್ರು, ಎಗೈನ್ ಎನಿ ಒನ್ ಆಫ್ ಯು ಆಫ್ಟರ್ ಸೀಯಿಂಗ್ ದ ಸೇಮ್ ಪೇಷಂಟ್ ಆಫ್ಟರ್ ಅರೌಂಡ್ 5 years ಏನು ಮಾಡ್ತೀವಿ? ಆಮೋ ಅಂತ ನೋಡಿದ ತಕ್ಷಣ ಮನ್ಸಿಗೆ ಏನು ಬರುತ್ತೆ? ಅದು ರುಮಟಾಯ್ಡ್ ಆರ್ಥರೈಸಿಸು, ಎಣ್ಣೆ ಮುಟ್ಟಂಗಿಲ್ಲ, ಬೇರೆ ಯಾವುದು ಭ್ರಮಣ ಆಗಿ ಲೇಹ್ಯನೋ ಏನೂ ಕೊಡೋಕ್ಕಾಗಲ್ಲ ಅಂತ. ಸೊ ವಾಟ್ ಹ್ಯಾಪನ್ಸ್? ಬಾಡಿ ಡಿಜನರೇಟ್ ಆಗಿ ಎಲ್ಲ ಸ್ವಾನ್ ನೆಕ್ ಡಿಫಾರ್ಮಿಟಿ, ಡಿನ್ನರ್ ಫೋಕ್ ಡಿಫಾರ್ಮಿಟಿ ಎಲ್ಲ ಬರುತ್ತೆ, ಎಲ್ಲ ಇದಾಗುತ್ತೆ. ಸೊ ವೆನ್ ವಿ ಬ್ರಾಡ್ಲಿ ಥಿಂಕಿಂಗ್ ಆನ್ ದ ವಾತರಕ್ತ ಅಂತ ಥಿಂಕ್ ಮಾಡಿ ಡಿಸೀಸ್ ಎಲ್ಲ ನೋಡಿ, ಸೊ ಇಟ್ ಈಸ್ ಅ ಸ್ಟೇಜಸ್ ಆಫ್ ವಾತರಕ್ತ. ವಾತರಕ್ತ ಇಸ್ ಎ ನಾಟ್ ದ ಡಿಸೀಸ್, ಇಟ್ ಈಸ್ ಎನ್ ಅಂಬ್ರೆಲಾ. See why I am telling, because see, whenever you open any charaka, sushu or ashtanga, we have only a limited chapters, like 30 chapter matra iro chikitsa sandalli ashtene irodu disease. If you going with the Davidson, Harrison's alla tegiri 300-350 chapters ide. So what it tells, see, our system mainly represents the symptoms ಮೇಲೆ ನಾವು ಟ್ರೀಟ್ಮೆಂಟ್ ಮಾಡೋದು. So the symptoms will vary from patient to patient. So always an Ayurveda doctor will not treat a disease, we treat the patients. That is what the core theme of my presentation. Next please. Next. So ಈ ಜಾಯಿಂಟ್ ಡಿಸಾರ್ಡರ್ಸ್ ಇಲ್ಲಿ ಇವತ್ತು ಪ್ರೆಸೆಂಟ್ ಮಾಡೋಕ್ವೆ ನಾವು ತಗೊಳಕ್ವೆ ಏನು ರಿಲೆವೆನ್ಸ್ ಅಂತಂದ್ರೆ, ಪ್ಲೀಸ್ ನೆಕ್ಸ್ಟ್. ಸಿ, rheumatic disease more than 200 types. ಈಗ ಹೇಳಿದ 5 ಅಲ್ಲ, we have more than 200 types, and arthritis ಅನ್ನೋದು more than, it's an 100 types of arthritis ಇದೆ. ಬಟ್ ನಾವು ಆಯುರ್ವೇದದಲ್ಲಿ ಈಗ ನೇಮ್ ಮಾಡ್ಬೇಕಂದ್ರೆ ಏನ್ ಹೇಳ್ತೀವಿ? ಇಟ್ ಇಸ್ ಅನ್ ಅಸ್ಥಿ ವಿಕಾರ ಅಥವಾ ವಾತವಿಕಾರ. ವಾತವಿಕಾರ 8 ಇದೆ, ವಾತರಕ್ತ ಅಂತ ಅಂದ್ಬಿಟ್ಟು ಅದರಲ್ಲೇ ಇದಿರ್ತೀವಿ, ಬಟ್ ವಿ ಡೋಂಟ್ ಗೋ ಇನ್ ಸೈಡ್. ದಟ್ ಈಸ್ ವಾಟ್ ಈಸ್ ಅವರ್ ಪ್ರಾಬ್ಲಮ್. ದೆನ್ ಇಲ್ಲಿರೋರು ಯಾರೇ ಪ್ರಾಕ್ಟೀಸ್ ಅಲ್ಲಿ ಕೇಳಿ, ಈಗ ಲೈಕ್ ಸುಮಾರು ಜನ ಇಂಟರ್ನ್ಶಿಪ್ ಅವರೆಲ್ಲ ಇದ್ದಾರೆ, ಸೊ ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್. ನಾವು ಯಾವುದೇ ಪ್ರಾಕ್ಟೀಸ್ ಅಲ್ಲಿ ನಾವು ದಿವಸ ಒಂದು 10 ಪೇಷಂಟ್ ನೋಡ್ತು ಅಂದ್ರೆ 5 ಪೇಷಂಟ್ ಜಾಯಿಂಟ್ ಡಿಸಾರ್ಡರ್ ಆಗಿರುತ್ತೆ. ಸೊ ವಾಟ್ ಇಟ್ ಈಸ್ ಜಾಯಿಂಟ್ ಡಿಸಾರ್ಡರ್ ಅಂದ್ರೆ, ಇಟ್ಸ್ ಎ ಬ್ರೆಡ್ ಅಂಡ್ ಬಟರ್ ಫಾರ್ ಆಯುರ್ವೇದ ಡಾಕ್ಟರ್ಸ್. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ, ಇಟ್ಸ್ ಕ್ರೋನಿಕ್ ನೇಚರ್ ಇರುತ್ತೆ ಅಥವಾ ಕೃಚ್ರ ಸಾಧ್ಯ ಯಾಪ್ಯ. ಏನಕ್ಕೆ ಕೃಚ್ರ ಸಾಧ್ಯ ಅಥವಾ ಯಾಪ್ಯ? ವೇದಿಕೆ ಮೇಲೆ ಹೇಳಿದ್ರು ಲಾಸ್ಟ್ ಚಾಯ್ಸೇ ಆಯುರ್ವೇದ ಅಂತ ಅಲ್ವಾ? ಸೊ ಏನು ಅಂತಂದ್ರೆ, ಒಂದು ಜಾಯಿಂಟ್ ಡಿಸಾರ್ಡರ್ ಬಂತು ಅಂದ್ರೆ ಯಾರು ಫಸ್ಟ್ ಆಯುರ್ವೇದಕ್ಕೆ ಬರಲ್ಲ, ಎಲ್ಲ ಟ್ರೈ ಮಾಡಿ ಬರೋಷ್ಟೊತ್ತಿಗೆ ಏನಾಗುತ್ತೆ, ಅದು ಆಲ್ಮೋಸ್ಟ್ ಕ್ರೋನಿಕ್ ಆಗಿರುತ್ತೆ. ಅಂಡ್ ಸ್ಯಾಡ್ ಥಿಂಗ್ ಏನು ಅಂತಂದ್ರೆ, ಆಯುರ್ವೇದಕ್ಕೆ ಬಂದ ತಕ್ಷಣ ಫಸ್ಟ್ ಏನ್ ಕೇಳ್ತಾರೆ? ಆಯುರ್ವೇದವ್ರು ಫಸ್ಟ್ ಕೇಳೋದು ಕ್ವಶನ್ ಏನ್ ಗೊತ್ತೆ ಪೇಷಂಟು? ಸರಿ, ನೋಡಿದ್ರೆ ಇಂಥ ಡಿಸೀಸು ಅಂತ ಫಸ್ಟ್. ಎರಡನೇದು, ಎಷ್ಟು ದಿವಸದಲ್ಲಿ ಕ್ಯೂರ್ ಮಾಡ್ತೀರಿ ಅಂತ. ಇದುವರೆಗೆ ವರ್ಷ ಹೋಗಿ ಮೆಡಿಸಿನ್ ತಗೊಂಡು ಬರ್ತಾ ಇರ್ತಾರೆ. ಅಲೋಪತಿ ಡಾಕ್ಟರ್ ಇವ್ರಿಗೆ ಎಲ್ಲ ಹೇಳೋದೇನು ಅಂತಂದ್ರೆ, ಆಫ್ಟರ್ 3 months ಕಮ್ ವಿತ್ ಆಲ್ ದ ಲಿವರ್ ಅಂಡ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ಕೊಂಡ್ ಬನ್ನಿ ಅಂತ. ಅವ್ರಿಗೂ ಗೊತ್ತು, ಪೇಷಂಟ್ ತಗೊಳ್ಳೋರ್ಗೂ ಗೊತ್ತು ಕಿಡ್ನಿಗೆ ಅಫೆಕ್ಟ್ ಆಗುತ್ತೆ, ಲಿವರ್ಗೆ ಅಫೆಕ್ಟ್ ಆಗುತ್ತೆ ಅಂತ. ಅಲ್ಲೇನು ಕೇಳಲ್ಲ. ಬಟ್ ನಮ್ಮ ಹತ್ರ ಬಂದ ತಕ್ಷಣ ಫಸ್ಟ್ ಕ್ವಶನ್ ಕೇಳೋದು, ಸರ್ 1 ವಾರದಲ್ಲಿ ಆಗುತ್ತಾ? ಈಗಲೂ ನನ್ನ ಹತ್ರ ಮೊನ್ನೆ ಒಂದು ಕಳ್ಸಿದ್ರು, ಟೆಸ್ಟ್ ರಿಸಲ್ಟ್ ಕಳಿಸ್ಬಿಟ್ಟು, ಸರ್ ಇದಕ್ಕೆ RA ಪಾಸಿಟಿವ್, RA ಫ್ಯಾಕ್ಟ್ರು ಆಲ್ಮೋಸ್ಟ್ 100 ಇದೆ, ಎಲ್ಲ ಮಾರ್ನಿಂಗ್ ಸ್ಟಿಫ್ನೆಸ್, ಎಲ್ಲ ಸಿಂಪ್ಟಮ್ ಇದೆ. ಫಸ್ಟ್ ಕೇಳಿದೆ, ಸರ್ 1 ತಿಂಗಳು ತಗೊಂಡ್ರೆ ಸಾಕಾಗುತ್ತಾ ಇದಕ್ಕೆ ಅಂತ. ಸೊ ಆ ಒಂದು ಕಂಡೀಷನ್ಲಿ ಫಸ್ಟ್ ನಾವು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆನೆ ಹೇಳ್ಬೇಕೇನಂದ್ರೆ, ಟೈಮ್ ತಗೊಳುತ್ತೆ. ನಮ್ಗಿಂತನೂ ಚೆನ್ನಾಗಿ ಎಲ್ಲ ಅರ್ಥ ಮಾಡ್ಕೊಂಡು ಬರೋರೆ ಈ ಜಾಯಿಂಟ್ ಡಿಸಾರ್ಡರ್ ಅಥವಾ ಡಯಾಬಿಟಿಕ್ ಅಥವಾ ಹೈಪರ್ ಟೆನ್ಷನ್ ಪೇಷಂಟ್ಸ್. ಯಾರಿಗೂ ಹೇಳ್ಬೇಡಿ ಕ್ಯೂರ್ ಮಾಡೋಕ್ಕಾಗುತ್ತೆ ಅಂತ. ವಿಲ್ ಟ್ರೈ ಇಟ್, ಬಟ್ ಯು ಸ್ಟ್ರೆಸ್ ಫಾರ್ ದ ಲಾಂಗ್ ಟೈಮ್ ಮ್ಯಾನೇಜ್ಮೆಂಟ್. ಹಂಗಂದ್ರೆ ಅವ್ರ ರಿಸಲ್ಟ್ ಸಿಗೋದು. ಇಲ್ಲ ಅಂತಂದ್ರೆ ಅವರು ಡಾಕ್ಟರ್ಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ನೆಕ್ಸ್ಟ್ ಪ್ಲೀಸ್. ಸೊ ಅರೌಂಡ್ ದ ವರ್ಲ್ಡ್ ಏನ್ ನಡೀತಾ ಇದೆ ಈಗ ಅಂದ್ರೆ, etiology of all these joint disorders is unknown or uncertain in most of the cases. But ಯಾವುದೇ ಬುಕ್ ಓಪನ್ ಮಾಡಿ, when you open the pathophysiology or pathogenesis, it is exclusively and mostly elaborately ಎಲ್ಲ ಹೇಳಿರ್ತಾರೆ. ಬಟ್ ಮ್ಯಾನೇಜ್ಮೆಂಟ್ ಬಂತು ಅಂದ್ರೆ, when you see an allopathic thing,
It goes with NSAID, DMRDs and steroids. So we had a debates. ಆಗ ಮಾಡ್ಬೇಕಾರೆ ಲೈಕ್ ನಾವು ಏನು ಹೇಳ್ತೀವಿ, ಲೈಕ್ ವೆನ್ ಈ ಒಂದು ಡಿಬೇಟ್ ನಾವು ಇದ್ರಲ್ಲಿ ನಡೆದಿತ್ತು, ಒಂದು ಫಾರಿನ್ದ ಒಬ್ರು ಬಂದವರು MBBS ಮುಗಿಸಿದ ಡಾಕ್ಟ್ರು, ಶಿ ವಾಸ್ ಸಫರಿಂಗ್ ವಿತ್ ರುಮಟಾಯ್ಡ್ ಆರ್ಥರೈಟಿಸ್. ಸೊ ನಾನೆಲ್ಲ ಇನ್ವೆಸ್ಟಿಗೇಷನ್ ಜಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಎಲ್ಲ ಸಿಂಪ್ಟಮ್ಸ್ ನೋಡಿ ಹೇಳಿದೆ, ಸೊ ಯು ಆರ್ ಸಫರಿಂಗ್ ವಿತ್ ದಿಸ್ ಪ್ರಾಬ್ಲಮ್, ಸೊ ವಿ ನೀಡ್ ಟು ಸ್ಟಾರ್ಟ್ ಲೈಕ್ ದಿಸ್. ಸೊ ಇಮ್ಮಿಡಿಯೇಟ್ಲಿ ಅವ್ರು ಕೇಳಿದೇನಂತಂದ್ರೆ, ಶಿ ವಾಸ್ ಇನ್ ಅನ್ ಎಮರ್ಜೆನ್ಸಿ ಮೆಡಿಸಿನ್ ವರ್ಕ್ ಮಾಡ್ತಿದ್ರು. ಸೊ ವಾಟ್ ಶಿ ಆಸ್ಡ್ ಇಸ್, ಡಾಕ್ಟರ್ ಯು ಡೋಂಟ್ ನೀಡ್ ಎನಿ ಇನ್ವೆಸ್ಟಿಗೇಷನ್ಸ್ ಅಂತ. ನಂದೆ ಇನ್ವೆಸ್ಟಿಗೇಷನ್ಸ್ ಆಮೇಲೆ ಮಾಡೋಣ, ವಿಲ್ ಸ್ಟಾರ್ಟ್ ವಿತ್ ದಿಸ್. ನೋ 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 ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ವಿತೌಟ್ ಇನ್ವೆಸ್ಟಿಗೇಷನ್, ಹೌ ವಿ ಕ್ಯಾನ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಅಂತ. ನಂದೆ ನೋ, ಲೈಕ್ ಓಕೆ, ಸಿ ಫ್ರಮ್ ಪಾಸ್ಟ್ 6 years you are taking the treatment with all the investigations. What type of treatment it was started? Why you have taken anti-malarial drug? No, it is a protocol. See, that protocol is not there in Ayurveda. This Ayurveda is the one which you prepare, that is what called protocol. So adu ಬೇಕು ನಮಗೆ ಅಷ್ಟೇನೆ, ಅಲ್ಲದೆ ಯಾವುದೇ ಇದು ಅಲ್ಲ. ಬಟ್ we should know the things, what is happening. So ಏನಾಗುತ್ತೆ, ಆ ಟ್ರೀಟ್ಮೆಂಟ್ ಎಲ್ಲ ಆಯಿತು ಅಂದರೆ the total patient dissatisfaction. So next please. So not evenly Ayurvedaleno, not evenly universally accepted conclusive diagnosis. Nam problem irade diagnosis. We don't go for a proper diagnosis. 10 ಜನ 10 patient, one patient ನೋಡ್ತೋ 10 diagnosis ಬರೀತೀವಿ ನಾವು, ಬಟ್ ಆಲ್ಮೋಸ್ಟ್ ಸೇಮ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ನಿಧಾನ ಇಸ್ ಫೇರ್ಲಿ, ಸಂಪ್ರಾಪ್ತಿ ಇಸ್ ಫೇರ್ಲಿ ಎಸ್ಟಾಬ್ಲಿಷ್ಡ್, ಅಂಡ್ ಬಟ್ ಯಾವುದೇ ಜಾಯಿಂಟ್ ಡಿಸಾರ್ಡರ್ಲಿ ನಮ್ಮ ಟ್ರೀಟ್ಮೆಂಟ್ ಆದ್ಮೇಲೆ ಪೇಷಂಟ್ ಹೋಗ್ಬೇಕಾರೆ ವಿಲ್ ಗೆಟ್ ಆಲ್ಮೋಸ್ಟ್ ಎ ಗುಡ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ದ ಪೇಷಂಟ್. ಸೊ ವಾಟ್ ವಿ ಶುಡ್ ಡೂ ನೆಕ್ಸ್ಟ್? So Ayurveda doctors cannot convince the patient or the world about the etiopathogenesis or uniform terminology, but we can manage patient fairly. So ಏನು ನಾವು ಮಾಡಬೇಕೀಗ ಅಂದರೆ, ಸಿ ಅಂಡರ್ಸ್ಟ್ಯಾಂಡಿಂಗ್ ದ ಮಾಡರ್ನ್ ಟರ್ಮಿನಾಲಜೀಸ್ ಆ್ಯಂಡ್ ಮೆಡಿಕಲ್ ಅಡ್ವಾನ್ಸಸ್. CE CME ಇಂಥವೆಲ್ಲ ಮಾಡೋ ಉದ್ದೇಶನೇ ವಿ ಶುಡ್ ಅಪ್ಡೇಟ್, ಬಿಕಾಸ್ ಎವ್ರಿ ಡೇ ದೆರ್ ಇಸ್ ನ್ಯೂ ಇನ್ವೆನ್ಷನ್ಸ್ ಆರ್ ಕಮ್ಮಿಂಗ್. ಈ ಡಾಕ್ಟರ್ ಒಂದ್ಸತಿ ಆಗೋಯ್ತು ಅಂದರೆ ಮೇನ್ ಪ್ರಾಬ್ಲಮ್ ಏನಂದರೆ, ನಾನು ಫೈನಲ್ ಇಯರ್ ಮುಗಿಸ್ಬಿಟ್ಟು ಇಂಟರ್ನ್ಶಿಪ್ಗೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮ ಕರೆದ್ಬಿಟ್ಟು ನನಗೆ ಫಸ್ಟ್ ಹೇಳಿದ್ದು ಅದೇನೆ, ಇದುವರೆಗೂ ಓದಿದ್ದು ನೀನೇನು ಅಂತಂದರೆ ಎಲ್ಲ ಎಕ್ಸಾಮ್ಗೋಸ್ಕರ ಮಾತ್ರ, ಏನೇನೇ ಓದ್ತೀಯೋ ಅದೆಲ್ಲ ಸಾಯೋವರೆಗೂ ಜ್ಞಾಪಕ ಇರಬೇಕು ಅಂತ. ಬಿಕಾಸ್ ಇಲ್ಲ ಅಂತಂದರೆ ಯು ಕಾಂಟ್ ಪ್ರಾಕ್ಟೀಸ್. ವಾಟ್ ಟುಡೇ ಯು ಹ್ಯಾವ್ ಸೀನ್ ದ ಪೇಷಂಟ್, ಯು ಮೇ ನಾಟ್ ಬಿ ಸೀಯಿಂಗ್ ಆಫ್ಟರ್, ಆರ್ ಯು ಮೇ ಬಿ ಸೀಯಿಂಗ್ ದಟ್ ಪೇಷಂಟ್ ಆಫ್ಟರ್ 6 months, ದ ಸೇಮ್ ಸಿಂಪ್ಟಮ್ಸ್ ಪೇಷಂಟ್. ಸೊ ಯು ಆರ್ ನಾಟ್ ಸಪೋಸ್ ಟು ಫರ್ಗಾಟ್. ಸೊ ಅದೆಲ್ಲ ಮಾಡ್ಕೊಂಡು ಏನು ಮಾಡಬೇಕು, ಚಾರ್ಟಿಂಗ್ ಔಟ್ ಅವರ್ ಥೆರಪಟಿಕ್ ಸ್ಟ್ರಾಟಜಿ ಆ್ಯಂಡ್ ಬೂಸ್ಟ್ ಅವರ್ ಕಾನ್ಫಿಡೆನ್ಸ್. ನೆಕ್ಸ್ಟ್ ಪ್ಲೀಸ್. These are the some myths what is there in the patient's mind. Like arthritis andreno, it's a old patient disease. No, arthritis can come at any age. So ಇಲ್ಲಿ ಸುಮಾರು ಸೀನಿಯರ್ಸ್ ಎಲ್ಲರೂ ಇದ್ದಾರೆ, ಅವ್ರು ಓದ್ಬೇಕಾದ್ರೆ ಎಕ್ಸ್ರೇ ತೆಗೆದು ನೋಡ್ತು ಅಂದರೆ ಇದು ಆಫ್ಟರ್ 40, ಇದು ಆಫ್ಟರ್ 50 ಅಂತ ಹೇಳ್ಬೋದಿತ್ತು. ಈಗ ಅದೇ ಎಕ್ಸ್ರೇ ಯು ಕ್ಯಾನ್ ಚೇಂಜ್ ದ changes in the 20-25 years of age. ಈಗಿಂದ ಎಕ್ಸ್ರೇ ತೆಗೆದು ನೋಡಿ, even the children are getting arthritis. So now there is no old age. Then arthritis induced by cold and wet climate. No. Cold and wet climate ಅಂತಂದ್ರೆ ಸಮ್ಮರ್ಲಿ ಯಾರಿಗೂ ಜಾಯಿಂಟ್ ಡಿಸಾರ್ಡರೇ ಬರಲ್ಲ ಅಂತ, ಬಟ್ we are getting into it. Next, it is caused by the poor diet. Yes, of course it is, but it is not the only one criteria. In gouty arthritis, like because of the increased purine foods and all, it is increasing. But at kadame madre kadame agogtidiya fullu? No. So certain things first you should wash out from your patient's mind. Next please. So first naviga rheumatoid arthritis hogana, because already in time already crossed. So directly into the subject hogta idini, rheumatoid arthritis. Next please. So it is an autoimmune disease, chronic systemic inflammatory disease, and it is a symmetrical polyarthritis. It affects both the hands and feet, affecting mainly in the female in the ratio of 3:1 and usually in the 30-50. Even the new like from past 3-4 years, what I am getting is
after menopause, many of the ladies are suffering with this rheumatoid arthritis. And there will be a joint pain and stiffness will be there, and there will be zero positive and zero negative. Zero positive, ittara matra rheumatoid arthritis alla, even zero negative with all the symptoms irutte, but RA negative irutte. But it will be all the symptoms, ella symptoms irutte. And there will be ESR and CRP will be raised. ನಾನು ಈ ಆವಾಗಲೇ ಹೇಳಿದೆ, ಲೈಕ್ ANA, RA, ACCP ಎಲ್ಲ ಥರದ್ದು ಪಾಸಿಟಿವ್ ಇನ್ ಸರ್ಟೈನ್ ಕಂಡೀಷನ್ಸ್ ಆಫ್ ದ ಕೇಸಸ್. ಈವನ್ ಲೈಕ್ ಅಮೆರಿಕನ್ ಸ್ಕೂಲ್ ಆಫ್ ರುಮಟಾಲಜಿ ಆಗಲಿ, ಯುರೋಪಿಯನ್ ಸ್ಕೂಲ್ ಆಫ್ ಇದಾಗಲಿ, ಎಲ್ಲರೂ ಹೇಳೋದೇನು ಅಂತಂದ್ರೆ, ಡೋಂಟ್ ಗೋ ಬಿಹೈಂಡ್ ಆಫ್ ಎನಿ ಇನ್ವೆಸ್ಟಿಗೇಷನ್ ಫಾರ್ ರುಮಟಾಯ್ಡ್ ಆರ್ಥರೈಟಿಸ್ ಇಫ್ ಅ ಪೇಷಂಟ್ ಈಸ್ ಹ್ಯಾವಿಂಗ್ ಮಾರ್ನಿಂಗ್ ಸ್ಟಿಫ್ನೆಸ್ ಮೋರ್ ದ್ಯಾನ್ an hour, then he is taken as an arthritis ಅಂತ. Okay, so next. So it is a joint destructions in a long term and functional disability. This is the main problem with an rheumatoid arthritis, a joint destructions. Patients ಏನು ಮಾಡೋಕ್ಕಾಗಲ್ಲ, ಕೈ ಕಾಲು ಎಲ್ಲ ಹಿಂಗೆ ಆಗೋಗುತ್ತೆ. Then a chronic inflammation lead to destruction and deformity of the joints, and joint degeneration can occur early in the disease and be progressive. ಒಂದು 10-12 ವರ್ಷ ಆದ ತಕ್ಷಣ ಮಾತ್ರ ಆಗೋದು ಅಂತಲ್ಲ, ಮೆನಿ ಈಗ ಬರ್ತಿರೋ ಪೇಷಂಟ್ಸ್ ಅಲ್ಲಿ ಫಸ್ಟ್ ಡಿಸ್ಟ್ರಕ್ಷನ್ಸೇ ಬರ್ತಾ ಇದೆ. Next please. So risk factor, sex, females are most affected, age in the middle to older age, family history on 10 to 15%, those who are having the familiar history, and smoking almost is a predisposition factor, and excessive weight. ಇದೆಲ್ಲ ನಾವು ಫಸ್ಟ್ ನೋಡಬೇಕು. ನೆಕ್ಸ್ಟ್, and complication if you are not treating properly. ಇದೇನು ಕಾಂಪ್ಲಿಕೇಶನ್ ಹೇಳ್ತಾ ಇದೀನಿ ಅಂದ್ರೆ, see if you think of only Amavata, then we will be going with only Amavasta ಚಿಕಿತ್ಸಾ. ಪ್ರವೃದ್ಧ ಆಗಿರೋದು ನೋಡೋದೇ ಇಲ್ಲ ನಾವು. ಎಲ್ಲ ಅಮೃತೋತ್ತರದಲ್ಲಿ ಯಾವುದು ಆಯಿಲ್ ಟಚ್ ಮಾಡಲ್ಲ, ಬರೀ ರೂಕ್ಷ ಸ್ವೇದ ಹಿಂಗೆಲ್ಲ ಹೋಗ್ತಿತ್ತು ಅಂದ್ರೆ, then it will leads to osteoporosis, rheumatic nodules, dry eye skins, infection, heart problem, lung disease. These are some of the complications what we have seen. Next please. So to the better this thing, we'll go with a blood investigation, blood routine, ESR, CRP, ASO, RA factor, anti-CCP, X-ray. ಇದೆಲ್ಲ ಏನಕ್ಕೆ ಮಾಡಬೇಕು ಅಂದ್ರೆ, ಸಿ ಯು ಶುಡ್ ಗೆಟ್ ದ ಪೇಷಂಟ್ ರೆಫರೆನ್ಸ್ ಆಲ್ಸೋ. ಇದು ನೋಡ್ಲಿಲ್ಲ ಅಂದ್ರೆ ಪೇಷಂಟ್ ಏನ್ ಹೇಳಿದ್ರು ಕೇಳಲ್ಲ. ಒಂದ್ಸತಿ RA ಪಾಸಿಟಿವ್ ನಿ, ದೇ ವಿಲ್ ಟೇಕ್ ಯುವರ್ ಮೆಡಿಸಿನ್ಸ್ ಪ್ರಾಪರ್ಲಿ. ಅನ್ಲೆಸ್ ಅದರ್ವೈಸ್ ವಾಟ್ ಎವರ್ ಯು ಟ್ರೀಟ್, ದೇ ವಿಲ್ ಬಿ taking very negligence. ಅದೇ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ಲೀಸ್. ಸೊ first basic thing when you start with an ವಾತರಕ್ತ ಚಿಕಿತ್ಸೆ ಮಾಡ್ಬೇಕಂದ್ರೆ ಏನಂದ್ರೆ, you should check where the pain is. ಯೂಶಲಿ ಹೇಳೋದಂದ್ರೆ ಪ್ರಾಕ್ಸಿಮಲ್ ಇಂಟ್ರಾಫೆಲೆಂಜಿಯಲ್ ಜಾಯಿಂಟ್ಸ್ ಅಲ್ಲಿ ಪೇನ್ ಇದ್ದೇ ಇರುತ್ತೆ. ಸೊ ವಾಟ್ ಎವರ್ ದ ಪ್ರಾಬ್ಲಮ್ಸ್, ಯು ಜಸ್ಟ್ ಚೆಕ್ ವಿತ್ ದ ಇಂಟ್ರಾಫೆಲೆಂಜಿಯಲ್ ಜಾಯಿಂಟ್. ದ ಪ್ರಾಕ್ಸಿಮಲ್ ಇಂಟ್ರಾಫೆಲೆಂಜಿಯಲ್ ಜಾಯಿಂಟ್ಸ್ ವಿಲ್ ಹ್ಯಾವ್ ದ ಪ್ರಾಬ್ಲಮ್ಸ್. ಆಮೇಲೆ ಮಾರ್ನಿಂಗ್ ಸ್ಟಿಫ್ನೆಸ್, ಇದೇ ಇನಿಷಿಯಲ್ ಕ್ರೈಟೀರಿಯಾ, ಇದಿದ್ದೇ ಇರುತ್ತೆ ಯಾವುದೇ Amavata patient ತಗೊಂಡ್ರು. Next please. Then in the chronic stages you can see the deformities like ulnar deviation, muscular atrophy, swan neck deformity. These things will be seen. Mainly small joints usually affected ಆಗಿರುತ್ತೆ. Big joints ಗಿಂತ small joints ಇರುತ್ತೆ, symmetrical ಆಗಿರುತ್ತೆ. ಆಮೇಲೆ ಮಾರ್ನಿಂಗ್ ಸ್ಟಿಫ್ನೆಸ್ ಮೋರ್ ದೆನ್ an hour. ಯಾವುದೇ patient, like how to distinguish between like an osteoarthritis ಅಥವಾ rheumatoid arthritis ಅಂದ್ರೆ, rheumatoid arthritis will have a morning problem, and usually osteoarthritis ಅಂದ್ರೆ after some workouts they will get the pain. Next please. So ನಾವು ತಗೋಬೇಕಾದ್ರೆ ನಮ್ಮ ರಿಸರ್ಚ್ ಇದರಲ್ಲಿ this parameters along with the American School of Rheumatology we have taken this morning stiffness lasting more than an hour, arthritis more than 3 or more joints, arthritis of hand joints, symmetric arthritis. ಅದ್ರ ಜೊತೆ ನಮ್ದು ಅಂಗಮರ್ಧ, ಅರುಚಿ, ತೃಷ್ಣ, ಗೌರವ, ಜ್ವರ, ಸಂಧಿಶೂಲ, ಸಂಧಿಶೋಫ, ಇದು ಯಾರ್ಯಾರು ಇತ್ತು ಅದೆಲ್ಲ ತಗೊಂಡು ನಾವು ಆ ಪೇಷಂಟ್ನ ತಗೊಂಡಿದ್ದು. ನೆಕ್ಸ್ಟ್ ಪ್ಲೀಸ್. ಸೊ ವಾಟ್ ವಿ ಹ್ಯಾವ್ ಪ್ಲಾನ್, ನಾನು ಅವಾಗಲೇ ಹೇಳಿದೆ, ನಾವು ಒಂದು ಮೆಡಿಸಿನ್ ಒಂದು ಇದು ತಗೊಂಡಿಲ್ಲ. ವಿ ಹ್ಯಾವ್ ಮೇಡ್ ಎ ಪ್ಲಾನ್ ಆಫ್ ಸ್ಟಡಿ ಇನ್ ಆಲ್ ದೀಸ್ 5 ಡಿಸಾರ್ಡರ್ಸ್. ಅದರಲ್ಲಿ ನಾವು ಫಸ್ಟ್ ಇದು ಮಾಡಿದಂದ್ರೆ 57 days ಆಫ್ ಅ ಟ್ರೀಟ್ಮೆಂಟ್. ಅದರಲ್ಲಿ 21 days and IP treatment, 21 days OP treatment, then 15 days follow-up. So this was our plan. ಆಮೇಲೆ ಈ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಮಾತ್ರ ಏನ್ ಮಾಡಿದ್ವಿ ಅಂದ್ರೆ, ಲೈಕ್ 21 days we have splitted into
7 and 14 days. 7 days Ama to Niramavastha tagolake. Then in the Niramavastha stage alli we started a treatment for other 14 days, and that was continued next for other 21 days. Amele follow-up alli we have not given any of the medicines to see what is our medicines result anta. Next please. So this was the assessment criteria. Next please. So idral first thing ಈಗಲೇ ಹೇಳಿದೆ ನನಗೆ ಆಮವತ್ತ ವಾಟ್ ದ ಇಂಪಾರ್ಟೆನ್ಸ್. ಸಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇನ್ ದ ಎಫಿಕಸಿ ಆಫ್ ದ ಟ್ರೀಟ್ಮೆಂಟ್, ಬಿಕಾಸ್ ಈ ಒಂದು ಆಮ ಕಂಡೀಷನ್ಲಿ ಲೈಕ್ ನಾಟ್ ಓನ್ಲಿ ಇನ್ ದಿಸ್ ರುಮಟಾಯ್ಡ್ ಆರ್ಥರೈಟಿಸ್ ಆರ್ ವಾತರಕ್ತ, ವಾಟ್ ಎವರ್ ದ ಪೇಷಂಟ್ ಯು ಟೇಕ್, ಸ್ಟಾರ್ಟ್ ವಿತ್ ದೀಪನ ಪಾಚನ. IP ಆಯಿತು ಅಂದರೆ ಸ್ಟಾರ್ಟ್ ವಿತ್ ರೂಕ್ಷ ಸ್ವೇದ. ನೆವರ್ ಗೋ ಫಾರ್ ಎನಿ ಆಫ್ ದ ಸ್ನಿಗ್ಧ ಸ್ವೇದಾಸ್ ಫಸ್ಟ್, ಬಿಕಾಸ್ ಫಸ್ಟ್ ಪೇಷಂಟ್ ವಾಟ್ ದೇ ಆರ್ ಗೆಟ್ಟಿಂಗ್ ದ ರಿಲೀಫ್. ಬಿಕಾಸ್ ಒಂದ್ಸತಿ ರೂಕ್ಷ ಸ್ವೇದ ಮಾಡ್ತು ಅಂದರೆ they get the looseness of the joints and lightness of the body, and the patient starts feeling, yes, I am good. ಆಮೇಲೆ ನಿಮಗೆ ಒಂದು ರಿಸಲ್ಟ್ ಸಿಗಬೇಕು ಅಂದರೆ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದ 2 things. One is sleep, next is a defecation. ಈ ಎರಡು ಕರೆಕ್ಟಾಗಿ ಇಲ್ಲ ಅಂತಂದ್ರೆ ನೀವು ಏನೇ ಟ್ರೀಟ್ಮೆಂಟ್ ಕೊಡ್ತು ಅಂದರೆ ಪೇಷಂಟ್ ವೋಂಟ್ ಬಿ ಸ್ಯಾಟಿಸ್ಫೈಡ್. ಫಸ್ಟ್ ಕರೆಕ್ಟ್ ದೀಸ್ 2, ನೆಕ್ಸ್ಟ್ ಗೋ ಫಾರ್ ದ ಪೇನ್. ಇವೆರಡು ಕರೆಕ್ಟ್ ಆಯಿತು ಅಂದರೆ ಆಲ್ಮೋಸ್ಟ್ ಆಲ್ ಪೇನ್ ಹೋಗುತ್ತೆ. ನೀವೇ ಒಂದ್ಸತಿ ನೋಡ್ಕೊಳ್ಳಿ, ಇವತ್ತು ಹೋಗಿ ನಿದ್ರೆ ಮಾಡಲಿಲ್ಲ ಅಂದರೆ ನಾಳೆ ಹೆಂಗಿರ್ತೀರಿ ನೀವು? ಯಾರೇ ಏನೇ ಕೇಳಿದ್ರು ವಿಲ್ ಗೆಟ್ ಆಂಗ್ರಿ ಅಲ್ವಾ? ಕೋಪ ಬರ್ತಾ ಇರುತ್ತೆ, ಏನೇ ಆಯಿತು ಅಂದ್ರೂ ಕೋಪ ಬರ್ತಾ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಪೇಷಂಟ್ಸ್ಗೆ ವಾಟ್ ಯು ಶುಡ್ ಡೂ, ಇಂಡ್ಯೂಸ್ ಅ ಗುಡ್ ಸ್ಲೀಪ್. ದಟ್ ಈಸ್ ವಾಟ್ ದ ಫಸ್ಟ್ ದ ಪ್ಲಾನ್ ಆಫ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಪ್ಲೀಸ್. ಸೊ ಏನು ನಾವು ಫಸ್ಟ್ ಕೊಟ್ವಿ, ಸಿ ನಾವು ಇದ್ರಲ್ಲಿ ಕೊಟ್ಟಿದ್ದು ಕಷಾಯ ಚೂರ್ಣನ ಕಷಾಯ ಮಾಡಿ ಫಸ್ಟು ಅಮೃತೋತ್ತರ ಕಷಾಯ 100 ml ಅಲ್ಲಿ 3 grams ವೈಶ್ವಾನರ ಚೂರ್ಣ ಮಾರ್ನಿಂಗ್ ಬಿಫೋರ್ ಫುಡ್ ಅಂಡ್ ಈವ್ನಿಂಗ್ ಬಿಫೋರ್ ಫುಡ್. ಇದ್ರ ಜೊತೆ ರೂಕ್ಷ ಸ್ವೇದ ವಿತ್ ಶಾಮಾಕ ಇದು ಮಾಡಿದ್ವಿ ಅಷ್ಟೇನೆ. ಲೈಕ್ ಎವ್ರಿ ಡೇ ವಿ ಯೂಸ್ ಟು ಗಿವ್ ದಿಸ್ ಅಂಡ್ ಯೂಸ್ ಟು ಚೆಕ್ ವಾಟ್ ಆರ್ ದ ಚೇಂಜಸ್ ಇಸ್ ಹ್ಯಾಪನಿಂಗ್. ಅದ್ರ ಜೊತೆ ರೂಕ್ಷ ಸ್ವೇದ ಅಂತಂದ್ರೆ ಇಟ್ಸ್ a potally sweda which is done without using any oil, dry fermentation. ಇದು ಮಾಡಿ ನೆಕ್ಸ್ಟ್ ಪ್ಲೀಸ್. ಸೊ ಇದ್ರ ಜೊತೆ ಸ್ಮಾಲ್ ಚೇಂಜಸ್ ಇನ್ ಅಮೃತೋತ್ತರ ಕಷಾಯ ಇನ್ ಸರ್ಟೈನ್ ಪೇಷಂಟ್ಸ್. ಆಮೇಲೆ ಇನ್ನು ನಮ್ಮ ಪ್ರಾಕ್ಟೀಸಲ್ಲಿ ಯೂಸ್ ಮಾಡೋಕ್ಕಾಗೋದು, ಈಗ ಇಫ್ ಇಟ್ ಹ್ಯಾಸ್ ಆನ್ ಜ್ವರ, ಯಾವಾಗಲೂ ಫೀವರ್ ಇದ್ದೇ ಇರುತ್ತೆ ಆ ಪೇಷಂಟ್ಲಿ, ಇತ್ತು ಅಂದರೆ ಅಮೃತೋತ್ತರ ಜೊತೆ ವೆಟ್ಟು ಮಾರನ್ನೋ ಅಥವಾ ಚುಕ್ಕುಂತಿ ಪಲ್ಯಾದಿ ಗುಳಿಗೆ ಕೊಡ್ಬೋದು. If he is having any constipation and ಆಮತ್ವ ಜಾಸ್ತಿ ಇತ್ತು ಅಂದರೆ ಯು ಕ್ಯಾನ್ ಗೋ ವಿತ್ ಎನಿ ಆಫ್ ದ ಏರಂಡ ಲೈಕ್ ಗಂಧರ್ವಸ್ತಾದಿ ತೈಲ ಅಥವಾ ನಿಂಬಾಮೃತಾದಿ, ಆಮೇಲೆ ಸಿಂಧುವಾರ ಏರಂಡ, ಬೆಸ್ಟ್ ಥಿಂಗ್ ಹಿಂಗು ತ್ರಿಗುಣ, ಇದು ಇಂಥವು ನೋಡಿ ಚಾಯ್ಸ್ ಮಾಡ್ಕೊಂಡು ತಗೋಬೋದು. ದೆನ್ ವಿರೇಚನ ಇದು ಲೈಕ್ ಸ್ಟೊಮಕ್ ಪ್ರಾಬ್ಲಮ್ ಏನಾರು ಇತ್ತು ಅಂದರೆ, ಲೈಕ್ ಪಿತ್ತಜ ಸ್ವಲ್ಪ ಅಫೆಕ್ಟೆಡ್ ಇತ್ತು ಅಂದರೆ ವಿ ಕ್ಯಾನ್ ಗೋ ವಿತ್ ಅವಿಪತ್ತಿ ಚೂರ್ಣ. ಆ್ಯಂಡ್ ಇಫ್ ಈಸ್ ಹ್ಯಾವಿಂಗ್ ಮೋರ್ ಪ್ರಾಬ್ಲಮ್ ವಿತ್ ಲೈಕ್ ಹೊಟ್ಟೆ ಉಪ್ಸ ಬರ್ತಾ ಇದೆ, ಅಮ್ಲಪಿತ್ತದ ಏನಾರು ಇತ್ತು ಅಂದರೆ ಯು ಸ್ಟಾರ್ಟ್ ವಿತ್ ಕಲ್ಯಾಣ ಗುಣ ಕೊಡ್ಬೇಕಂದ್ರೆ ಏನು ಮಾಡೋಕಂದ್ರೆ ಕಷಾಯ ಜೊತೆ ಮಿಕ್ಸ್ ಮಾಡಿದೆ 1 teaspoon ಕಲ್ಯಾಣ ಗುಣ ಫಸ್ಟ್ ತಗೊಂಡು ನೆಕ್ಸ್ಟ್ ಅದ್ರ ಮೇಲೆ ಕಷಾಯ ಕೊಡಿ. ದೆನ್ ಯು ವಿಲ್ ಹ್ಯಾವ್ ಅ ಲಿಫ್ಟ್. ದೆನ್ ಹಿಂಗೋಜಾದಿ, ಆಲ್ಮೋಸ್ಟ್ ಇದೊಂದು ಹಿಂಗೋಜಾದಿ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಲೈಕ್ ವಾಟ್ ವಿ ಸೇ ಲೈಕ್ ಬೂಮ್ ಫಾರ್ ಆಯುರ್ವೇದ. ಲೈಕ್ ಗ್ಯಾಸ್ಟ್ರೈಟಿಕ್ ಇತ್ತು ಅಂದರೆ ದ ಹಿಂಗೋಚಾದಿ ಹಂಗೆ ಕೊಡದೆ ಹಿಂಗೋಚಾದಿ ಚೂರ್ಣ 1 teaspoon ಹಿಂಗೋಚಾದಿ ಚೂರ್ಣ ಮಿಕ್ಸ್ ವಿತ್ ಲೈಕ್ 2 to 3 drops ಆಫ್ ಶುಂಠಿ ಜಲ ಅಂಡ್ 1/2 to 1/4 teaspoon ಆಫ್ ಹನಿ ಮಿಕ್ಸ್ ಮಾಡಿಕೊಡಿ. ವಿತಿನ್ 5 minutes ದೇ ವಿಲ್ ಗೆಟ್ ದ ರಿಲೀಫ್ ಆಫ್ ದ ಅಬ್ಡಾಮಿನಲ್ ಪೇನ್. ಈವನ್ ವಿ ಯೂಸ್ ಟು ಗಿವ್ ಆಫ್ಟರ್ ವಸ್ತಿ ಏನಾರು ಪ್ರಾಬ್ಲಮ್ ಇತ್ತು ಅಂದ್ರೆಲ್ಲ ಹಿಂಗೋಚಾದಿ ಚೂರ್ಣ ಕೊಡ್ತೀವಿ. ನೆಕ್ಸ್ಟ್, ಸೊ ದಿಸ್ ಇಸ್ ವಾಟ್ ವಿ ಗೆಟ್ ಆಫ್ಟರ್ ದ 7 days ಆಫ್ ಆಮಪಾಚನ. ಸಿ ಲೈಕ್ ಇದರಲ್ಲೆಲ್ಲ ನೋಡ್ಬೋದು ರುಜ, ದೆನ್ ಸಂಧಿ ರುಜ, ತೀವ್ರ ರುಜ, ಅಂಗಮರ್ದ, ಇವೆಲ್ಲ ಜಾಸ್ತಿ ಅಂಗಂಗೆ ಜಾಸ್ತಿ ಆಗಿದೆ. ಬಟ್ ಅರುಚಿ, ಗೌರವ, ಅಪಾಕ, ಅಂಗಶೂಣತ, ದೆನ್ ಬಹುಮೂತ್ರತ, ಪರಿಷೇಕ, ಪ್ರಸೇಕ, ಇದೆಲ್ಲ ವಿ ಹ್ಯಾವ್ ಕಮ್ ಡೌನ್. ಸೊ ಕಫದ್ ಇದಾಯ್ತು ಅಂದ ತಕ್ಷಣ ವಿಲ್ ಸ್ಟಾರ್ಟ್ ವಿತ್ ಆಲ್ ದ ಪೇನ್. ಸೊ ಪೇನ್ ಸ್ಟಾರ್ಟ್ ಆದ ತಕ್ಷಣ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯುವರ್ ನೆಕ್ಸ್ಟ್ ನಿರಾಮಾವಸ್ಥೆ ಚಿಕಿತ್ಸೆ ಮಾಡ್ಬೋದು. ನೆಕ್ಸ್ಟ್ ಪ್ಲೀಸ್. ಸೊ ವಾಟ್ ವಿ ಆರ್ ಗಿವನ್
Rasna Sapta Kashaya with Vyoshadi Gugulu Churna. So Vyoshadi Gugulu Churna siglila andre Vyoshadi Gugulu kodbodu, but we have made it as a churna to avoid the gummy resins and all. So Rasna Sapta Kashayadalli Vyoshadi Gugulu kotvi ಬೆಳಗ್ಗೆ ಸಂಜೆ again half an hour before food. ಕೇರಳದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಒನ್ಸ್ ವಿ ಗೋ ಟು ದ ನಿರಾಮಾವಸ್ಥಾ, ಇಮಿಡಿಯೇಟ್ಲಿ ದ ಡಾಕ್ಟರ್ ಸ್ಟಾರ್ಟ್ಸ್ ವಿತ್ ಅ ಹೆಡ್ ಆಯಿಲ್. ಫಸ್ಟ್ ನಾವು ದಿನಚರ್ಯದಲ್ಲಿ ಓದ್ಬೇಕಾದ್ರೆ ಏನಿದೆ, ಅಭ್ಯಂಗಂ ಆಚರೇತ್ ನಿತ್ಯಂ. ಬಟ್ ಆಯುರ್ವೇದ ಡಾಕ್ಟರ್ಸೇ ನಾವು ಆಯಿಲೇ ಯೂಸ್ ಮಾಡಲ್ಲ ಅಲ್ವಾ? ಎಷ್ಟು ಜನ ಇಲ್ಲಿ ಆಯಿಲ್ ಯೂಸ್ ಮಾಡ್ತೀರಿ? ಡೈಲಿ ಅಭ್ಯಂಗ ಮಾಡೋರು ಯಾರು ಇದ್ದೀರಾ? ಬರೀ ಸೀನಿಯರ್ಸ್ ಮಾತ್ರ ಇಬ್ರು ಕೈ ಎತ್ತೋರು ಅಷ್ಟೇ, ಅಲ್ಲೂ ಮೇಡಮ್ ಎತ್ತೋರು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ನಾನು ಪಂಚಕರ್ಮ ಮಾಡಕ್ಕೆ SDM ಫಸ್ಟ್ ಜಾಯ್ನ್ ಆದಾಗ ನಮ್ಮ HOD ಏನ್ ಹೇಳ್ತು ಅಂದ್ರೆ, ಯು ವಾಂಟ್ ಟು ಬಿಕಮ್ ಎನ್ ಪಂಚಕರ್ಮ ಸ್ಪೆಷಲಿಸ್ಟ್ ಮೀನ್ಸ್ ಯು ಶುಡ್ ಅಂಡರ್ಗೋ ಪಂಚಕರ್ಮ. ಎಷ್ಟು ಜನಕ್ಕೆ ನಮ್ಮ ಗುಗ್ಗುಲು ತಿಕ್ತ ಕಷಾಯದ ಟೇಸ್ಟ್ ಗೊತ್ತು? ಅಗೈನ್ 4-5 ಸರ್ ಮಾತ್ರ ಕೈತವ್ರೆ. So this is the problem. When we are forcing any patients, we should know what we are giving. ಎಷ್ಟು ಕೊಡ್ಬೋದು? ನಮ್ಮ ಸರ್ ಎಲ್ಲ ಹೇಳೋರು, ಆ ಪೇಷಂಟ್ ನಮ್ಗೆ ಬರಬಾರ್ದು ಅಂತ ಇತ್ತು ಅಂದ್ರೆ ಗುಗ್ಗುಲು ತಿಕ್ತ ಕಷಾಯ ಕೊಡಿ ಅಂತ, ಅವ್ರು ಬರಲ್ಲ ಪುನಃ ವಾಪಸ್ ಅಂತ. ಈಗ ಟೇಸ್ಟೇ ಗೊತ್ತಿಲ್ಲ, ಸೊ ಫಸ್ಟೇ ನಾವು ಕೊಟ್ಬಿಡ್ತೀವಿ, ಪೇಷಂಟೇ ಬರಲ್ಲ ಅಲ್ವಾ? ಬಿಕಾಸ್ ಈವನ್ ವಿ ನೆವರ್ ಗೋ ಟು ದ ಕ್ಲಾಸಿಕ್ಸ್. ನಾವು ಏನ್ ಕ್ಲಾಸಿಕ್ ದನದನಾದಿ ಕಷಾಯ ಅಂತಂದ್ರೆ ಕೇಳೇ ಇಲ್ಲ ಅಲ್ವಾ? ಬಟ್ ವಿ ನೋ ಆಲ್ ದ ಪೇಟೆಂಟ್ಸ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಬಟ್ ರೆಪ್ ಏನ್ ಹೇಳ್ತಾರೆ, 2 ಟ್ಯಾಬ್ಲೆಟ್ BD ಕೊಡಿ, ವಿತ್ ಇನ್ ಎ ಮಂತ್ ಯು ಗೆಟ್ ದ ರಿಸಲ್ಟ್, ದಟ್ ಈಸ್ ಫೀಡೆಡ್. ಅದ್ರೊಳಗೆ ಏನಿದೆ, ಏನು ಕೊಡ್ತಾ ಇದೀವಿ, ನೋ. ಸೊ ಫಸ್ಟ್ ವಿ ಶುಡ್ ಟೇಕ್ ದ ಮೆಡಿಸಿನ್ಸ್. ಈಗ ನಾವು ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಿತ್ತು ಅಂದ್ರೆ ಫಸ್ಟ್ ಬಂದು ಹೋಗೋರು. ಈಗೇನು ಅಂತಂದ್ರೆ ಎಲ್ಲ ಪಂಚಕರ್ಮ ಆಗಿರೋದಕ್ಕೋಸ್ಕರ ಎಲ್ಲ ಪ್ರೊಸೀಜರು ಮಾಡಿಸ್ತೀವಿ. ಆ್ಯಂಡ್ ದ ಮಾಡೆಲ್ ಅಂಡ್ ಮಾಡೋರೆಲ್ಲ ಡಾಕ್ಟರ್ಸ್, ಟ್ರೈನಿಂಗ್ ಬರೋ ಡಾಕ್ಟರ್ಸೇ ಮಾಡಬೇಕು. ಹಂಗಾಯ್ತು ಅಂದ್ರೆ ಕಲಿಯೋ. ಪಂಚಕರ್ಮ ಅಂತಂದ್ರೆ ಈಗ ಹಾಸ್ಪಿಟ್ಲ್ ನಡೆಸ್ಬೇಕು ಅಂದ್ರೆ ಯಾರು ಬೇಕು? ಡಾಕ್ಟರ್ ಬೇಡ, ಡಾಕ್ಟರ್ ಕೇಳೋರೇ ಇಲ್ಲ ಯಾರು, ಥೆರಪಿಸ್ಟ್ ಇದಾರ ಸಾಕು. ಬಿಕಾಸ್ ನಮ್ಗೆ ಗೊತ್ತಿಲ್ಲ ಏನ್ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ. ಬಿಕಾಸ್ ವಿ ಆರ್ ದ ಡಾಕ್ಟರ್ಸ್. ಯಾರು ಸರ್ಜನ್ ಕೈಯಲ್ಲಿ ಸುಮ್ಮನೆ ನಿಂತ್ಕೊಂಡು ಬೇರೆಯವ್ರು ಮಾಡ್ಸಕ್ ಹೇಳ್ತಾರ? ದೆನ್ ವೈ ಇಟ್ ಈಸ್ ಇನ್ ಆಯುರ್ವೇದ? ಎಣ್ಣೆನೇ ಮುಟ್ಟಲ್ಲ ನಾವು. ಸೊ ಇಫ್ ಯು ವಾಂಟ್ ಟು ಇಂಪ್ರೂವ್ ಯುವರ್ ಆಯುರ್ವೇದ ಸ್ಕಿಲ್ಸ್ ಅಂಡ್ ಪ್ರಾಕ್ಟೀಸಿಂಗ್ ಸ್ಕಿಲ್ಸ್ ಮೀನ್ಸ್ ಯು ಶುಡ್ ಲರ್ನ್ ಆಲ್ ದ ಟ್ರೀಟ್ಮೆಂಟ್ಸ್. ನೀವು ಮಾಡಬೇಕು, ನಿಮಗೆ ಗೊತ್ತಿದೆ ಏನು ಅಂತ. ನೀವು ಮಾಡ್ತು ಅಂದ್ರೆ ಗೊತ್ತಾಗೋದು. ವೆನ್ ವಿ ಟೇಕನ್ ಪತ್ರಪೋಟ್ಲ ಸ್ವೇದ, ಆಲ್ಮೋಸ್ಟ್ 8 to 9 ಲೀವ್ಸ್ ವಿ ಟೇಕ್. ಬಟ್ ಏನಕ್ಕೆ ಅದು ಹಾಕ್ಬೇಕು ಅಂತ ಗೊತ್ತಿಲ್ಲ. ಏನೇನು ಸಿಗುತ್ತೆ ಎಲ್ಲ ತೆಗೆದಾಕ್ತೀವಿ. ಯಾವ ಕಂಡೀಷನ್ ಏನ್ ಹಾಕ್ಬೇಕು, ಎಲ್ಲಿ ಚಿಂಚಾ ಪತ್ರ, ಎಲ್ಲಿ ದತ್ತೂರ ಪತ್ರ, ಎಲ್ಲಿ ಅರ್ಕ ಪತ್ರ, ಅದೆಲ್ಲ ನೋಡ್ ಮಾಡ್ತು ಅಂದ್ರೆ ಯು ವಿಲ್ ಬಿ ಗೆಟಿಂಗ್ ದ ಬೆನಿಫಿಟ್. ಅನ್ಲೆಸ್ ಅದರ್ವೈಸ್ ವೆನ್ ಯು ಗೋ ಇನ್ ಟು ದ ಪ್ರಾಕ್ಟೀಸ್, ಆವಾಗಲೇ ಇದ್ರದ್ದೆಲ್ಲ ಗೊತ್ತಾಗೋದು. ಅಲ್ಲದೆ ಕೂತ್ಕೊಂಡು ಓದ್ತು ಅಂದ್ರೆ ಏನು ಗೊತ್ತಾಗಲ್ಲ. ಸೊ ದೆನ್ ವಿ ಅಂಡರ್ಸ್ಟುಡ್, ಲೈಕ್ ವೆನ್ ವಿ ಆರ್ ಡೂಯಿಂಗ್ ದಿಸ್, ಒಂದೊಂದ್ರದ್ದು ತೆಗೆದು ನೋಡ್ಬೇಕಾದ್ರೆ ಇಟ್ ವಾಸ್ ಲೈಕ್ ಎ ವ್ಯಾಸ್ಟ್ ಲೈಕ್ ಎ ಸಿ. ಸೊ ಇದು ಹೇಳಕ್ ಬಂದಿದ್ದೇನು ಅಂತಂದ್ರೆ, ಲೈಕ್ ಹೆಡ್ ಆಯಿಲ್ ಕೇರಳದಲ್ಲಿ ಫಸ್ಟ್ ಏನು ಅಂತಂದ್ರೆ, ಒಂದ್ಸತಿ ನಿರಾಮಾವಸ್ಥೆಗೆ ಹೋಯ್ತು. ವೆನ್ ವಿ ಸ್ಟಾರ್ಟ್ ವಿತ್ ಟ್ರೀಟ್ಮೆಂಟ್ ಅಂದ್ರೆ, ಎವ್ರಿ ಡೇ ವಿ ಯೂಸ್ ಟು ಟೆಲ್ ದ ಪೇಷಂಟ್ ಅಟ್ ಅರೌಂಡ್ 4:30 to 5 ಇನ್ ಬಿಟ್ವೀನ್ ವಾತ ಕಾಲದಲ್ಲಿ ಪಾತ್ರ ಪಾಕ ಮಾಡ್ರ ಯಾವ್ದಾರ ಆಯಿಲ್ ಯಾವ್ದಾಗುತ್ತೆ, ಇಲ್ಲಿ ಬಲಾಗ್ಲುಚ್ಚಾದಿನೋ, ರಸತೈಲಾನೋ, ಕಾರ್ಪಸುಸ್ತಾದಿನೋ, ಸಹಸ್ರಾದಿ ಯಾವುದೇ ಇದಾಗುತ್ತೋ ಅದನ್ನ ಪಾತ್ರ ಪಾಕ ತಗೊಂಡು ವಿಲ್ ಬಿ ಪುಟ್ಟಿಂಗ್ ಆನ್ ದ ಬ್ರೆಗ್ಮಾ ಓನ್ಲಿ ಫಾರ್ 5 to 10 minutes. ಅದಾದ್ಮೇಲೆ ಅವ್ರಿಗೆ ಜಸ್ಟ್ ವೈಪ್ ಮಾಡಕ್ ಹೇಳ್ಕೊಳ್ಳೋದು. ಯು ಗೆಟ್ ದ ವಂಡರ್ಫುಲ್ ರಿಸಲ್ಟ್ ವೆನ್ ದ ಆಯಿಲ್ ಗೋಸ್. ಏನಕ್ಕೆ? ಯು ವಾಂಟ್ ಟು ಗೋ ಫಾರ್ ವಾತಾನುಲೋಮನ. ವಾತ ಏನು? ರೂಕ್ಷ. ಸೊ ಸ್ನಿಗ್ಧ ವಿಲ್ ಬಿ ದ ಮೇನ್ ಟ್ರೀಟ್ಮೆಂಟ್. ಸೊ ಸ್ನಿಗ್ಧ ಮಾಡಬೇಕು ಅಂದ್ರೆ ದ ಪೇಷಂಟ್ ಶುಡ್ ಗೆಟ್ ಅಸರ್ಟೈನ್. ಬಿಕಾಸ್ ಎಲ್ಲ ಪೇಷಂಟ್ ಏನ್ ಹೇಳ್ತಾರೆ, ಅಯ್ಯೋ ನಾನು ಆಯಿಲ್ ಮುಟ್ಟಲ್ಲ, ಆಯಿಲ್ ಮುಟ್ತು ಅಂದ್ರೆ ಕೋಲ್ಡ್ ಕಫ್ ಆಗುತ್ತೆ. ಸೊ ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಥಿಂಗ್ಸ್. ಮಾಡೋದು ಸರಿ ಇಲ್ದಕ್ಕೋಸ್ಕರನೇ. ಕರೆಕ್ಟಾಗಿ ಇದು ಮಾಡ್ಕೊಂಡು ನಾವು ಮಾಡ್ತು ಅಂದ್ರೆ, ಇಫ್ ಇಟ್ ಈಸ್ ಲೈಕ್ ರೂಕ್ಷ, ಯು ಗೋ ಫಾರ್ ನಿಂಬಾಮೃತಾದಿ ಎರಂಡ, ಕಚೂರಾದಿ ಚೂರ್ಣ ಇದೆ, ನಿಂಬಾಮೃತಾದಿ ಎರಂಡ ಇದೆ, ರಾಸ್ನಾದಿ ಇದೆ, ಮಿಕ್ಸ್ ಮಾಡ್ಕೊಡ್ಬೋದು. ಬಟ್ in this, when we put this balagulchadi thaila into the patient's bregma,
2-3 days they got very good result. Then with slowly, with Kottam Chukadi Taila, we got with the Patrapotla Sweda. See, now Madvekarve, the heading title enitondre, we don't went for the curing of rheumatoid arthritis. What we told is a functional improvement. See, patients are steroid painkiller tagolad bittu, they were leading very happy life even after 2-3 years of a treatment. Then they used to come minimum medicinally, or they are very happy. Okay, next please. So observation next. So you can see in the after 57th day, almost like pain in the joints, swelling, morning stiffness, tenderness, everything has been reduced. Then we told them to go for the different follow-ups after the completion of even this research. Even we have a data and the patients are regularly coming. Next please. So in practice, so now just I finished the research, now we're going with the practice. First is a case like Deepana Pachana. Then see Swedadalle we have Ruksha, Snigdha and Snigdha. So start with Ruksha. When you get the Nirama Avastha, shift to Ruksha Snigdha. Ruksha Snigdha Sweda andre yavyavadu? Ruksha Snigdha Sweda ಅಂತಂದ್ರೆ ಯಾವ ಪೋರ್ಟಲಿ ಸ್ವೇದ ಮಾಡ್ಬೋದು ನಾವು? ಪತ್ರಪೋಟ್ಲ ಸ್ವೇದ, ಜಂಬೀರ ಪಿಂಡ ಸ್ವೇದ, ಸತೈಲ ಚೂರ್ಣ ಪಿಂಡ ಸ್ವೇದ, ಇದೆಲ್ಲ ಕಮ್ಸ್ ಅಂಡರ್ ರೂಕ್ಷ ಸ್ನಿಗ್ಧ ಸ್ವೇದ. ದೆನ್ ಅಟ್ ಲಾಸ್ಟ್ ವಿಲ್ ಗೋ ಫಾರ್ ದ ಸ್ನಿಗ್ಧ ಸ್ವೇದ. ಯಾವುದು? ಶಶಿಕ ಶಾಲಿಪಿಂಡ ಸ್ವೇದ, ಅನ್ನಲೇಪ, ಅದೆಲ್ಲ ನಮ್ದು ಸ್ನಿಗ್ಧ ಸ್ವೇದದಲ್ಲಿ ಬರುತ್ತೆ. ಓಕೆ, ಸೊ ದ್ಯಾಟ್ ಶುಡ್ ಬಿ ಡನ್. ಅಂಡ್ ವಾತ ಅಂತ ಅಂದ ತಕ್ಷಣ ವಸ್ತಿ ಬಂದೇ ಬರುತ್ತೆ. ಸೊ ಆಫ್ಟರ್ ಡೂಯಿಂಗ್ ಸ್ನೇಹನ ಸ್ವೇದನ ವಿಲ್ ಬಿ ಗೋಯಿಂಗ್ ವಿತ್ ಅ ಕ್ಷೀರವಸ್ತಿ. ಸೊ ಕ್ಷೀರವಸ್ತಿ ಯೂಶಲಿ ನಾವು ಅಲ್ಲಿ ಮಾಡೋದಂದ್ರೆ ಪಂಚತಿಕ್ತ ಕ್ಷೀರವಸ್ತಿ, ಲೈಕ್ ಕ್ಷೀರ ದೋ ಪ್ರಸ್ಥ ಮಧು ತೈಲ ಘೃತ ಸಮಾಹಿತಂ ಅಷ್ಟಾಂಗದಲ್ಲಿ ಹೇಳಿದ್ರೆ ಕ್ಷೀರವಸ್ತಿಲಿ ಕ್ಷೀರ ಪಂಚತಿಕ್ತ ಕ್ಷೀರ ತಗೊಂಡು ಪಂಚತಿಕ್ತ ಘೃತ ಮಧು ಆಮೇಲೆ ತೈಲ ದಾನ್ವಂತರ ಮೇಡುನೋ ಅಲ್ವತ್ತ ಸಹಚರಾದಿ ಮೇಡು ಯಾವ್ದು ಬೇಕೋ ಅದಕ್ಕೆ ನೋಡ್ಕೊಂಡು, ಇಲ್ಲ ಅಮಾವಸ್ಥೆ ಇನ್ನೂ ಇತ್ತು ಅಂದ್ರೆ ವಿಲ್ ಗೋ ವಿತ್ ನಿಂಬಾಮೃತಾದಿ ಎರಂಡ. ದೆನ್ ವಿಲ್ ಗೋ ವಿತ್ ರಸಾಯನ. ಸೊ ರಸಾಯನಲ್ಲಿ ಏನಕ್ಕೆ ಹೇಳಿದೆ ಅಂದ್ರೆ, ಸಿ ವೆನ್ ವಿ ಗಿವ್ ಆಲ್ ದಿಸ್ ರಾಸ್ನ ಇನ್ಕ್ಲೂಡಿಂಗ್ ಡ್ರಗ್ಸ್, a study has done in Vaidyaratnam, after taking the rasna, any of the kashayas, 3 months ಆದ್ಮೇಲೆ ಚೆಕ್ ಮಾಡಿ the patient will be anemic. HP ಕನ್ಸಿಡರಬಲಿ ಕಡಿಮೆ ಆಗುತ್ತೆ. ಸೊ ಅಷ್ಟವೈದ್ಯ ಪ್ರಾಕ್ಟೀಸ್ ಏನಂತ, ರಾಸ್ನ ಕೊಟ್ಟ ಆದ್ಮೇಲೆ ಸೆಕೆಂಡ್ ಇದರಿಂದ ರಾಸ್ನ ಕಷಾಯ ಜೊತೆ ದಶಮೂಲ ಹರಿತಕಿ ಲೇಹ್ಯ ರೆಗ್ಯುಲರ್ಲಿ ಬೆಡ್ ಟೈಮ್ ಕೊಡ್ತಾರೆ. ಸೊ ದೆನ್ ವಿ ಫೈಂಡ್ ಇಟ್ ವೆರಿ ಗುಡ್, ಲೈಕ್ ಮ್ಯಾನೇಜಿಂಗ್ ದ pain, also this anemic conditions. So usually, see second line of Rasna Sapta Kashaya Jote, see idenike agde andre patient already bandirtare, if you write Rasna R anta antashna patient ಹೇಳ್ತಾರೆ, ಸರ್ ರಾಸ್ನ ಸಪ್ತ ಕಷಾಯನ ತಗೊಂಡಿದ್ದೀನಿ ಸುಮಾರು ಆಯ್ತು ಅಂತ. ಇಲ್ಲ ಬೇಡ ಚೇಂಜ್ ಮಾಡಿ ಅಂದ್ಬಿಟ್ಟು ಪುನಃ R ಆಯ್ತು ಅಂದ್ರೆ ಸರ್ ರಾಸ್ನೆ ರಂಡಾದಿ ಕಷಾಯನ ಅದು ತಗೊಂಡಿದ್ದೀನಿ ಅಂತಾರೆ. Because see, these are the choices. Like we should go with Rasna Saptaha, Rasne Randadi, Maharasnadi, Rasna Panchaka, idella. So in that, the Pachanamrita Kashayam holds very good in the treating the Vruddhavastha of Amavata. And Rasona Rasa. Rasona Rasa is a good combination when a patient is having little gastritis, heart problem, you can go with Rasona Rasam or Rasonadi Kashaya. Rasona Rasa is a concentrated form. Aden ಮಾಡ್ಬೋದು ಅಂದ್ರೆ take 1 teaspoon of Rasona Rasa mixed with a milk, warm milk at bedtime. Rasonadi Kashaya ಇತ್ತು ಅಂದ್ರೆ again Rasonadi Kashaya with ವಾಯು ಗುಳಿಗ ಅಥವಾ ಇಂಗೋಚಾದಿ ಗುಳಿಗ after food, morning or night, it will access very good this thing. And ವಾಸ ಗುಳುಚಾದಿ ಇಲ್ಲಿ ಏನಂತಂದ್ರೆ, see already allopathy medicine ಅದು ಇದು ಎಲ್ಲ ಮಾಡ್ಕೊಂಡು the liver and all get affected. ಅಂತ ಕಂಡೀಷನ್ ಬಂತು ಅಂದ್ರೆ ನೆವರ್ ಗೋ ವಿತ್ ಎನಿ ದಿಸ್ ಥಿಂಗ್. ವಾಸಗುಳುತ್ಯಾದಿ ಕಷಾಯದಲ್ಲಿ ಫಸ್ಟ್ ಅವಿಪತ್ತಿ ಚೂರ್ಣ 1/2 teaspoon ವಿತ್ ಹನಿ ಮಿಕ್ಸ್ ಮಾಡಿ ತಗೊಂಡಾದ್ಮೇಲೆ ಅದ್ರ ಜೊತೆ ವಾಸಗುಳುತ್ಯಾದಿ ತಗೋತು ಅಂದ್ರೆ ದೇ ವಿಲ್ ಫೀಲ್ ವೆರಿ ಗುಡ್. ಈವನ್ ಲೈಕ್ ಇನ್ಕ್ರೀಸ್ ಬಿಲಿರುಬಿನ್, SGOT, SGPT ಎಲ್ಲ ವಿ ಹ್ಯಾವ್ ಗಿವನ್ ಅಂಡ್ ವಿ ಆರ್ ಗೆಟಿಂಗ್ ದ ಗುಡ್ ರಿಸಲ್ಟ್. ಅಂಡ್ ಅದ್ರ ಜೊತೆ ಅವಾಗಲೇ ಹೇಳಿದೆ ಹಿಂಗೋಜಾದಿ ಚೂರ್ಣ, ನಿಂಬಾಮೃತಾದಿ ಎರಣ, ಷಡ್ಧರ್ಣಗಳಿಗೆ ಎಗೇನ್ ಷಡ್ಧರ್ಣಗಳಿಗ ನನ್ನ ಅಮ್ಮಂಗೆ ಕೊಟ್ಟಿದ್ದೆ.
ಒಂದು 5 months ಆದಮೇಲೆ ಅಮ್ಮ ಹೇಳಿದ್ರು ಇನ್ನು ಪುನಃ ತಗೊಂಬರ್ಬಾರ್ದು ಅಂತ. ಯಾರು ಮನೆಗೆ ಬರ್ತಾ ಇಲ್ಲ. ಮನೆಗೆ ಬಂತು ಅಂದ ತಕ್ಷಣ ಎಲ್ಲರೂ ಏನಿದು ಇಲ್ಲಿ ಸ್ಮೆಲ್ಲು ಅಂತ. ಯಾಕಂದ್ರೆ ಷಡ್ಧರ್ಣ ಗುಳಿಗ ಇಟ್ ವಾಸ್ ಪ್ರೋಸೆಸ್ ವಿತ್ ಗೋಮೂತ್ರ. ಅಮ್ಮ ತಿಂದು ತಿಂದು ಮನೇಲಿ ಇಟ್ಬಿಟ್ಟು ಎಲ್ಲ ಯಾರೇ ಬಂತು ಅಂದ್ರೆ ಏನೋ ಏನ್ ಇಲ್ಲಿ ಸಗಣಿ ಸ್ಮೆಲ್ಲು ಅಂತ. ಸೊ ದಟ್ಸ್ ವಾಸ್ ಅ ಪ್ರಾಬ್ಲಮ್ ವಿತ್ ದಟ್. ಬಟ್ in the initial condition, the ಷಡ್ಧರ್ಣ ಗುಳಿಗ with ಅಮೃತೋತ್ತರ ಕಷಾಯ and all holds very good. Next please. ಸೊ ಇದಾಗಲೇ ಹೇಳ್ದೆ ಸ್ವೇದನ ಮಾಡಬೇಕು ಅಂತಾರೆ. ಸಿ ಇಫ್ ಅ ಪೇಷಂಟ್ ಈಸ್ ಹ್ಯಾವಿಂಗ್ ಸ್ವೆಲ್ಲಿಂಗ್, ನೀರೆಲ್ಲ ಇತ್ತು ಅಂತಂದ್ರೆ ನೆವರ್ ಗೋ ಫಾರ್ ರೂಕ್ಷ ಸ್ವೇದ. ಯು ಕ್ಯಾನ್ ಗೋ ವಿತ್ ಅ ಧಾನ್ಯಾಮ್ಲ ದಾರ. ಸೊ ಧಾನ್ಯಾಮ್ಲ ಹೆಲ್ಪ್ಸ್ ವೆರಿ ಲಾಟ್ ಟು ರೆಡ್ಯೂಸ್ ದ ಸ್ವೆಲ್ಲಿಂಗ್. ಆ ಧಾನ್ಯಾಮ್ಲ ಜೊತೆನೆ ಉಷ್ಮ ಸ್ವೇದ, ಇನ್ ಕೇರಳದಲ್ಲಿ ಇಟ್ಸ್ ಕಾಲ್ಡ್ ಆಸ್ ಆವಿಕಿಡಿ. ಇದೇನಂತಂದ್ರೆ ಒಂದು ಪಾತ್ರೆ ತಗೊಂಡು ಅರ್ಧದಷ್ಟು ಧಾನ್ಯಾಮ್ಲ ಇದು ಮಾಡಿ ಅದ್ರ ಬಾಯಿನ ಟೈ ಮಾಡಿ ಪೋಟ್ಲಿನ ಅದ್ರ ಮೇಲಿಟ್ಟು ಅದ್ರ ಫ್ಯೂಮ್ಸ್ ಇಂದ ಉಷ್ಮ ಬರೋದ್ರಿಂದ ಮಾಡೋದು ನಾವು. ಅಂಡ್ ವಿ ಗೆಟಿಂಗ್ ದ ವೆರಿ ಗುಡ್ ರಿಸಲ್ಟ್ ವಿತ್ ದಟ್. ಅಂಡ್ ವೈಶ್ವಾನರ ಚೂರ್ಣವಸ್ತಿ, ಇಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ಚಕ್ರಪಾಣಿ ಕಾಮೆಂಟ್ರಿ ಹೇಳಿದ್ದಾರೆ. ವೈಶ್ವಾನರ ಚೂರ್ಣವಸ್ತಿ ಇದರಲ್ಲಿ ಲೈಕ್ ಮಾಕ್ಷಿಕಂ ಲವಣಂ ಸ್ನೇಹ ಅದೇನ್ ಬೇಡ. ಇದ್ರಲ್ಲಿ ಬರೀ ಧಾನ್ಯಾಮ್ಲ 300 ml ಅಂಡ್ 30 grams ಆಫ್ ವೈಶ್ವಾನ ಚೂರ್ಣ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಜನ ಈವನ್ ಅರೌಂಡ್ 5 to 10 grams ಸೈಂಧವನ್ನು ಆಡ್ ಮಾಡ್ತಾರೆ. ಬಟ್ ದಿಸ್ ಆಕ್ಟ್ಸ್ ಎಕ್ಸಲೆಂಟ್ಲಿ ಇನ್ IP ಇನ್ ದ ಇನಿಷಿಯಲ್ ಸ್ಟೇಜಸ್. ವೆನ್ ಫುಲ್ ಎಲ್ಲ ಆಮ ಕಂಡೀಷನ್ ಇತ್ತು ಅಂದ ತಕ್ಷಣ ವೈಶ್ವಾನರ ವಸ್ತಿ ಕಂಟಿನ್ಯೂಸ್ ಆಗಿ 2-3 ಕೊಡ್ತು ಅಂದ್ರೆ ವಿರಾಮಾವಸ್ಥೆ ಚಿಕಿತ್ಸಾ. ದೆನ್ ಒನ್ಸ್ ದಿಸ್ ಸ್ಟೇಜ್ ಕಂಪ್ಲೀಟ್ಸ್ ಯು ಕ್ಯಾನ್ ಗೋ ವಿತ್ ಅ ಪತ್ರಪೋಟ್ಲಿ ಸ್ವೇದ, ದೆನ್ ಸತೈಲ ಚೂರ್ಣಪಿಂಡ ಸ್ವೇದ. At last, you can, if still the amatva present, but ಅವ್ರಿಗೆ ಸ್ಟ್ರೆಂತ್ ಬೇಕು ಅಂದ್ರೆ ಷಷ್ಟಿಕಶಾಲಿ ಪಿಂಡನೇ ನಾವು ಯೂಶಲಿ ಬಲಮೂಲ ಕ್ಷೀರಪಾಕದಲ್ಲಿ ಇದು ಮಾಡೋದಲ್ವಾ. ಇದರಲ್ಲಿ ಏನು ಅಂತಂದ್ರೆ ಜಸ್ಟ್ ಲೈಕ್ ಪತ್ರಪೋಟ್ಲಿ ಸ್ವೇದ, ದ ಪೋಟಲಿ ವಿಲ್ ಹ್ಯಾವಿಂಗ್ ಷಷ್ಟಿಕಶಾಲಿ, ಬಟ್ ಆಯಿಲಲ್ಲಿ ಡಿಪ್ ಮಾಡೋದು. ಯೂಶಲಿ ವಿ ಆರ್ ಟೇಕಿಂಗ್ ಇಟ್ ವಾತ ಕಫಜ ಪಕ್ಷಾಘಾತ, ಇನ್ ವಾತ ಕಫಜ ಅಸೋಸಿಯೇಷನ್ ಅಂಡ್ ಆಲ್. ಸತೈಲ ಷಷ್ಟಿಕಶಾಲಿ ಪಿಂಡ holds very good. Then other than kshiravasti in the initial stages, madhutailika vasti holds very good in our treatments. Next please. So lepa idr jote in IP li athwa OP li adruve never forget to give the lepa on the tender joints. Tender joints ge like either jadamayadi churna athwa kottam chukadi. Painful condition ittu andre jadamayadi churna, it should be processed with ಧಾನ್ಯಾಮ್ಲ and it should be applied. But ಧಾನ್ಯಾಮ್ಲ ಎಲ್ಲ ಕಡೆ ಸಿಗಬೇಕು ಅಂತಿರಲ್ಲ. So in your practice what you can tell is ಜಡಾಮಯದಿ ಚೂರ್ಣ should be taken and mixed with rice washed water. ತಂಡುಲೋದಕ ರೈಸ್ ವಾಶ್ ವಾಟರ್ ಮಿಕ್ಸ್ ಮಾಡಿ ಅದನ್ನ ಪೇಸ್ಟ್ ಮಾಡಿ ಅಪ್ಲೈ ಮಾಡಕ್ಕೆ ಹೇಳಿ. ಆಫ್ಟರ್ 45 minutes ask them to wash it. They will get a very good relief from the pain. Next please. So this is the ಜಡಾಮಯದಿ ಚೂರ್ಣ. Next, ಕೊಟ್ಟಂ ಚುಕ್ಕಾದಿ. ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯಾಕೆ ನಾನು ರೆಡ್ ಮಾಡಿದೀನಿ ಅಂತಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತ ಅಥವಾ ವಾತರಕ್ತ ಏನೇ ಆಯ್ತು ಅಂದ್ರೆ ಫಸ್ಟ್ ಮನ್ಸಲ್ಲಿ ಬರೋದು ಆಮವಾತ ಅಂತಂದ್ರೆ ಕೊಟ್ಟಂ ಚುಕ್ಕಾದಿ ತೈಲ. ಅದ್ ಬಿಟ್ಟರೆ ಬೇರೆ ತಿಂಕೆ ಮಾಡಲ್ಲ. ಸೊ ವೆನ್ ಯು ಆರ್ ಥಿಂಕಿಂಗ್ ಆಫ್ ವಾತರಕ್ತ ವಿ ಹ್ಯಾವ್ ಎ ಮೆನಿ ಆಯಿಲ್ಸ್ ಲೈಕ್ ಕೇತಕಿ ಮುಲಾದಿ, ಕೊಟ್ಟಂ ಚುಕ್ಕಾದಿ, ಚಿಂಚಾದಿ ತೈಲ, ಪ್ರಭಂಜನ ವಿಮರ್ದನ ತೈಲ. ಸೊ ವಿ ಎಕ್ಸ್ಕ್ಲೂಸಿವ್ಲಿ ಯೂಸ್ ಕೇತಕಿ ಮುಲಾದಿ ತೈಲ. ಕೇತಕಿ ಮುಲಾದಿ ತೈಲ ಅಷ್ಟಾಂಗರುದ್ರ ರೆಫರೆನ್ಸ್ ಹೋಯ್ತು ಅಂದ್ರೆ ಬಲ ಅತಿಬಲ ಕೇತಕಿ ಮೂಲ ಮಾತ್ರ ಇರೋದು. ಬಟ್ ವೈದ್ಯರತ್ನಂ ಇಸ್ ಕಮಿಂಗ್ ಔಟ್ ವಿತ್ ಬಲ ಅತಿಬಲ ಕೇತಕಿ ಮೂಲ ಪ್ಲಸ್ ಧಾನ್ಯಾಮ್ಲ ಆಮೇಲೆ ಜಡಾಮಯದಿ ಚೂರ್ಣ ಆಸ್ ಎ ಕಲ್ಕ. ಸೊ ವಿ ಗೆಟ್ ವೆರಿ ಗುಡ್ ರಿಸಲ್ಟ್ ಆನ್ ಆಲ್ ದ ಆಮ ಲಕ್ಷಣಾಸ್ ಆಫ್ ಜಾಯಿಂಟ್ ಡಿಸಾರ್ಡರ್ಸ್. ನೆಕ್ಸ್ಟ್ ಪ್ಲೀಸ್. ಸೊ ವಸ್ತಿ ಆಸ್ ಐ ಟೋಲ್ಡ್ initially you can go with a Vaishwanra Churna Vasti 2 to 3. Then after Snehana Swedana you can go with either Vaitarana Vasti which is explained in Chakradatta. And at last when he needs the strength in the second set of your treatment you can go with a Panchatikta Kshiravasti. Next please. And first nimda Amavastha treatment mugudu when you are going for Niramavastha, see already the joints are get affected, knee, elbow and all. At that time you will go with a Upanaha. Lepadu next. Lepa admele we'll go with a Upanaha. When patient is not having that much of swelling and all, then we can go with the Upanaha. Upanaha Sweda enu antandre lepa will be apply for
45 minutes to 1 hour. Upanaha Sweda means you should go at least minimum of 12 hours. So 6 to 12 hours usually ನಾವು ಅದನ್ನ ಅಪ್ಲೈ ಮಾಡಬೇಕು. ಯೂಶಲಿ ಉಪನಾಹ ಸ್ವೇದ ಅಪ್ಲೈ ಮಾಡಬೇಕು ಅಂದರೆ ಸೇಮ್ ವಿಲ್ ಬಿ ಗೋಯಿಂಗ್ ವಿತ್ ಜಡಾಮಯದಿ ಆರ್ ಕೊಟ್ಟಂ ಚುಕ್ಕಾದಿ ಅಂಡ್ ವಿ ಹ್ಯಾವ್ ಉಪನಾಹ ಚೂರ್ಣ ವಿಚ್ ಈಸ್ ಎಕ್ಸ್ಪ್ಲೈನ್ ದ ದ್ರವ್ಯಾಸ್ ವಿಚ್ ಈಸ್ ಎಕ್ಸ್ಪ್ಲೈನ್ ಇನ್ ದ ಸ್ವೇದನಾಧ್ಯಾಯ ವಾಸ್ ಯೂಸ್ಡ್. ಅದರಲ್ಲಿ ಏನು ಮಾಡಬೇಕು ಅಂದರೆ ಅದರಲ್ಲಿ ನಾವು ತಂಡುಲೋದಕ ಯೂಸ್ ಮಾಡಿದ್ದು. ಉಪನಾಹ ಅಂತಂದ್ರೆ ಇಮಿಡಿಯೇಟ್ಲಿ ಬರ್ಬೇಕಾದ್ರೆ ಅದು ಅಮ್ಲ ದ್ರವ್ಯ ಇರಬೇಕು ಆ್ಯಂಡ್ ಯಾವ್ದಾದ್ರು ಆಯಿಲ್ ಇರಬೇಕು. ಅಮ್ಲ ದ್ರವ್ಯ ಅಂದರೆ ಐದರ್ ಯು ಕ್ಯಾನ್ ಗೋ ವಿತ್ ಮೊಸರು ತಗೋಬೋದು, ಇಲ್ಲ ಅಂತಂದ್ರೆ ಲೈಕ್ ಧಾನ್ಯಾಮ್ಲ ಅಥವಾ ಹಾಲಲ್ಲಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ ಲಾಸ್ಟ್ ಯು ಕ್ಯಾನ್ ಆ್ಯಡ್ 1 or 2 teaspoon ಆಫ್ ಮೊಸರು ಆ್ಯಡ್ ಮಾಡಿ ಇದು ಮಾಡ್ಕೊಂಡು ಮಾಡೋದು. ಇನ್ನು ಬೇಕು ಅಂತಂದ್ರೆ ಯು ಕ್ಯಾನ್ ಆ್ಯಡ್ ಲೈಕ್ ಕೇತಕಿ ಮೂಲ ಇದೆಯಲ್ಲ 1 teaspoon ಹಾಕಿ ದೆನ್ ಯು ಟೈ the upanaha, and after like if you are tying in the evening, next day morning will be usually removed. 1 or 2 days ಆದ್ಮೇಲೆ there will be chances of itching ಇರುತ್ತೆ, ಸ್ವಲ್ಪ rashes ಎಲ್ಲ ಇರುತ್ತೆ. ಹಂಗೇನಾದ್ರು ಇತ್ತು ಅಂದ್ರೆ you can go with some of coconut oil like Patola Keragrita. See Patola Keragrita again I want to explain here. Patola Keragrita ಆಮೇಲೆ ಗೋಪದ್ಮಜಾದಿ ಕೇರ ತೈಲ ಅಂತ what we have in Vaidyaratnam, it is not the coconut oil. It is the oil which is prepared from the coconut milk. So everybody can accompany to that because ಸುಮಾರು ಜನಕ್ಕೆ coconut allergy ಆಗ್ತಾ ಇದೆ. ಅಂತ ಕಂಡೀಷನ್ಲಿ this can be given, and usually ಉಪನಾಹ ಇದರಲ್ಲಿ ದೂರ್ವಾ ಘೃತ ಅಪ್ಲೈ ಮಾಡಕ್ಕೆ ಕೊಡ್ತೀವಿ. then it will be subsided for the next day. Next please. And see this is one of the thing ಏನಕ್ಕೆ ಇದು ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ see the name ತ್ರಿಫಲಾ ಅಯೋಲೇಪ ಚೂರ್ಣಂ. We have 2 ಅಯೋಲೇಪ ಚೂರ್ಣಸ್. ಅಯೋಲೇಪ ಲೇಪ ಅಂತ ಬಂದ ತಕ್ಷಣ ಮನಸ್ಸಲ್ಲಿ ಏನಾಗುತ್ತೆ, ಓ ಇದು ಲೇಪಕ್ಕೋಸ್ಕರ ಅಂತ. ನೋ, ಸಿ ತ್ರಿಫಲಾ ಅಯೋಲೇಪ ಇಸ್ a ಚೂರ್ಣ is a one which is exclusively given for the rheumatoid arthritis and ankylosing spondylitis patients. And ಇದರಲ್ಲಿ ಏನಂತಂದ್ರೆ ತ್ರಿಫಲ and other medicines like ತ್ರಿಫಲ ವ್ಯೋಷ ಪತ್ರ ಇದೆಲ್ಲನೂ after preparing the powder it will be smeared on the iron vessel and then it will be taken. So it acts as a rasayana as well as painkiller. But ಇದು ಅಡ್ಮಿನಿಸ್ಟ್ರ್ ಮಾಡ್ಬೇಕಾದ್ರೆ ಒಂದೇ ಒಂದು ಇರೋದು ಏನ್ ಮಾಡ್ಬೇಕು ಅಂದ್ರೆ if you are giving at any time it won't work. See ಮಧ್ಯಾಹ್ನೆ ಭಕ್ಷೇ ದಿವಂ, just before lunch. ಬೇರೆ ಟೈಮಲ್ಲಿ ನಾವು ನೋಡಿದ್ವಿ ಕೊಟ್ಟು, ಬಟ್ ಏನಂತಂದ್ರೆ ದೇ ವಿಲ್ ಗೆಟ್ ಲಾಟ್ಸ್ ಆಫ್ ಗ್ಯಾಸ್ಟ್ರಿಕ್ ಇಶ್ಯೂಸ್. ಸೊ ಏನ್ ಹೇಳ್ತೀವಿ ಅಂದ್ರೆ ಪೇಷಂಟ್ಗೆ 10 minutes before lunch with a warm water when you are taken, it will be having very good this thing. ಬಿಕಾಸ್ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಯಾವಾಗಲೂ ನೋಡೋದೇನು ಅಂದರೆ ಪೇಯ್ನ್ ಮಾತ್ರ ನೋಡ್ತೀವಿ. ವಾಟ್ ಈಸ್ ದ ಪ್ರಿವೆನ್ಷನ್ ಫಾರ್ ದ ನೆಕ್ಸ್ಟ್, ಅದ್ರಲ್ಲಿ ಬರೋದು ಇದು ತ್ರಿಫಲ ಲೇಪ ಚೂರ್ಣ, ದಶಮೂಲ ಹರಿತಕಿ ಎಲ್ಲ. ನೆಕ್ಸ್ಟ್ ಪ್ಲೀಸ್. ನೆಕ್ಸ್ಟ್ ಇನ್ನೊಂದು ಪುನರ್ನವಯ ಲೇಪ ಚೂರ್ಣ. ಪುನರ್ನವಯ ಲೇಪದಲ್ಲಿ ಪುನರ್ನವ ಮಾತ್ರನೇ ಇರೋದು, ಬಟ್ ಅಗೈನ್ ಇಟ್ ಈಸ್ ಸ್ಮಿಯರ್ಡ್ ಆನ್ ದ ಐರನ್ ವೆಸಲ್ಸ್. ಸೊ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ವೆನ್ ಯು ಆರ್ ಟ್ರೀಟಿಂಗ್ ದ ಫೀಮೇಲ್ ಪೇಷಂಟ್ಸ್, ಯೂಶಲಿ ಆಫ್ಟರ್ ಸರ್ಟೈನ್ ಕಂಡೀಷನ್ಸ್ ಆಫ್ ಪೀರಿಯಡ್ they will have the anemic conditions. ಒಂದು ಇದರಲ್ಲಿ when you are given this, they will be get the strength as well as the HB concentration will be increased. ಇದು ಯೂಶಲಿ ಮಿಲ್ಕ್ ಜೊತೆ ಕೊಡೋದು. ಮಿಲ್ಕ್ ಜೊತೆ ಕೊಡಬೇಕಾದ್ರೆ ಇದು ಲೈಕ್ ಈವನ್ ಲೈಕ್ ಇಟ್ ಆಕ್ಟ್ಸ್ ಆಸ್ an ORS. It gives strength and the weakness, medicine in the pain in the ಏನೇನಿದೆ that will get reduced. But when you have seeing the HP percentage, ಯಾವುದೇ rheumatoid arthritis patient ತಗೊಳ್ಳಿ, there will be HP will be reduced and ESR will be raised. In that conditionly ಮೊಸರಲ್ಲಿ ಕೊಡಿ, ಮಜ್ಜಿಗೆಲಿ. So what we used to give is 1 teaspoon of ಪುನರ್ನವಯ ಲೇಪ ಚೂರ್ಣಂ will be mixed with buttermilk and kept it by 9 o'clock and it will be given at 4 o'clock. So that ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. Then when you give, you will be getting the result. Next please. So next we'll go with the gouty arthritis. The another thing, see it ತಗೊಂಡಾಗ ನಾವು ಫಸ್ಟ್ ರಿಸರ್ಚ್ ತಗೊಂಡಾಗ what we thought is first we will be finishing all this gouty arthritis patient, because ಯಾರನ್ನೇ ಕೇಳ್ತು ಅಂದ್ರೂ ರೋಡಲ್ಲಿ ಹೋಗೋರು ಕೇಳ್ತು ಅಂದ್ರೆ ಎಲ್ಲರಿಗೂ ಗೌಟಿ ಆರ್ಥರೈಟಿಸ್ ಸಿಂಪ್ಟಮ್ಸ್ ಇದೆ. ಬಟ್ when we are telling this 57 days of treatment ಇದೆ, 21 days ನೀವು ಅಡ್ಮಿಟ್ ಆಗಬೇಕು ಅಂದ ತಕ್ಷಣ ಒಬ್ರು ರೆಡಿ ಆಗಲಿಲ್ಲ ಅಂತ. For 1 year, first 1 year, we didn't get even a single patient. ಎಲ್ಲರೂ ಹೇಳೋರು ಮೆಡಿಸಿನ್ ಕೊಡಿ, ತಗೋತೀವಿ, ನಾವು ಬರ್ತೀವಿ. Never they got admitted. Because allopathy, if you are taking
1 week treatment immediately ಎಲ್ಲ ಕೈದಾಗೋಗುತ್ತೆ. But the patients are not at all ready. Then we went to the seaside and all. Then we started getting the patients. But to the best, within like 6 months, we got the next 30 patients. Next, please. So it is a painful swelling, inflammation in one or more of the joints. Idral onde ondanantandre, the patient also knows that he is having gouty arthritis by checking the uric acid. See, after like corona, all these when we are taking, all the doctors are going with a vitamin D3. ಮೊದಲು ಯಾರು ನಾವು ವಿಟಮಿನ್ D3 ನೋಡ್ತಿರಲಿಲ್ಲ. ಈಗ you check with the vitamin D3, 70% of all the patients are insufficient. Not only the patients, even we are having insufficient vitamin D3. So vitamin D3 ಇದಾಗಲಿಲ್ಲ ಅಂತಂದ್ರೆ calcium treatment ಭಾರಿ ಕಷ್ಟ. So when you are not getting any result out of all these things, just check vitamin D3, they will be insufficient. So ಇದರಲ್ಲಿ ಏನಂತಂದ್ರೆ there will be a toffee that is red and shiny skin will be there, and usually in the big toe will be getting. Next please. So management, first thing is patya, reduce alcohol, especially beer. Soft drinks, soft drink is the main culprit in this. First avoid the soft drinks, then spinach, then avoid food of high purines. Then in this, a local Snehana Svedana will be helpful and correct the Agni, and Vasti will be the main treatment. But in this, to get the immediate result, go for Siraveda. You will get immediate result. But what I have seen is, I have done first when the patient comes, 50% ಅಷ್ಟೇ ಕೈದು. But after Snehana Svedana, when we are giving the Rakta Mokshana Siraveda, they get a wonderful result. ಇವತ್ತೇನಿದೆ ನಾಳೆಗೆ ಅದು ಇರೋದೇ ಇಲ್ಲ ಸಿರಾವೇದ ಮಾಡಾದ್ಮೇಲೆ. ಓಕೆ, ನೆಕ್ಸ್ಟ್ ಪ್ಲೀಸ್. ಸೊ ವಾಟ್ ವಿ ಹ್ಯಾವ್ ಗಿವನ್ ವರಣಾದಿ ಕಷಾಯ ವಿತ್ ಚಂದ್ರಪ್ರಭಾ ಗುಳಿಗ ಮಾರ್ನಿಂಗ್ ಅಂಡ್ ಈವ್ನಿಂಗ್. ಇಲ್ಲಿ ಅಗೇನ್ ಗೌಟಿ ಆರ್ಥರೈಟಿಸ್ ಅಥವಾ ವಾತರಕ್ತ ಅಂತ ಫಸ್ಟ್ ಬರೋದೇ ನಮ್ಗೇನು ಕೋಕಿಲಾಕ್ಷರ ಚೂರ್ಣ. ಸೊ ವಾಟ್ ವಿ ಹ್ಯಾವ್ ಗಿವನ್ ಕೋಕಿಲಾಕ್ಷರ ಚೂರ್ಣ ಆಸ್ ತೋಯಂ. ಬಿಕಾಸ್ ಗೌಟಿ ಆರ್ಥರೈಟಿಸ್ ಅಲ್ಲಿ ನಾವು ಎಷ್ಟೇ ಹೇಳ್ತು ಅಂದ್ರೂ ಪೇಷಂಟ್ಸ್ ನೀರೇ ಕುಡಿಯಲ್ಲ ಅಲ್ವಾ. ಎಲ್ಲರಿಗೂ ನಾವೇ ಹೇಳ್ತೀವಿ 2 ಲೀಟರ್ ಕುಡಿಬೇಕು ಮಿನಿಮಮ್ ಅಂತ. ನಾವೆಷ್ಟು ಜನ ಕುಡಿತೀವಿ ಅಲ್ವಾ? ಎಸ್ಪೆಷಲಿ ಲೇಡೀಸ್ 2 to 3 ಗ್ಲಾಸ್ ಅಷ್ಟೇನೆ. ಸೊ ಯು ಆರ್ ಪ್ರೋನ್ ಟು ಗೆಟ್ ದಿಸ್ ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್, ದಟ್ ಈಸ್ ದ ಫಸ್ಟ್ ಟ್ರೀಟ್ಮೆಂಟ್. ಅದಕ್ಕೆ ನಾವು ಏನ್ ಮಾಡಿದ್ವಿ, ವಿ ವೆಂಟ್ ವಿತ್ ಅ ತೋಯಂ ಫಾರ್ಮುಲೇಷನ್. ಸೊ ಕೋಕಿಲಾಕ್ಷ ಚೂರ್ಣ 50 grams with a 2 liters of water, it boiled and reduced to 1 liter. After filtering, we started giving. But idರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, when you giving as a continuous drink, many of them get the gastric problems. ಅದಕ್ಕೆ ಕೋಕಿಲಾಕ್ಷನ್ ತೋಯಂ ಯಾವಾಗಲೂ ಕೊಡಬೇಕಾದ್ರೆ you should give it with a little warm. ಮೊದಲೇನು ಮಾಡೋದು ಅಂದ್ರೆ, ಒಲೆ ಇರೋದಲ್ಲ, ಒಲೆ ಮೇಲೆ ಇಟ್ಬಿಡೋರು ಅದನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಕುಡಿಯೋರು. ಸೊ ಈಗ ಒಲೆ ಏನಿಲ್ಲ. ಸೊ ವಾಟ್ ಯು ಶುಡ್ ಡೂ, ask them to keep it in a flask and let them drink like it's a, ಅವ್ರಿಗೆ ಹೇಳ್ಬೇಡಿ ಮೆಡಿಸಿನ್ ಅಂತ ಹೇಳ್ಬೇಡಿ, ಬರೀ ಬ್ಲ್ಯಾಕ್ ಟೀ ತರ ತಗೊಳ್ಳಿ ಅನ್ನಿ, ದೇ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ 1 ಲೀಟರ್ ಹೆಂಗಾದ್ರೂ ನೀರಿಂಗ್ ಹೋಗುತ್ತೆ. ಆ್ಯಂಡ್ ವಾಟ್ ದೇ ಆರ್ ಟೇಕಿಂಗ್ 4 or 5 glasses of water, ದಟ್ ವಿಲ್ ಆಲ್ಮೋಸ್ಟ್ ಸರ್ವ್ ಯುವರ್ ಪ್ರಾಬ್ಲಮ್. ಓಕೆ, ಸೊ ಇದ್ರ ಜೊತೆ ಏನ್ ಮಾಡಿದ್ವಿ ಅಂದ್ರೆ, ನಾ ಆಲ್ರೆಡಿ ಹೇಳಿದೆ ವಾತ ಕಫಜ ಅಸೋಸಿಯೇಷನ್ಲಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ಷಷ್ಟಿಕಶಾಲಿ ಸಕ್ಷೀರ, ವಿ ವೆಂಟ್ ವಿತ್ ಅ Sataila Churna Pinda Sweda for first 14 days with the Pinda Taila as a application, and then last 7 days ondidu just to Abhyanga madidvi. Amele again in this also head oil was maintained with Balagluchadi Taila. Next please. So again the gouty arthritis is one elli problem antandre entade results sigli, they will go with the blood investigation. ನೀವು ಇದೆಲ್ಲ ಮಾಡಾದ್ಮೇಲೆ the uric acid level kadame agilvo mugit. So even by doing this Varanadi Kashaya with Chandraprabha and Kokilaksha Churna for this 42 days, we got the drastic reduce in the uric acid. Next please. So you can see tenderness, fever, toffee, burning sensation, pain in the joint, swelling in the joint has been considerably reduced. On ಸ್ವಲ್ಪ pain in the joints lastly 57 days. Okay, so this was a result. Next, so traditionally
even other than Varanadi Kashaya or Kokilakshi Churna, we can go with the Punarnavadi Kashaya. Punarnavadi Kashaya jote, we have added a Patya Churna and made it Patya Punarnavadi for mainly for this gouty patient. In this, like Patya Punarnavadi with Kaishora Gugulu can be holds good even in gouty arthritis as well as ಈ ವೆರಿಕೋಸ್ ಪ್ರಾಬ್ಲಮ್ಲೆಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪತ್ಯ ಪುನರ್ನವದಿ ವಿತ್ ಕೈಶೋರ ಗೂಗುಲು. ಆ್ಯಂಡ್ ಬಲಾಶತಾವರ್ಯಾದಿ ಕಷಾಯ ಇನ್ ದ ಕ್ರೋನಿಕ್ ಸ್ಟೇಜ್ ಆಫ್ ಇದು ಉತ್ಥಾನ ಅಲ್ಲ ಗಂಭೀರ ಸ್ಟೇಜಲ್ಲಿ ಹೋದಾಗ ಬಲಾಶತಾವರ್ಯಾದಿ ಕಷಾಯ ಹೆಲ್ಪ್ಸ್ ಅ ಲಾಟ್. ಆ್ಯಂಡ್ ಅಲಾಂಗ್ ವಿತ್ ಕೋಕಿಲಾಕ್ಷಕ ಯೂಶುವಲಿ ಫೀಮೇಲ್ಸಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇತ್ತು ಅಂದರೆ ಕೋಕಿಲಾಕ್ಷ ಕ್ಯಾನ್ ಬಿ ಮಿಕ್ಸ್ಡ್ ವಿತ್ ಬೃಹತ್ಯಾದಿ ಚೂರ್ಣ 10 ಗ್ರಾಮ್ ತಗೊಂಡು ಮಾಡ್ಕೊಡೋದು ಒಳ್ಳೆಯದು. ನೆಕ್ಸ್ಟ್ ಪ್ಲೀಸ್. ಸೊ ಲೇಪನ ಇಲ್ಲಿ ಬಂತು ಅಂದ್ರೆ ನಾನು ಹೇಳಿದೆ ಪೇಯ್ನ್ಗಿಂತ ಜಾಸ್ತಿ ಬರ್ನಿಂಗ್ ಸೆನ್ಸೇಷನ್ ಟೋಫಿ ಇರುತ್ತೆ. ಸೊ ಇನ್ಸ್ಟೆಡ್ ಆಫ್ ಜಡಾಮಯಾದಿ ಚೂರ್ಣ ಇಯರ್ ವಿಲ್ ಟೇಕ್ ದ ಗುಳುಚಿ ಪತ್ರಾದಿ ಚೂರ್ಣ ಅಥವಾ ಎಲ್ಲುನಿಷಾದಿ ಚೂರ್ಣ. ಗುಳುಚಿ ಪತ್ರಾದಿ ಚೂರ್ಣ ವೆನ್ ವಿ ಆರ್ ಪ್ರಿಪೇರಿಂಗ್ ನಾಟ್ ವಿತ್ ಧಾನ್ಯಾಂಲ ಆರ್ ವಿತ್ ತಂಡುಲೋದಕ ಇಯರ್ ವಿಲ್ ಬಿ ಪ್ರೊಸೆಸ್ಡ್ ವಿತ್ ದ ಮಿಲ್ಕ್ ಟು ರೆಡ್ಯೂಸ್ ದ ಬರ್ನಿಂಗ್ ಸೆನ್ಸೇಷನ್. ಓಕೆ, ನೆಕ್ಸ್ಟ್ ಪ್ಲೀಸ್. ದಿಸ್ ಇಸ್ ದ ಎಲ್ಲುನಿಷಾದಿ ಚೂರ್ಣ. ನೆಕ್ಸ್ಟ್ Gluchadi. So Brihat Pinda Taila, again, when the patient comes with more burning sensation and all, Brihat Pinda Taila almost like it comes with a ghee formation in many of the this thing. Ask them to apply with a little massage and take the warm shower. That is sufficient. Next please. So here, Brihat Triphala Churna. See, Brihat Triphala Churna again, it's a combination with Triphala, Yashtimadu and Sunnamukhi. Idralli, usually after taking all these medications and all, the patients will have really constipation. In that conditions, when we go with the Brihat Triphala Churna, usually enagutte andre, it's a drastic purgative. They will be having a cramps and all. So inta ee Brihat Triphala Churna yavaglu kodbekare just think, when you are giving Brihat Triphala Churna, 1 teaspoon if you are taking Brihat Triphala Churna, add half teaspoon of a ghee ಆರ್ ಲೈಕ್ ಇವನ್ ಸುಕುಮಾರ ಘೃತ ಅಥವಾ ನಾರ್ಮಲ್ ಗೀ ಕ್ಯಾನ್ ಕೊಡ್ಬೋದು. ಅದ್ರ ಜೊತೆ ಒಂದು 1/4 ಟೀಸ್ಪೂನ್ ಹನಿ ಮಿಕ್ಸ್ ಮಾಡಿ ರಾತ್ರಿ ಕೊಡಿ. ದೇ ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಪರ್ಗೇಷನ್ ವಿತೌಟ್ ಎನಿ ಕ್ರಾಂಪ್ಸ್. ಸೊ ಎಸ್ಪೆಷಲಿ ಬೃಹತ್ ತ್ರಿಫಲಾ ಚೂರ್ಣ ಇಸ್ ಲೈಕ್ ರೆಗ್ಯುಲರ್ಲಿ ಟೇಕನ್ ಬೈ ಡಯಾಬಿಟಿಕ್ ಪೇಷಂಟ್ಸ್. ಬಟ್ ಇದೊಂದು ಸೈಡ್ ಎಫೆಕ್ಟ್ ಇರುತ್ತೆ. ಎಲ್ಲರೂ ಹೇಳ್ತಾರೆ ಇದು ತಗೋತು ಅಂದ್ರೆ ವಿಲ್ ಹ್ಯಾವ್ ದ ಕ್ರಾಂಪ್ಸ್ ಅಂಡ್ ಆಲ್. ಇನ್ ದ್ಯಾಟ್ ಯು ಕ್ಯಾನ್ ಆ್ಯಡ್ ಘೀ ಆ್ಯಂಡ್ ಹನಿ. ಬಟ್ ವೆನ್ ಯು ನೋ ಆಲ್ವೇಸ್ ghee and honey should not be given in a equal quantity. Although just make it unequal, like 1/2 and 1/4 teaspoon, you'll be getting the very good result. Next please. So in this, instead of like when patient comes with more of daha and all, instead of Sataila Navaraki, you can go with a Dashamula Kshiradhara. Will have a very good result when a patient is having more burning sensation, toffee and all. Next please. So Siraveda, as already I told, the Siraveda in this, other than any other Rakta Mokshana, Siraveda plays very important role in this. So it is not that any of the foot area you can do it and you will get the good result. Next please. So next, the third one, ankylosing spondylitis. Even when we are taking ankylosing spondylitis, we thought it is for the Europeans, not for the Indians. And Sigala disease angela idvi, but fortunately we conducted one medical camp to get the patients. ಅಲ್ಲಿ ಒಂದೇ ಒಂದು ಪೇಷಂಟ್ ನಮಗೆ ಸಿಕ್ಕಿದ್ದು. ಆ ಪೇಷಂಟ್ ಜೊತೆ ಮಾತಾಡಿದಾಗ ಗೊತ್ತಾಯ್ತು ದೇ ಹ್ಯಾವ್ ಎನ್ ಅಸೋಸಿಯೇಷನ್ ಆಫ್ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಪೇಷಂಟ್. ಸೊ ನಾವು ಕೇಳಿದ್ವಿ ಏನಕ್ಕೆ ಅಸೋಸಿಯೇಷನ್ ಮಾಡ್ಕೊಂಡಿದ್ರಿ, ಏನು ಯೂಸ್ ಅಂತ. ಸೊ ವಾಟ್ ದೇ ಟೋಲ್ಡ್ ಇಸ್ ದೇ ಆರ್ ಗೆಟಿಂಗ್ ಎ ಸ್ಟಿರಾಯ್ಡ್ ಇಂಜೆಕ್ಷನ್. ಸೊ ದಟ್ ಈಸ್ ಲಿಟಲ್ ಕಾಸ್ಟ್ಲಿ. ಸೊ ವಿ ಆರ್ ಗಿವಿಂಗ್ ಎನ್ ಅಪ್ಲಿಕೇಶನ್ ಫಾರ್ CM so that we can get it cheaply. So then we into it. Now where we see we are doing a treatment like this. It's a free of cost. Why can't you try? Then we got in that group only, we selected 30 members and we started doing. So in that, when what the patients we got are almost the secondary. They comes like this. They can't move their necks and all, fully stiff. So now already odidvi, like they will be bamboo stick like presentations. So they don't be having a normal movements and all. There will be very stiff spines. One patients namak siktu. So we felt like how we can give the result.
Then we started what we planned with a simple way. Next, please. So what it is, see, it's an inflammatory disorder. See, when a patient comes initially, it's an inflammatory disorder. And the young adults are mostly affected. And in this, again, changed. It is for the male dominant. Gouty also male dominant. Ankylosing also male dominant. And HLA-B27, again, it's a confirmatory thing, but it is little costlier. So if you don't get a proper test and all with the physically, then you can go for, unless other we can even treat. So local erosion of the bone at the attachment of the intravertebral ligament. Classical feature is a stiffness. Next, please. So what we done, so here Gandharvastadi Kashaya was given as a classical reference. Anupana was Saindava and Jaggery. So this has been given like Gandharvastadi Kashaya 100 ml with 5 grams of Saindava and 5 grams of Jaggery. Morning and evening before food was given. And next, Rasna Sapta Kashaya with Lakshadi Gugulu, morning and evening after food was given. And in this, as I told, here we started with Dhanyamla Dhara actually with a procedure. But when we started getting all the secondary changes, so we don't want to waste the time. Already it was stiffed and everything has got Dhanyamla kodutundre puna jasti agutte. So we shifted immediately and we changed into Dhanyamla to Pirchil, that is Kaya Seka, with Ketaki Muladi Taila and Panchatikta Gruta in 3:1 ratio. And then next 7 days we did the Potali Sweda with the Tila. So Tila, as it is Ruksha, when we are doing with mixing with Ketaki Muladi and Panchatikta Gruta, it usually starts getting the Tila Taila. At that, we got the very good result. And then, see what we have studied, Yogavasti should be given and alternate. Like first 2 will be Anuvasanavasti, then Kashayavasti, Anuvasanavasti, Ango Ubekonta. But in this condition, already more stiffness, chronic in nature. So what we did, here the platform has been literally changed. First, Matravasti was given with Panchatikta Gruta. Then, continuously for 6 days, we have given Panchatikta Kshiravasti. So, Madhu Taila Gruta 100 ml and 240 ml, the Panchatikta Kshira Paka was taken and mixed and it was given. And we got really excellent result. The patient's stiffness almost has been reduced and the walking style has been changed in these patients. So you can see, like pain in the joints, swelling in the joints almost reduced. A spinal stiffness was a bit, but tenderness, fever, malaise, redness of the eye, pain in the thoracic region and all. See, in this Enandre, usually the patient die not because of the pain. Shortness of breath in the dagate. Yakandre, even intracostal muscles get stiffened. The breathing get affected. So, idrali, we have a respirometer. We used to give the respirometer for the regular exercise. They will get the good result. Next, please. In this, other than this, we have a coin specially for ankylosing spondylitis and the Jirnavastha, Dashamula Rasnadi Kashaya. It's a mixture of Dashamula Kashaya and Rasnerandadi Kashaya. A mixture we can give as a Anulomana as well as the Brahmana effect. It can be used along with Vyoshadi Gugulu. Next, please. So, Vyoshadi Gugulu can also be given. Next. So, in these conditions, we can try in the second initial stage like Gandharvastadi and all. And then we can go with the Maharasnadi, or if it's more like vitamin D3 effect and all. See what we have done. One more thing I want to share. In vitamin D3, we have given Dhanvantran Kashaya with Sahacharadi Medu. Within 15 days, we got the vitamin D3 to a normal level. From the insufficient to sufficient level, not drastic, but we can try Dhanvantran Kashaya with Sahacharadi Medu or Sahacharadi 21 Avarti. And never forget to give Triphala and Dashmula Aritaki. See, Dashmula Aritaki is a boon for Ayurveda doctor when we are treating for any of the joint disorders. So according to the area, if the neck stiffness is more,
Ketaki Muladi can be mixed with Carpus Astyadi Taila. If it is low back, Ketaki Muladi with Sahasradi Taila can be given. And as I told, in this head oil you can go with a Rasa Taila. Rasa Taila is a Carpus Astyadi Taila with Ajashiras. It's a mixture and it has been done. So it is a very good oil for Dhara, Shirovasti, as well as head oil. The Rasa Taila can be used. Next, please. So next, again, we have a psoriatic arthritis. I am finishing with this. So again, the psoriatic arthritis is a one which is again, it is increasing. Because when we are seeing the psoriasis, again it was a European. But now, when we mixing all the things into the European and all, even the disease are getting into it. Iga, patient psoriasis irutte. And it is coined that at least 3 patients with the psoriasis will have psoriatic arthritis. So it is comes under spondyloarthritis. So it is again, what I told, 10% will be suffering. Main treatment, Takradara. See, Takradara in the psoriatic arthritis, mainly how we can see like how it has affects the Takradara to the arthritis. Because psoriasis is a one which is a socio problem. Alva? So, but what we do in Takradara, we don't do Takradara alone. Along with Takradara, we will be doing Samvahana to the whole body during the procedure, and there we will get the result. Because Takradara Antashna we will be going with a like tension, type breeze, Dara Matra Madavekonta. No. When we are doing, see again I am clarifying, when you are doing Takradara, don't allow your patient to sleep. You are making them injustice. Why? What the relaxation they got, when you wake up them, everything gone. Alva? So, what we do, we will be doing a Samvahana, by one person will be doing Samvahana and other will be doing a cyclic movements of Dhara. Okay, next please. So what we did here, the Manibhadra Lehyam was given with Rasnirandadi Kashaya. Again here, Manibhadra Lehya 1 teaspoon mixed with hot water thoroughly and given, and then followed by Rasnirandadi Kashaya. Never give Manibhadra Lehya to take as such, you don't be getting the result. Manibhadra Lehya should be mixed with hot water and should be taken for the maximum benefit. Then in the evening, Rasnirandadi Kashaya given with Kaishara Gugulu, and in the bedtime, Vajrakrita. And one more thing to clarify in this, when you are giving Shamana Sneha, don't give any of the Vatan Lomana immediately. If you are giving Vatan Lomana like Manibhadra Lehya in the morning, night, you should go for Vajrakrita. This will be interchanged when we are treating in IP. IP Vajrakrita will be given in the morning. Change. Like in OP basis, Manibhadra Lehya will be given in the night. Vajrakrita will be given in the morning. Because Manibhadra Lehya kodtu antandre our work gela hokagala. Alva? So they will be in the bathrooms and all for 10 o'clock. That can be done. Adike Vajrakrita with Rasnirandadi Kashaya can be given in the morning and Manibhadra can be given in the night. So in this 14 days first Takradara was given. In this, instead of Amlaki and Musta, we have taken Amlaki and Yashtimudu for Pittahara. And then next 7 days, we have as a Samsarjana Krama for Takradara, we have done a Talam with Amlaki and Abhyanga with Pinda Taila and Vajrakrita. And head oil here, we are given with Asna Vilvadi Taila, and we got the very good result. Next please. So I'm a bit fast, almost the time. So we have seen the skin lesions almost got reduced, and pain in the joints, swelling in the joints, morning stiffness considerably reduced, tenderness, fever, malaise and weakness. See why this arthritis come? Because all the extensor areas will be affected by the psoriasis and the movements will be affected. So when you clear the skin problem, the movements will be cleared and the arthritis will be relieved. Okay, first the skin should be treated. Next please. So psoriasis is a slowly spreading progressive disorder. It's the involvement of all the doshas and dhatus. Main problem why we do the Takradara and counseling and all in this, because the ugly appearance of the skin leads to socio-negligence and isolation. Because
this because of this it increases, because ಯಾವುದೇ psoriasis patient ನೀವು treat ಮಾಡಿ, if 3 people tells what is this, it increases. It's a psychosomatic disorders. So you should educate them, you should educate their family and friends, then only they will get the result. Next. So head oil other than Asnavilvadi Taila, we can go with Dashamulamritadi Taila, Eladi Taila and Panchavalkadi Yamaka. Next please. So these are the some of the adding with kashayas, what and all can be added. In Vata Kafaja Vikara with Aragvada Mahatikta Grita, with Aragvada Amritadi Kashayam or Nishottamadi Kashayam can be given, or Dashamula Rasnadi Kashayam, and Vajraka Grita can be given in Vata Pitta Association. Mahatikta and Tikta Grita, see, it is told in Apasmara Adhyaya. So when you can give, when they have socially neglected, they have more stress, in that condition you can go with a Mahatikta or Tikta Grita. And in the last stage, when they have more joint pains and all, go for Gugulu Tikta Grita. Never go Gugulu Tikta Grita as a Snehapana. Next please. So here, to be frank, no Svedana in psoriasis. If you do Svedana, it increases. So no Svedana, at least mild Svedana like Shashtika Shalipinda Sveda, Kashadara and all can be given. Next please. So here, one more try you can do it. What we are doing is, instead of like Amlaki and Musta, what we tried with Amlaki and Estumadu, here you can go with Aragvadadi Takradara. Same, all the Aragvadadi Ganadravya can be taken. Instead of Chitraka, you can add Ushira, Triphala and Estumadu, each 1 gram. So total 24 ingredients, 240 grams, and you can prepare the Kashaya and Panchadigda and Musta. See here, instead of only taking Musta, you can add Panchagandha. It relieves some more coolness to the mind. So Panchagandhadi Churna we have, you can take, and only the thing, when you are adding Panchagandhadi Churna, don't add Musta. It's already incorporated in Panchagandhadi Churna. Next please. So this is a Panchagandhadi Churna, is Musta you can see. So next is before. So this is the Asneladi Yamaka. This is a Yamaka means, combination of the two things. Kera Taila and Tila Taila. So this is, we are getting excellent result in the scalp psoriasis, and even it can be applied on the head as well as the body. If it is more, you can go with the Brihad Dantapala. Next please. So after Takradara, you can go with the Talapudichil with Amlaki or Panchagandha, and Sarvanga Lepana can be given, and Triphala Jala can be given for the clean of the head. Next please. So Patola Keragrada I already told. Next please. So to conclude my session, the management, what we should manage, either pain or the disease. So we always go to treat disease and we lose the patient. So what we should do, depend on the cause of the pain, whether the inflammatory or due to the functional compromise. First, treat the pain, then stiffness, then increase the range of movements, then start treating the degeneration of the disease. Next please. So what the best practice is, understand the given condition on the basis of most modern we knew. Modern means what the most researchers and has been given, what are the more investigations has given, that you should do, and translate it on own science. What does it mean for us? Then in terms of diagnosis and manage, then manage it in your own way, you will get the edge. Thank you. Thank you for enlightening us with a scholarly presentation, sir. Topic is now open for discussion, and if you have any doubts, I'm sure that sir is very glad to answer your doubts. Any questions?
Thank you so much, sir. I know all of us need a break now. So let us have a refreshing dinner. Let us have a refreshing lunch now. As the time is very short, we have cut short the time from 1 hour to half an hour. So there would be half an hour of time. Please assemble in the auditorium within half an hour. Thank you.